ನೀವು ನಿಮ್ಮ ಫ್ರೆಂಡ್ ಒಂದೇ ಥರ ಡ್ರೆಸ್ ಹಾಕಿರ್ತೀರ. ಆಗ ನಿಮ್ಮ ಫ್ರೆಂಡು ಈ ಬಟ್ಟೆಗೆ ಎಷ್ಟು ಕೊಟ್ಟೆ ಅಂತ ಕೇಳಿರ್ತಾರೆ. ಆಗ ನೀವು ಹೇಳ್ತೀರಾ ಇದು ಬ್ರ್ಯಾಂಡೆಡ್, ಇದಕ್ಕೆ 5,000 ರೂಪಾಯಿ ಕೊಟ್ಟೆ ಅಂತ. ಆಗ ನಿಮ್ಮ ಫ್ರೆಂಡು ಅಯ್ಯೋ ನಿನ್ನ ಬಕ್ರ ಆದೆ, ಇದೇ ಥರ ಬಟ್ಟೆನ ನಾನು ನೋಡು 500 ರೂಪಾಯಿಗೆ ತೊಗೊಂಡಿದ್ದೀನಿ ಅಂತ. ಆಗ ನಿಮ್ಗೆಲ್ಲೋ ಒಂದು ಕಡೆ ಬೇಜಾರಾಗಿರ್ಬೋದು. ಆದರೆ ಈ ಬ್ರ್ಯಾಂಡೆಡ್ ಬಟ್ಟೆ ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇವಾಗ ಇಲ್ಲಿ ನೋಡಿ, ಈ ಎರಡು ಬಟ್ಟೆ ನೋಡೋದಕ್ಕೆ ಒಂದೇ ಥರ ಇದೆ, ಆದರೆ ಇದೆರಡನ್ನು ಮೈಕ್ರೋಸ್ಕೋಪಲ್ಲಿ ಇಟ್ಟು ತೋರಿಸ್ತೀನಿ. ಈಗ ನೋಡಿ, ನಿಮಗೆ ಎಡಗಡೆ ಕಾಣಿಸ್ತಿರೋದು ಬ್ರ್ಯಾಂಡೆಡ್ ಬಟ್ಟೆ, ಬಲಗಡೆ ಕಾಣಿಸ್ತಿರೋದು ಅನ್ಬ್ರ್ಯಾಂಡೆಡ್ ಬಟ್ಟೆ. ಈಗ ಗೊತ್ತಾಯ್ತಲ್ವಾ ಬ್ರ್ಯಾಂಡೆಡ್ ಬಟ್ಟೆ ಯಾಕಷ್ಟು ಕಾಸ್ಟ್ಲಿ ಅಂತ? ಅದಕ್ಕೆ ರೀ ಹೇಳೋದು, ಪ್ಲೀಸ್ ಕಂಪೇರ್ ಮಾಡಿ. 2020ರಲ್ಲಿ ನಾವೆಲ್ಲ ಎಷ್ಟು ಲಾಸ್ ಕಂಡ್ವಿ ನಿಮಗೆ ಗೊತ್ತು. ನಾವಷ್ಟೇ ಅಲ್ಲ, ಎಲ್ಲ ದೇಶಗಳು ಕೂಡ ನಷ್ಟನ ಕಂಡ್ವು. ಆದರೆ ಈ ಇಡೀ ಪ್ರಪಂಚದಲ್ಲೇ ಮೇಜರ್ ಎಕಾನಮಿ ಗ್ರೋತ್ 2020ರಲ್ಲಿ ಕಂಡಿದ್ದು ಮಾತ್ರ ಚೈನಾ. ಅಂದ್ರೆ ಇವರೇ ವೈರಸ್ನ ಕಂಡಿಡಿದು ಅದನ್ನ ಬೇರೆ ದೇಶಗಳಿಗೆ ಬಿಟ್ಟು ಇವ್ರು ಮೊದಲೇ ಪ್ರಿಪೇರ್ ಆಗಿ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಕೆಳಗೆ ಕಮೆಂಟ್ ಮಾಡಿ. ಇದು ಒಂದು ಫನ್ನಿ ಫ್ಯಾಕ್ಟ್. ನೀವೀಗ ನೋಡ್ತಾ ಇರೋದು ನಮ್ಮ ಪ್ರಪಂಚದ ಮ್ಯಾಪ್. ನಾವು ಈ ಮ್ಯಾಪ್ ಅಲ್ಲಿ ಕಾಣಿಸೋ ಭೂಮಿಗೆ ಔಟ್ಲೈನ್ ಬರೀತಾ ಹೋದ್ರೆ ಅದು ಹೀಗೆ ಕಾಣುತ್ತೆ, ಒಂದು ಬೆಕ್ಕು ಬಾಲ್ ಜೊತೆ ಆಟ ಆಡೋತರ. ಅಂದ್ರೆ ಇಡೀ ಪ್ರಪಂಚ ಆಸ್ಟ್ರೇಲಿಯಾ ಜೊತೆ ಆಟ ಆಡ್ತಾ ಇದೆಯಾ? ಜಸ್ಟ್ ಕಿಡಿಂಗ್. ನಿಮ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಲೈಟ್ ಇಂದ ಹೊಳೆಯೋ ಮೀನು ಹಾಗೆ ಲೈಟ್ ಅನ್ನ ಹಾಕೋ ಮೀನನ್ನ ತೋರಿಸಿದ್ದೆ. ಇವತ್ತು ಲೈಟ್ ಅಲ್ಲ, ಒಂದೇ ಸಲ ಕರೆಂಟ್ನೇ ಜನರೇಟ್ ಮಾಡೋ ಮೀನನ್ನು ತೋರಿಸ್ತೀನಿ. ನೋಡಿ, ಇದೇ ಆ ಮೀನು. ಇದು ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಇದರಲ್ಲಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಕ್ಕೆ 3 ಆರ್ಗನ್ಸ್ ಇರುತ್ತೆ, ಅಂದ್ರೆ 3 ಅಂಗಗಳು. ಅದರಲ್ಲಿ ಒಂದು ಮೇನ್ ಆರ್ಗನ್ನು, ಒಂದು ಹಂಟರ್ಸ್ ಆರ್ಗನ್ನು, ಒಂದು ಸ್ಯಾಟ್ಸ್ ಆರ್ಗನ್. ಈ 3 ಆರ್ಗನ್ನು ಎಲೆಕ್ಟ್ರೋಸೈಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಇದರಲ್ಲಿ 2 ವೋಲ್ಟೇಜ್ ಜನರೇಟ್ ಆಗುತ್ತೆ, ಒಂದು ಲೋ ವೋಲ್ಟೇಜ್, ಒಂದು ಹೈ ವೋಲ್ಟೇಜ್. ಇದು ಯಾವಾಗ ಅದರ ಬೇಟನ ನೋಡುತ್ತೋ ಆಗ ಇದರ ಮೆದುಳು ನರ್ವಸ್ ಸಿಸ್ಟಮ್ಗೆ ಒಂದು ಸಿಗ್ನಲ್ ನ ಕಳಿಸ್ಕೊಡುತ್ತೆ. ಆಗ ಎಲೆಕ್ಟ್ರೋಸೈಟ್ಸ್ ಒಂದು ಅಯಾನ್ಸ್ ಚಾನೆಲ್ ನ ಓಪನ್ ಮಾಡುತ್ತೆ. ಆಗ ಇದರಲ್ಲಿ ಸೋಡಿಯಂ ರಿವರ್ಸ್ ಪೊಲಾರಿಟಿಯಲ್ಲಿ ಚಲಿಸಿ ಕರೆಂಟ್ ನ ಜನರೇಟ್ ಮಾಡುತ್ತೆ. ಒಂದು ಮೀನಲ್ಲಿ ಈ ತರ ಸುಮಾರು 5,000ದಿಂದ 6,000 ತನಕ ಎಲೆಕ್ಟ್ರೋಸೈಟ್ಸ್ ಇರುತ್ತೆ. ಇದರಿಂದ ಒಂದು ಮೀನು ಏಕ 860 ವೋಲ್ಟ್ಸ್ ತನಕ ಶಾಕ್ ಕೊಡಬಹುದು. ಇದು ಒಂದು ಮೊಸಳೆಯನ್ನು ಕೂಡ ಸಾಯಿಸಬಹುದು. ಇದರಿಂದ ಬರೋ ಲೋ ವೋಲ್ಟೇಜ್ ಇಂದ ಇದು ಶತ್ರುನ ಮತ್ತೆ ಹಾಗೆ ಆಹಾರನ ಕಂಡು ಹಿಡಿಯುತ್ತೆ. ಹಾಗೆ ಇದರಿಂದ ಬರೋ ಹೈ ವೋಲ್ಟೇಜ್ ಇಂದ ಇದು ಅದನ್ನ ಕೊಲ್ಲತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅದ್ರ ವಿಡಿಯೋ ತೋರಿಸದೇ ಇರ್ತೀನ. ಇದೇ ಆ ಮೀನು. ಇಲ್ಲಿ ಒಂದು ಆರ್ಟಿಫಿಷಿಯಲ್ ಕೈ ಮಾಡಿ ಅದಕ್ಕೆ LED ಲೈಟ್ಸ್ ನ ಇಟ್ಟಿದ್ದಾರೆ. ಇದರಿಂದ ನೀವು ಅದು ಕೂಡ ಶಾಕನ್ನ ಚೆನ್ನಾಗಿ ನೋಡ್ಬೋದು. ಅಂದ್ಹಾಗೆ ಇದರ ಹೆಸರು ಎಲೆಕ್ಟ್ರಿಕ್ ಈಲ್. ಇವತ್ತು ನಾನು ಹೇಳೋ ಡಿಸಾರ್ಡರ್ ಹೆಸರು ಪ್ರಿನ್ಸಸ್ ಸಿಕ್ ಅಥವಾ ಪ್ರಿನ್ಸಸ್ ಸಿಂಡ್ರೋಮ್. ಅಂದ್ರೆ ಇನ್ಸ್ಟಾ ವಾಟ್ಸ್ಆಪ್ ಅಲ್ಲಿ ಹಾಕೋ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಅಲ್ಲ, ಇದು ಬೇರೆದು. ಇದು ಫಸ್ಟ್ ಕಂಡು ಬಂದಿದ್ದು ಚೈನಾ ಮತ್ತೆ ಕೊರಿಯಾದಲ್ಲಿ. ಆದ್ರೆ ಇದು ಈಗ ಪ್ರಪಂಚದ ತುಂಬಾ ಕಡೆನೆ ಕಾಣಿಸ್ಕೊಳ್ತಾ ಇದೆ. ಈ ಡಿಸಾರ್ಡರ್ ಇರೋ ಹುಡುಗಿರು ಒಂದು ಊಹಾ ಪ್ರಪಂಚದಲ್ಲಿ ಬದುಕ್ತಿರ್ತಾರೆ. ಇದು ಜಾಸ್ತಿ ಟೀನೇಜರ್ಸ್ ನಲ್ಲಿ ಕಾಣಿಸ್ಕೊಂತಿದೆ ಅಂತೆ. ಇದರಿಂದ ನಾರ್ಕಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್, ಇಗೋಸೆಂಟ್ರಿಸಮ್, ಹಿಸ್ಟಾರಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಬರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಇವರು ತಮ್ಮನ್ನ ತಾವು ಪ್ರಿನ್ಸಸ್ ಅನ್ಕೊಂಡಿರ್ತಾರೆ. ಇಡೀ ಪ್ರಪಂಚಕ್ಕೆ ನಾವೇ ಸುಂದರವಾಗಿರೋದು, ಎಲ್ರು ನಮ್ಮನ್ನ ಇಷ್ಟಪಡ್ತಾರೆ, ಎಲ್ರು ನಾನು ಹೇಳೋದನ್ನ ಕೇಳ್ತಾರೆ ಅನ್ಕೊಂತಿರ್ತಾರೆ. ಇದರಿಂದ ಇವರು ತಮ್ಮ ಸೆಲ್ಫ್ ಇಂಡಿಪೆಂಡೆನ್ಸ್ ನ ಕಳ್ಕೊತಾರೆ. ಹಾಗೆ ಇವರು ಅನ್ಕೊಳ್ಳೋದು ಆಗದೆ ಇರುವಾಗ ಡಿಸಪಾಯಿಂಟ್ಮೆಂಟ್ ಆಗಿ ಡಿಪ್ರೆಷನ್ಗೆ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂದ್ರೆ ಮಕ್ಕಳನ್ನ ಚಿಕ್ಕ ವಯಸ್ಸಿಂದಾನೆ ನೀನೇ ಬ್ಯೂಟಿ, ನೀನ್ ಮಾಡೋದೆಲ್ಲ ಕರೆಕ್ಟು ಅನ್ನೋದನ್ನ ಬಿಡ್ಬೇಕು. ಅವರೇ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದು ಬಿಡ್ಬೇಕು. ಅದರಿಂದ ಇದು ಅವಾಯ್ಡ್ ಆಗುತ್ತೆ. ಇನ್ನು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ತರ ಯಾರಾದ್ರೂ ಇದ್ದಾರಾ? ಇದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಚಾಕ್ಲೇಟ್ಸ್ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ, ನನಗೂ ಕೂಡ. ನಾವು ಚಾಕ್ಲೇಟ್ಸ್ ತಿಂದಾಗ ನಮ್ಮ ಬ್ರೈನ್ ಅಲ್ಲಿ ಡೋಪಮೈನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ. ಅದರಿಂದ ನಮಗೆ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಅದೇ ನಾವೇನಾದ್ರೂ 9 kg ಚಾಕ್ಲೇಟ್ಸ್ ತಿಂದ್ರೆ, ಅಂದ್ರೆ ಸುಮಾರು 85 ಚಾಕ್ಲೇಟ್ ಬಾರ್ಸ್ ತಿಂದ್ರೆ ವಾಮಿಟಿಂಗ್, ಡಯೇರಿಯಾ ಮತ್ತೆ ತಲೆನೋವಿಂದ ಸತ್ತೇ ಹೋಗ್ತೀವಿ. ಅದಕ್ಕೆ ಹೇಳೋದು ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ. ಚೈನಾದ ಗ್ವಾಂಗ್ಝೋ ಅನ್ನೋ ಊರಲ್ಲಿ ಒಬ್ಬ ಹುಡುಗ ತನ್ನ 2 ವರ್ಷದ ಸಂಬಳನ ಕೂಡಿಟ್ಟು 99 ಐಫೋನ್ಗಳನ್ನ ಕೊಂಡುಕೊಂಡು ಅದನ್ನ ಹಾರ್ಟ್ ಶೇಪ್ ಅಲ್ಲಿ ಜೋಡಿಸಿಟ್ಟು ತನ್ನ ಗರ್ಲ್ ಫ್ರೆಂಡ್ಗೆ ಪ್ರಪೋಸ್ ಮಾಡ್ದ. ಆದ್ರೆ ಅವನ್ ಪಾಪ ಅಷ್ಟೆಲ್ಲ ಮಾಡಿದ್ರು ಆ ಹುಡುಗಿ ನೋ ಅಂದ್ಲಂತೆ. ಅದ್ರಲ್ಲೇನಿದೆ, ಇಟ್ಸ್ ಹರ್ ಚಾಯ್ಸ್ ಅಂತ ಮಾತ್ರ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಅಂತರಿಕ್ಷದಲ್ಲಿ ಒಂದು ನಕ್ಷತ್ರ ಇದೆ, ಅದರ ಹೆಸರು ಮೆತುಶೆಲಾ ಅಂತ. ಈ ನಕ್ಷತ್ರ ನಮ್ಮ ಭೂಮಿಯಿಂದ 190 ಲೈಟ್ ಇಯರ್ಸ್ ದೂರದಲ್ಲಿದೆ. ಇದರ ವಿಶೇಷ ಏನಂದ್ರೆ ಇದರ ಆಯಸ್ಸು 14.46 ಬಿಲಿಯನ್ ವರ್ಷಗಳು. ಇರ್ಲಿ ಬಿಡು, ಇದರಿಂದ ನಿನಗೇನು ಕಷ್ಟ ಅಂದ್ರ ಹೇಳ್ತೀನಿ ಕೇಳಿ. ಆಶ್ಚರ್ಯ ಏನು ಅಂದ್ರೆ ನಮ್ಮ ಯೂನಿವರ್ಸ್ ಅಂದ್ರೆ ನಮ್ಮ ಇಡೀ ಬ್ರಹ್ಮಾಂಡದ ಆಯಸ್ಸೇ 13.77 ಬಿಲಿಯನ್ ವರ್ಷಗಳು.
ಅಂದ್ರೆ ಒಂದು ನಕ್ಷತ್ರ ಬ್ರಹ್ಮಾಂಡಕ್ಕಿಂತ ಹಳೆಯದು. ಇದು ಹೇಗ್ ಸಾಧ್ಯ ಅಂತ ವಿಜ್ಞಾನಿಗಳು ಇನ್ನೂ ಸಂಶೋಧನೆ ನಡೆಸ್ತಿದ್ದಾರೆ. ನಿಮ್ಮಲ್ಲಿ ಡೋರೆಮನ್ ನೋಡೋರು ಇದ್ರೆ ನಿಮ್ಗೆ ಒಂದು ಎಪಿಸೋಡ್ ನೆನಪಿರ್ಬೋದು. ಅದರಲ್ಲಿ ಡೋರೆಮನ್ ನ ಗ್ಯಾಡ್ಜೆಟ್ ಇಂದ ರಾತ್ರಿ ಕಂಡಿದ್ದ ಕನ್ಸನ್ನ ರೆಕಾರ್ಡ್ ಮಾಡಿ ಮತ್ತೆ ಬೆಳಗ್ಗೆ ಅದನ್ನ ನೋಡ್ಬಹುದು. ಆದ್ರೆ ಜಪಾನ್ನ ಸೈಂಟಿಸ್ಟ್ಗಳು ಇದನ್ನ ನಿಜ ಮಾಡಿದ್ದಾರೆ. ಅವರು ಒಂದು MRI ಮಷಿನ್ ನ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಕನ್ಸನ್ನ ರೆಕಾರ್ಡ್ ಮಾಡಿ ಅದನ್ನ ವಿಡಿಯೋ ರೂಪದಲ್ಲಿ ಮತ್ತೆ ನೀವು ನೋಡಬಹುದು. ಇನ್ ಮುಂದೆ ಸೂಪರ್ ಮ್ಯಾನ್ ಆಗಿ ಹಾರಿದ್ದು, ಎಮಾ ವ್ಯಾಟ್ಸನ್ ಜೊತೆ ಡೇಟಿಂಗ್ ಮಾಡಿದ್ದು, ಇವೆಲ್ಲದನ್ನು ನೀವು ರಿಪೀಟ್ ಆಗಿ ನೋಡಬಹುದು. ಇನ್ನು ನಿಮ್ಗೂ ಯಾವ್ದಾದ್ರು ನಿಮ್ಮ ಕನ್ಸನ್ನ ಮತ್ತೆ ನೋಡ್ಬೇಕು ಅನ್ಸಿದ್ಯಾ? ಕಮೆಂಟ್ ಮಾಡಿ. ನಮ್ಮ ಫಾಲೋವರ್ಸ್ ಒಬ್ರು ಏನ್ ಯಾವಾಗ್ಲೂ ಬರೀ ಫಾರಿನಿಂದ ಹೇಳ್ತಿರ್ತೀರಾ, ಇಂಡಿಯಾದಲ್ಲಿ ಏನು ಫ್ಯಾಕ್ಟ್ಸೇ ಇಲ್ವಾ, ಅದನ್ನು ಹೇಳಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ಇನ್ ಮುಂದೆ ನಾನು ಮಾಡೋ ವಿಡಿಯೋದಲ್ಲಿ ನಮ್ಮ ಭಾರತದ ಒಂದು ಫ್ಯಾಕ್ಟ್ ಕೂಡ ಹೇಳ್ತೀನಿ. ನೀವು ಮೈಕಲ್ ಜಾಕ್ಸನ್ ತರ ಮೂನ್ ವಾಕ್ ಮಾಡೋ ಡ್ಯಾನ್ಸರ್ನ ನೋಡಿರ್ತೀರ, ಸ್ಟೂಡೆಂಟ್ಸ್ನ ನೋಡಿರ್ತೀರಾ, ಟೀಚರ್ಸ್ನ ನೋಡಿರ್ತೀರಾ. ಆದ್ರೆ ಡ್ಯಾನ್ಸ್ ಮಾಡೋ ಪೊಲೀಸ್ನ ನೋಡಿದೀರಾ? ಹೌದು ರೀ, ಮಧ್ಯಪ್ರದೇಶನ ಇಂದೋರ್ನಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಕಳೆದ 16 ವರ್ಷದಿಂದ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ದಾರೆ. ಇವ್ರ ಹೆಸರು ರಂಜಿತ್ ಸಿಂಗ್. ಇವ್ರಿಗೆ ಒಂದ್ಸಲ ವಾಕಿ ಟಾಕಿಯಲ್ಲಿ ಒಂದು ಮೆಸೇಜ್ ಬಂತಂತೆ ಆಕ್ಸಿಡೆಂಟ್ ಆಗಿದೆ ಅಂತ. ಇವರಲ್ಲಿ ಹೋಗಿ ನೋಡಿದಾಗ ಅದು ಅವ್ರ ಫ್ರೆಂಡೇ ಆಗಿದೆ. ಅದರಿಂದ ಬೇಜಾರಾದ ಇವರು ಹೆಂಗಾದ್ರೂ ಜನ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡೋ ತರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆಗಿಂದ ಇವರು ಸಿಗ್ನಲ್ ನಲ್ಲಿ ಹೀಗೆ ಮೂನ್ ವಾಕ್ ಮಾಡ್ತಾ ಟ್ರಾಫಿಕ್ ನ ಕಂಟ್ರೋಲ್ ಮಾಡ್ತಿದ್ದಾರೆ. ಇದರಿಂದ ತುಂಬಾ ಜನ ಸಿಗ್ನಲ್ ನಲ್ಲಿ ಸ್ಟಾಪ್ ಮಾಡಿ ಇವರು ಡ್ಯಾನ್ಸ್ ನ ಎಂಜಾಯ್ ಮಾಡ್ತಾ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ತಿದ್ದಾರಂತೆ. ಇವರೆಷ್ಟು ಫೇಮಸ್ ಅಂದ್ರೆ ಜನ ಇವ್ರ ಹತ್ರ ಸೆಲ್ಫಿ ತಗೊಳಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಸೆಲೆಬ್ರಿಟೀಸ್ ಕೂಡ ಇವ್ರ ಜೊತೆ ಸೆಲ್ಫಿ ತಗೋತಾರೆ. ನಾವೆಲ್ಲ ಬಿಸಿಲಲ್ಲಿ ಸ್ವಲ್ಪ ನಿಲ್ಲೋದಕ್ಕೆ ಬೇಜಾರು ಮಾಡ್ಕೋತೀವಿ. ಆದ್ರೆ ರೋಡಲ್ಲಿ ಹೀಗೆ ಎಂಜಾಯ್ ಮಾಡ್ತಾ ಕೆಲಸ ಮಾಡೋ ಇವ್ರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸ್ಥಳ. ಇದನ್ನ ನೋಡಿ, ಇದು ಯಾವ ಪಕ್ಷಿ ಅಂತ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ. ಈಗ ನೀವು ಯಾವ ಪಕ್ಷಿಯ ಹೆಸರು ಹಾಕಿದ್ರೂ ನಿಮ್ದು ತಪ್ಪುತ್ತಾನೆ. ಯಾಕಂದ್ರೆ ಇದು ಪಕ್ಷಿ ಅಲ್ಲ, ಇದು ಒಂದು ಹೂವು. ಇದರ ಹೆಸರು ಯುಲಾನ್ ಮ್ಯಾಗ್ನೋಲಿಯಾ ಅಂತ. ನೀವು ಪ್ರಪಂಚದಲ್ಲೇ ಕೊಳಕು ಮನುಷ್ಯ ಯಾರು ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಬರೋದು ಅಮೌ ಹಜಿ ಅಂತ. ಈ ವ್ಯಕ್ತಿಗೆ ವರ್ಲ್ಡ್ಸ್ ಡರ್ಟಿಯೆಸ್ಟ್ ಮ್ಯಾನ್ ಅಂತ ರೆಕಾರ್ಡ್ ಬಂದಿದೆ. ಯಾಕಂದ್ರೆ ಈ ಮನುಷ್ಯ ಕಳೆದ 67 ವರ್ಷಗಳಿಂದ ಸ್ನಾನನೇ ಮಾಡಿಲ್ವಂತೆ. ಈತ ತಿನ್ನೋದು ಸತ್ತ ಪ್ರಾಣಿಗಳ ಕೊಳೆತ ಮಾಂಸ. ಹಾಗೆ ಈ ವ್ಯಕ್ತಿ ಸೇದೋದು ತಂಬಾಕನ್ನಲ್ಲ, ಪ್ರಾಣಿಗಳ ಮಲನ. ಈ ವ್ಯಕ್ತಿಗೆ ಈಗ 87 ವರ್ಷ. ತನ್ನ ಜೀವನದಲ್ಲಿ ಮನುಷ್ಯರಿಂದ ಆದ ಮೋಸದಿಂದ ಹೀಗೆ ಜನಗಳಿಂದ ದೂರ ವಾಸ ಮಾಡ್ತಿದ್ದಾರೆ. ಅಂದಹಾಗೆ ಈ ವ್ಯಕ್ತಿ ಇರೋದು ಇರಾನ್ನ ದೆಜ್ಗಾ ಅನ್ನೋ ಊರಿನಲ್ಲಿ. ನೀವು ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋರಾಗಿದ್ರೆ ನಿಮಗ್ ಗೊತ್ತು, ನಾನು ಯಾವ್ದಾದ್ರು ಒಂದು ಕೋಇನ್ಸಿಡೆನ್ಸ್ ಬಗ್ಗೆ ಹೇಳ್ತೀನಿ. ಇವತ್ತು ನಾನು ನಿಮ್ಗೆ ಹೇಳೋ ಕೋಇನ್ಸಿಡೆನ್ಸ್ ನಡೆದಿದ್ದು ಬರ್ಮುಡಾದಲ್ಲಿ. 1974ರಲ್ಲಿ ಒಬ್ಬ ಹುಡುಗ ತನ್ನ ಮೊಪೆಡ್ನಲ್ಲಿ ಹೋಗುವಾಗ ಒಂದು ಕ್ರಾಸ್ನಲ್ಲಿ ಒಂದು ಟ್ಯಾಕ್ಸಿಯಿಂದ ಆಕ್ಸಿಡೆಂಟ್ ಆಗಿ ಸತ್ತ. ಆದ್ರೆ ಅವನ ತಮ್ಮ 1975ರಲ್ಲಿ ಅದೇ ಮೊಪೆಡ್ನಲ್ಲಿ ಹೋಗುವಾಗ ಅದೇ ಕ್ರಾಸ್ನಲ್ಲೇ ಅದೇ ಟ್ಯಾಕ್ಸಿಯಿಂದಾನೆ, ಅಷ್ಟೇ ಅಲ್ಲ ಅದೇ ಡ್ರೈವರ್ ಇಂದಾನೆ ಆಕ್ಸಿಡೆಂಟ್ ಆಗಿ ಸತ್ನಂತೆ. ಅಷ್ಟೇ ಅಲ್ಲ, 2 ಆಕ್ಸಿಡೆಂಟ್ ಆದಾಗ ಆ ಟ್ಯಾಕ್ಸಿಯಲ್ಲಿ ಇದ್ದ ಪ್ಯಾಸೆಂಜರ್ ಕೂಡ ಒಬ್ಬರೇ. ಇನ್ನು ಜಪಾನ್ನ ಹ್ಯೂಮನ್ ಅನಿಮಲ್ ಹೈಬ್ರಿಡ್ ನೋಡೋಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಂಡು ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಈಗ ಜಪಾನ್ನ ಸೈಂಟಿಸ್ಟ್ಗಳಿಗೆ ಹ್ಯೂಮನ್ ಅನಿಮಲ್ ಹೈಬ್ರಿಡ್ಗೆ ಪರ್ಮಿಷನ್ ಸಿಕ್ಕಿದೆ. ಇದರಿಂದ ಮನುಷ್ಯನ ಸೆಲ್ ಅಂದ್ರೆ ಕೋಶನ ಒಂದು ಪ್ರಾಣಿಗೆ ಹಾಕಿ ಅದರಿಂದ ಒಂದು ಎಂಬ್ರಿಯೋನ ಅಂದ್ರೆ ಭ್ರೂಣನ ತೆಗೆದು ಅದನ್ನ ಇನ್ನೊಂದು ಪ್ರಾಣಿಗೆ ಹಾಕಿ ಅದರಲ್ಲಿ ಪ್ರಾಣಿನ ಹುಟ್ಟಿಸ್ತಾರೆ. ಈಗ ಸದ್ಯಕ್ಕೆ ಮನುಷ್ಯನ ಸೆಲ್ನ ಇಲಿ ಒಳಗೆ ಹಾಕಿ ಅದರಲ್ಲಿ ಭ್ರೂಣನ ಹುಟ್ಟಿಸಿ ಆ ಭ್ರೂಣನ ಹಂದಿಯಲ್ಲಿ ಹಾಕಿ ಅದರಿಂದ ಹೊಸ ಜೀವಿನ ಹುಟ್ಟಿಸ್ತಿದ್ದಾರೆ. ಇನ್ನ ಈ ಎಕ್ಸ್ಪೆರಿಮೆಂಟ್ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತು, ಮನುಷ್ಯನ ಆರ್ಗನ್ಸ್ಗೆ ತುಂಬಾ ಬೇಡಿಕೆ ಇದೆ, ಆದ್ರೆ ಆರ್ಗನ್ ಡೋನರ್ಸ್ ಮಾತ್ರ ಕಮ್ಮಿ. ಇನ್ನ ಈ ಆರ್ಗನ್ಸ್ ಉದಾಹರಣೆಗೆ ಕಿಡ್ನಿ, ಲಿವರ್ ಇದೆಲ್ಲ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಹೀಗೆ ಹುಟ್ಟೋ ಪ್ರಾಣಿಗಳು ಮನುಷ್ಯನ ಸೆಲ್ ಇಂದಾನೇ ಹುಟ್ಟಿರೋದಕ್ಕೋಸ್ಕರ ಆ ಪ್ರಾಣಿಗಳಲ್ಲಿರೋ ಆರ್ಗನ್ಸ್ ಕೂಡ ಮನುಷ್ಯಂದೇ ಆಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಯಾರಿಗೆ ಆಗ್ಲಿ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಂದ್ರೆ
ಈ ಪ್ರಾಣಿಯಲ್ಲಿರೋ ಆರ್ಗನ್ಸ್ನ ನಾವು ಯೂಸ್ ಮಾಡ್ಕೊಬೋದು. ಇದರಿಂದ ಒಳ್ಳೆ ಪ್ರಯೋಜನನೇ ಇದ್ರೂ ಈ ತರ ಹುಟ್ಟೋ ಪ್ರಾಣಿ ಹೇಗಿರುತ್ತೆ, ಸೈಡ್ ಎಫೆಕ್ಟ್ಸ್ ಏನಾದರೂ ಆಗಬಹುದು ಅನ್ನೋದು ಒಂದ್ ಕಡೆ ಆದ್ರೆ, ಇದರಿಂದ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಬರೋದು ಇನ್ನೊಂದು ಕಡೆ. ಇದರ ನಡುವೆನೂ ಈ ಪ್ರಯೋಗಕ್ಕೆ ಚಾಲನೆ ಸಿಕ್ಕಿದೆ. ಹಿಂದೆ ಹೊಸದಾಗಿ ನಮ್ಮ ಕಾನೂನು ಬಂದಾಗ ಏನಾದ್ರೂ ಕ್ರಮ ಜರುಗಿಸೋಕ್ಕೂ ಮುಂಚೆ ಓಲ್ಡ್ ಬ್ರಿಟಿಷ್ ರಾಯಲ್ ಕಾನೂನು ಏನ್ ಹೇಳುತ್ತೆ ನೋಡೋಣ ಅಂತ ನೋಡ್ತಿದ್ರು. ಅದನ್ನೇ ಬರ್ತಾ ಬರ್ತಾ ಓಲ್ಡ್ ಬ್ರಿಟಿಷ್ ರಾಯಲ್ನ ಶಾರ್ಟ್ ಆಗಿ ಓಬಿ ರಾಯ್ ಅನ್ನೋರು. ಅದೇ ಮುಂದಕ್ಕೆ ಆಡು ಭಾಷೆಯಲ್ಲಿ ಫೈಲ್ ಯಾವ ಕಾಲದಪ್ಪ ಅಂದ್ರೆ ಅಯ್ಯೋ ಓಬಿ ರಾಯನ್ ಕಾಲದಪ್ಪ ಅಂತ ಬಂದ್ಬಿಡ್ತು. ವಾಲ್ಟರ್ ಸಮರ್ಫೋರ್ಡ್ ಒಬ್ಬ ಬ್ರಿಟಿಷ್ ಆಫೀಸರ್. ಇವ್ರನ್ನ ಅನ್ಲಕ್ಕಿಯಸ್ಟ್ ಪರ್ಸನ್ ಅಂತ ಕರೀತಾರೆ. ಯಾಕಂದ್ರೆ ಒಂದ್ಸಲ ಇವರು ವರ್ಲ್ಡ್ ವಾರ್ I ಟೈಮಲ್ಲಿ ಕುದುರೆ ಮೇಲೆ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಮಿಂಚು ಇವ್ರಿಗೆ ಬಂದು ತಗಲ್ತು. ಆದ್ರೆ ಹೇಗೋ ಇವ್ರು ಬದುಕಿದ್ರು. ಅದಾದ್ಮೇಲೆ ಕೆಲವು ವರ್ಷಗಳ ನಂತರ ಇವರು ಫಿಶಿಂಗ್ಗೆ ಅಂತ ಹೋಗಿದ್ರಂತೆ. ಆಗ ಮತ್ತೆ ಇನ್ನೊಂದ್ಸಲ ಮಿಂಚು ಇವ್ರು ಕೂತಿದ್ ಮರಕ್ಕೆ ಬಂದು ಬಿತ್ತು. ಆದ್ರೆ ಇದರಿಂದನೂ ಇವರು ಬಚಾವಾದ್ರು. ಮತ್ತೆ ಕೆಲವು ವರ್ಷಗಳಾದ್ಮೇಲೆ ಇವರು ಒಂದ್ಸಲ ಪಾರ್ಕ್ ನಲ್ಲಿ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಮಳೆ ಬರಕ್ ಸ್ಟಾರ್ಟ್ ಆಯ್ತಂತೆ. ಇವರು ಓಡ್ತಿರ್ಬೇಕಾದ್ರೆ ಮಿಂಚು ಡೈರೆಕ್ಟ್ ಆಗಿ ಇವ್ರಿಗೆ ಬಂದು ಹೊಡಿತು. ಆದ್ರೆ ಈ ಮನುಷ್ಯ ಅದರಿಂದನೂ ಬಚಾವಾದ. ಆದ್ರೆ ಸ್ವಲ್ಪ ಮೆಡಿಕಲ್ ಕಾಂಪ್ಲಿಕೇಶನ್ಗಳಿಂದ ಈತ 1932ರಲ್ಲಿ ಸತ್ತ ಮೇಲೆ ಅವ್ರನ್ನ ಮನೆಯವರು ಮಣ್ಣು ಮಾಡಿದ್ರು. ಆದ್ರೆ ಮಿಂಚು ಇವ್ರನ್ನ ಸತ್ತ ಮೇಲೂ ಬಿಡ್ಲಿಲ್ಲ. 1936ರಲ್ಲಿ ಮಿಂಚು ಇವರ ಸಮಾಧಿಗೂ ಬಂದು ಬಿತ್ತಂತೆ. ಅಮೆರಿಕದ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನಿಮಗೆ ಗೊತ್ತೇ ಇದೆ, ಅದು ಎಷ್ಟು ಎತ್ತರ ಇದೆ ಅಂತ. ಇನ್ನ ಸೂಸೈಡ್ ಮಾಡ್ಕೊಳ್ಳೋರ್ಗೆ ಇದು ಒಳ್ಳೆ ಸ್ಪಾಟ್ ಅಲ್ವಾ? ಮೇಲಿಂದ ಬಿದ್ರೆ ಬದುಕೋ ಚಾನ್ಸೇ ಇಲ್ಲ. ಹಾಗಾಗಿ ಇಲ್ಲಿ ತುಂಬಾ ಸೂಸೈಡ್ಗಳು ಆಗ್ತಿರುತ್ತೆ. ಒಂದ್ಸಲ ಎಲ್ವಿಟಾ ಆಡಮ್ಸ್ ಅನ್ನೋ ಒಂದು ಮಹಿಳೆ 86ನೇ ಅಂತಸ್ತಿನಿಂದ ಕೆಳಗೆ ಎಗರಿದ್ರಂತೆ. ಆದ್ರೆ ಆಗ ಗಾಳಿ ತುಂಬಾ ಜೋರಾಗಿ ಬೀಸಿದ್ರಿಂದ ಈ ಮಹಿಳೆ ಮತ್ತೆ ವಾಪಸ್ ಬಿಲ್ಡಿಂಗ್ ಒಳಗೆ ಬಿದ್ದಂತೆ. ಅಂದ್ರೆ 86ನೇ ಅಂತಸ್ತಿಂದ ಎಗರಿದ ಈ ಮಹಿಳೆ 85ನೇ ಫ್ಲೋರ್ಗೆ ಬಂದು ಬಿದ್ಲಂತೆ. ಅದರಿಂದ ಏನು ಗಾಯ ಆಗದೆ ಲಿಫ್ಟ್ ನ ಸಹಾಯದಿಂದ ಒಂದು ಫ್ಲೋರ್ ಕೆಳಗೆ ಬಂದು ಈಕೆ. ಅಲ್ಲ, ಇದು ಈ ಮಹಿಳೆಯ ಅದೃಷ್ಟನ ಅಥವಾ ದುರಾದೃಷ್ಟನ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ನಿಮ್ಗೆಲ್ಲ ಏನ್ ಅನ್ಸಿದ್ರು ಪಾಪ ಆ ಮಹಿಳೆ ಪರಿಸ್ಥಿತಿ ಅವತ್ತು ಹೇಗಿರ್ಬಹುದು. ನಾನಿವಾಗ 2 ವಿಷಾದದ ಸಂಗತಿಗಳನ್ನ ಹೇಳ್ತೀನಿ. ಅದ್ರಲ್ಲಿ ಒಂದು ಈ ಪೇಂಟಿಂಗ್. ಅಕಸ್ಮಾತ್ ಈ ಪೇಂಟಿಂಗ್ ನ ನೀವ್ ಕೊಂಡ್ಕೊಂಡ್ರೆ ಎಷ್ಟ ಕೊಂಡ್ಕೊಂತೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ. ಓಕೆ, ಇದ್ರ ಹೆಸರು ಆರೆಂಜ್ ರೆಡ್ ಯೆಲ್ಲೋ. ಇದನ್ನ ಒಬ್ಬ ಅಮೆರಿಕನ್ ಪೇಂಟರ್ ಮಾರ್ಕ್ ರೋತ್ಕೋ ಅನ್ನೋರು 1961ರಲ್ಲಿ ಪೇಂಟ್ ಮಾಡಿದ್ರು. ಈ ಪೇಂಟಿಂಗ್ ನ ವಿಶೇಷತೆ ಏನಂದ್ರೆ, ಮಾರ್ಕ್ ಈ ಪೇಂಟಿಂಗ್ ನಲ್ಲಿ ಸನ್ಸೆಟ್ ನ ರಿಯಲ್ ಕಲರ್ಸ್ ನ ನೋಡ್ಸೋ ಪ್ರಯತ್ನ ಮಾಡಿದ್ರು. ಈ ಪೇಂಟಿಂಗ್ ಮೇಲೆ ನೋಡೋದಾದ್ರೆ ಯೆಲ್ಲೋ ಕಲರ್ ಇರುತ್ತೆ, ಮಧ್ಯದಲ್ಲಿ ಹಾಗೆ ಕೆಳಗಡೆ ಆರೆಂಜ್ ಕಲರ್ ಇರುತ್ತೆ, ಇನ್ನ ಬಾರ್ಡರ್ ಅಲ್ಲಿ ರೆಡ್ ಕಲರ್ ಇರುತ್ತೆ. ಇನ್ನಿಷ್ಟು ಬಿಟ್ರೆ ಇದ್ರ ಬಗ್ಗೆ ಜಾಸ್ತಿ ಏನೂ ಹೇಳಕ್ಕಾಗಲ್ಲ. 2012ರಲ್ಲಿ ಈ ಪೇಂಟಿಂಗ್ ನ ಆಕ್ಷನ್ ನಲ್ಲಿ ಇಟ್ಟಾಗ $86.9 ಮಿಲಿಯನ್ ಇದು ಸೇಲ್ ಆಯ್ತು. ಅಂದ್ರೆ ನಮ್ಮ ಭಾರತದ ಲೆಕ್ಕದಲ್ಲಿ ನೋಡೋದಾದ್ರೆ 633 ಕೋಟಿಗೆ ಸೇಲ್ ಆಯ್ತು ಈ ಪೇಂಟಿಂಗ್. ಆದ್ರೆ ಈ ವಿಷಾದ ಇಲ್ಲಿಗೆ ಮುಗಿಲಿಲ್ಲ. 2015ರಲ್ಲಿ ನಡೆದ ಇನ್ನೊಂದು ಆಕ್ಷನ್ ನಲ್ಲಿ ನಮ್ಮ ಮಾರ್ಕ್ ಅಂಕಲ್ ಇನ್ನೊಂದು ಪೇಂಟಿಂಗ್ ಹಾಕಿದ್ರು. ಅದೇನಂದ್ರೆ ಯೆಲ್ಲೋ ಅಂಡ್ ಬ್ಲೂ ಅಂತ. ಅದನ್ನ ಕೂಡ $46.5 ಮಿಲಿಯನ್ ಕೊಂಡ್ಕೊಂಡ್ರು. ಅಂದ್ರೆ 339 ಕೋಟಿಗೆ ಹೋಯ್ತು. ಅಲ್ಲ, ನಾನು ಅರ್ಥ ಆಗ್ತಿಲ್ಲ, ಇದ್ರಲ್ಲಿ ಅಂತದ್ ಏನಿದೆ ಇಷ್ಟು ದುಡ್ಡು ಕೊಟ್ಟು ತಗೊಳ್ಳೋದು? ನಿಮ್ಗೇನಾದ್ರೂ ಗೊತ್ತಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅದು 1876 ಫ್ರಾನ್ಸ್ ನಲ್ಲಿ ಬ್ಲಾಂಚೆ ಮೋನಿಯರ್ ಅನ್ನೋ ಒಬ್ಬ ಸುಂದರ ಹುಡುಗಿ ಇದ್ಲು. ಆಗ ಅವಳ ವಯಸ್ಸು 25. ಒಳ್ಳೆ ಶ್ರೀಮಂತ ಕುಟುಂಬದ ಹುಡುಗಿ. ಹಾಗೆ ತುಂಬಾ ಬ್ಯೂಟಿ ಆಗಿರೋದ್ರಿಂದ ತುಂಬಾ ಜನ ಹುಡುಗರು ಮದುವೆ ಆಗಕ್ಕೆ ಬಂದಿದ್ರು. ಆದ್ರೆ ಅವರೆಲ್ಲರನ್ನ ಬಿಟ್ಟು ಬ್ಲಾಂಚೆ ವಯಸ್ಸಲ್ಲಿ ದೊಡ್ಡವರಾಗಿದ್ದ ಒಬ್ಬ ಲಾಯರ್ನ ಲವ್ ಮಾಡಿದ್ಲು. ಅದನ್ನ ತನ್ನ ತಾಯಿ ಹತ್ರ ಕೂಡ ಹೇಳಿದ್ಲು. ಆಗ ತಾಯಿ, ಇಲ್ಲ, ಅವನು ನಮ್ಮ ಅಂತಸ್ತಿಗೆ ಸರಿ ಹೋಗಲ್ಲ, ಬೇಡ ಅಂತ ಹೇಳಿದ್ಲು. ಆದ್ರೂ ಮಗಳ ಹಠ ಹಿಡ್ದಿದ್ರಿಂದ ತಾಯಿ ಮಗಳನ್ನ ಕತ್ತಲೆ ಕೋಣೆಯೊಳಗೆ ಹಾಕಿದ್ಲು. ಅದು ದಿನಗಳಲ್ಲ, ತಿಂಗಳುಗಳಲ್ಲ, 1-2 ವರ್ಷ ಕೂಡ ಅಲ್ಲ, ಏಕ 25 ವರ್ಷ ಅದೇ ಬೆಡ್ ಮೇಲೆ ಊಟ, ಅದೇ ಬೆಡ್ ಮೇಲೆ ಮಲ ಮೂತ್ರ ಕೂಡ. ಅಷ್ಟೇ ಅಲ್ಲ, ಅಷ್ಟು ವರ್ಷ ಸೂರ್ಯನ ಕೂಡ ನೋಡಿರ್ಲಿಲ್ಲ ಈ ಹುಡುಗಿ. ಅಷ್ಟು ಚಿತ್ರ ಹಿಂಸೆ ಪಟ್ಟಿದ್ಲು. ನಂತರ 1901ರಲ್ಲಿ ಪ್ಯಾರಿಸ್ನ ಪೊಲೀಸರಿಗೆ ಈ ಮನೆಯಿಂದ ಒಬ್ಬ ಹೆಂಗಸಿನ ಅಳು ಬರ್ತಿದೆ, ಏನಾಗಿದೆ ಬಂದು ನೋಡಿ ಅಂತ ಒಂದು ಲೆಟರ್ ಬಂದಿತ್ತು. ಅದರ ಆಧಾರದ ಮೇಲೆ ಪೊಲೀಸರು ಕೂಡ ಆ ಮನೆಗೆ ಬಂದು ನೋಡಿದಾಗ ಬೆಡ್ ಮೇಲೆ ಈ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ಲು ಬ್ಲಾಂಚೆ. ರೂಮ್ ಎಲ್ಲ ಒಂದೇ ವಾಸನೆ ಅಂತೆ. ಮೈ ಮೇಲೆ ಬಟ್ಟೆ ಕೂಡ ಇರಲಿಲ್ಲ. 50 ವರ್ಷದ ಈ ಮಹಿಳೆ ಬರೀ 25 kg ತೂಕ ಇದ್ಲಂತೆ. ಫುಲ್ಲು ಸ್ಕೆಲಿಟನ್ ತರ ಆಗಿದ್ಲು ಪಾಪ. ಒಂದೇ ಲೈನಲ್ಲಿ ಹೇಳ್ಬೇಕಂದ್ರೆ ಬದುಕಿದ್ದ ಶವ ಆಗಿದ್ಲು ಬ್ಲಾಂಚೆ.
ಅಮ್ಮ ಮತ್ತೆ ಅಣ್ಣನ್ನ ಅರೆಸ್ಟ್ ಮಾಡಿದ್ರು. ಆದರೆ 1913ರಲ್ಲಿ ಈಕೆ ಸತ್ತೋದ್ಲು. ಅದು ಬ್ರಿಟಿಷರು ಭಾರತನ ಆಳ್ತಿದ್ದ ಕಾಲ. ಆಗ ಡೆಲ್ಲಿಯಲ್ಲಿ ಹಾವುಗಳ ಕಾಟ ವಿಪರೀತವಾಗಿತ್ತು. ಆಗ ಬ್ರಿಟಿಷರು ಇದನ್ನ ಶಮನ ಮಾಡೋಕ್ಕೆ ಅಂತ ಒಂದು ಹೊಸ ರೂಲ್ಸ್ನ ಮಾಡಿದ್ರು. ಅದೇನಂದ್ರೆ ಯಾರು ಹಾವನ್ನ ಸಾಯಿಸಿ ತಂದು ಕೊಡ್ತಾರೋ ಅವ್ರಿಗೆ ಒಳ್ಳೆ ಬಹುಮಾನ ಇದೆ ಅಂತ. ಆಮೇಲೆ ಇಂಡಿಯನ್ಸ್ ಕೂಡ ತುಂಬಾ ಹಾವುಗಳನ್ನ ತಂದು ಕೊಟ್ರು, ಹಾಗೆ ರಿವಾರ್ಡ್ ಕೂಡ ತಗೊಂಡ್ರು. ಆದ್ರೆ ಇದುವರೆಗೂ ಬಂದ ಹಾವುಗಳ ಸಂಖ್ಯೆನ ನೋಡಿದ್ರೆ ಈಗಾಗಲೇ ಡೆಲ್ಲಿಯಲ್ಲಿ ಒಂದು ಹಾವು ಕೂಡ ಇರಬಾರ್ದು. ಆದ್ರೂ ಇಂಡಿಯನ್ಸ್ ಇನ್ನೂ ಹಾವುಗಳನ್ನ ಸಾಯಿಸಿ ತಂದು ಕೊಡ್ತಾನೆ ಇದ್ದಾರೆ. ಸರಿ, ಏನಿದ್ರ ರಹಸ್ಯ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಎನ್ಕ್ವೈರಿ ಕಮಿಟಿನ ಮಾಡಿದ್ರು ಬ್ರಿಟಿಷರು. ಆಗ ಅವ್ರಿಗೆ ಗೊತ್ತಾಗಿದ್ದೇನೆಂದ್ರೆ ನಮ್ಮ ಇಂಡಿಯನ್ಸು ಹಾವುಗಳನ್ನ ಮನೆಯಲ್ಲೇ ಸಾಕಿ ಮರಿಗಳನ್ನ ಮಾಡಿ ತಗೊಂಡೋಗಿ ಬ್ರಿಟಿಷರಿಗೆ ಕೊಡ್ತಿದ್ರಂತೆ. कितने तेजस्वी लोग हैं हमारे पास, कितने शानदार विचार रखते हैं जी. ನಿಮ್ಗೆ ನಾನು ಮೊದಲು ಡೋರೆಮನ್ ನಲ್ಲಿ ಬರೋ ಡ್ರೀಮ್ ಗ್ಯಾಡ್ಜೆಟ್ ನಿಜ ಆಗಿದ್ರ ಬಗ್ಗೆ ಹೇಳಿದ್ದೆ. ಇವತ್ತು ಇನ್ನೊಂದು ಗ್ಯಾಡ್ಜೆಟ್ ನಿಜ ಆಗಿದೆ ಹೇಳ್ತೀನಿ. ಒಂದು ಎಪಿಸೋಡ್ ನಲ್ಲಿ ಒಂದು ಗ್ಲಾಸ್ ಇರುತ್ತೆ. ನೀವು ಆ ಗ್ಲಾಸ್ಗೆ ಏನ್ ಬೇಕೋ ಕೇಳಿದಾಗ ಅದು ಅದೇ ಡ್ರಿಂಕ್ ಆಗಿ ಬದಲಾಗುತ್ತೆ. ಈಗ ಅದು ನಿಜ ಆಗಿದೆ. ಸಿಂಗಾಪುರ್ನ ಇನ್ವೆಂಟರ್ಸ್ ಒಂದು ಗ್ಲಾಸ್ ನ ಕಂಡಿಡ್ತಿದ್ದಾರೆ. ಇದರ ಹೆಸರು ಮಾಕ್ಟೇಲ್ ಅಂತ, ಅಂದ್ರೆ ವರ್ಚುವಲ್ ಮಾಕ್ಟೇಲ್ ಅಂತ. ಇದರಲ್ಲಿ ನೀವು ಬರೀ ನೀರನ್ನ ಹಾಕಿ ಮೊಬೈಲ್ನಲ್ಲಿ ಯಾವ ಡ್ರಿಂಕ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನೀರು ಆ ಡ್ರಿಂಕ್ ಆಗಿ ಬದಲಾಗತ್ತೆ. ಅದು ಹೇಗೆ ಅಂತ ಕೇಳಿದ್ರ ಹೇಳ್ತೀನಿ. ಈಗ ಗ್ಲಾಸ್ನಲ್ಲಿ ನೀರು ಹಾಕಿ ವೈನ್ ಸೆಲೆಕ್ಟ್ ಮಾಡಿದ್ರಿ ಅನ್ಕೊಳ್ಳಿ. ಆಗ ಗ್ಲಾಸ್ನಲ್ಲಿ ಇರೋ LED ಲೈಟ್ಸ್ ನೀರನ್ನ ರೆಡ್ ಕಲರ್ ಆಗಿ ನಿಮ್ಗೆ ತೋರಿಸುತ್ತೆ. ಅದರಲ್ಲಿ ಇರೋ ಸ್ಮೆಲ್ ಚೇಂಬರು ವೈನ್ನ ಸ್ಮೆಲ್ ಬರ್ಸತ್ತೆ. ಇನ್ನ ಇದರಲ್ಲಿ ಇರೋ ಎಲೆಕ್ಟ್ರೋಡ್ಸ್ ನಿಮ್ಮ ನಾಲ್ಗೆಗೆ ಟಚ್ ಆದಾಗ ಒಂದು ಎಲೆಕ್ಟ್ರಿಕ್ ವೇವ್ಸ್ನ ಕಳಿಸಿ ನಿಮ್ಮ ನಾಲ್ಗೆಗೆ ಆ ವೈನ್ನ ಟೇಸ್ಟ್ ಕೂಡ ಮಾಡಿಸುತ್ತೆ. ಇನ್ನು ಕಲರು, ವಾಸನೆ, ಟೇಸ್ಟ್ ಮೂರು ಹಾಗೆ ಇರೋದ್ರಿಂದ ನಿಮ್ಮ ಬ್ರೈನ್ ನೀವು ವೈನ್ನ ಕುಡಿತಿರೋ ಥರ ಫೀಲ್ ಮಾಡಿಸುತ್ತೆ. ಗ್ರೇಟ್ ಇನ್ವೆನ್ಷನ್ ಅಲ್ವಾ? ಮತ್ತೆ ಕಿಕ್ ಕೊಡುತ್ತಾ ಅಂತೆಲ್ಲ ಕೇಳಬೇಡಿ. ನಿಮಗೆ ಗೊತ್ತಾ, ಅಮೆರಿಕನ್ ಸೆನ್ಸಸ್ ಪ್ರಕಾರ 1960ಕ್ಕೂ ಮುಂಚೆ ಮನುಷ್ಯರಿಗೆ ಕನಸುಗಳು ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಬರ್ತಿತ್ತಂತೆ. ನಂತರ ಅಂದ್ರೆ 1960 ಆದ್ಮೇಲೆ ಎಲ್ಲರಿಗೂ ಕನಸುಗಳು ಕಲರ್ ನಲ್ಲಿ ಬರೋದಕ್ಕೆ ಪ್ರಾರಂಭಿಸ್ತಂತೆ. ಈ ಡ್ರಾಸ್ಟಿಕ್ ಚೇಂಜ್ಗೆ ಕಾರಣ ಏನು ಅಂದ್ರೆ 1960ರಿಂದ ಕಲರ್ ಟಿವಿ ಇಂಟ್ರೊಡ್ಯೂಸ್ ಆಗಿದ್ದು. ಸೊ ನೋಡಿದ್ರಲ್ಲ, ಒಂದು ಟಿವಿ ನಮ್ಮ ಲೈಫ್ ನಲ್ಲಿ ಎಷ್ಟು ದೊಡ್ಡ ಭಾಗ ಆಗಿದೆ ಅಂತ. ಈಕೆ ಹೆಸರು ವ್ಯಾಲೆಂಟಿನಾ ವ್ಯಾಸಿಲಿಯೇವ್. ಈಕೆ ಹೆಸರಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಇದೆ. ಅದೇನಂದ್ರೆ ಈಕೆ 1700ರ ಕಾಲದಲ್ಲಿ 16 ಅವಳಿಗಳು, 7 ತ್ರಿವಳಿಗಳು, ಹಾಗೆ 4 ಕ್ವಾಡ್ರುಪ್ಲೆಟ್ಸ್, ಅದನ್ನ ಮೋಸ್ಟ್ಲಿ ಚತುರ್ವಳಿ ಅನ್ಬೋದೇನೋ ಅನ್ಸುತ್ತೆ, ಅಷ್ಟಕ್ಕೆ ಜನ್ಮ ನೀಡಿದ್ಲಂತೆ. ಈಕೆ 69 ಜನ ಮಕ್ಕಳಿಗೆ ಜನ್ಮ ನೀಡಿದ್ಲು. ಮತ್ತೆ ಅಷ್ಟು ಮಕ್ಕಳಿಗೆ ತಂದೆ ಒಬ್ರೆ. ಇಷ್ಟರಲ್ಲಿ ಕೇವಲ 2 ಮಾತ್ರ ಸತ್ರಂತೆ. ನೋಡಿ, ಈಗಿನ ಕಾಲದಲ್ಲಿ ಒಂದು ಮಗುಗೆ ಸಾಕಪ್ಪ ಅಂತಾರ ಜನ. ಕಾಟನ್ ಕ್ಯಾಂಡಿ ನಿಮಗೆ ಗೊತ್ತಲ್ವಾ? ಅದನ್ನ ಕನ್ನಡದಲ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದನ್ನ ಚೆನ್ನಾಗಿ ತಿಂದಿರ್ತೀರ ಅಲ್ವಾ? ಆದ್ರೆ ನಿಮಗೆ ಗೊತ್ತಾ, ಇದನ್ನ ತಿಂದ್ರೆ ನಮ್ಮ ಹಲ್ಲುಗಳು ಕೊಳೆತು ಹೋಗುತ್ತಂತೆ. ಅದೇ ಸಂವೇದನಶೀಲತೆ. ಆದ್ರೆ ಫ್ಯಾಕ್ಟ್ ಇದಲ್ಲ. ಇದನ್ನ ಕಂಡು ಹಿಡಿದಿದ್ದು ವಿಲಿಯಂ ಮೋರಿಸನ್ ಅಂತ. ಅವ್ರೇನ್ ಮಾಡ್ತಿದ್ರು ಅಂತ ಗೊತ್ತಾ? ಅವರು ಒಬ್ಬ ಡೆಂಟಿಸ್ಟ್. ಹೌದು, ನೀವು ಕೇಳಿದ್ ನಿಜ. ಇವರು ಡೆಂಟಿಸ್ಟ್. ಅದನ್ನ ತಿಂದು ಜನರು ಹಲ್ಲನ್ನ ಹಾಳು ಮಾಡ್ಕೊಬೇಕು, ಮತ್ತೆ ತನ್ನ ಹತ್ರ ಬರ್ಬೇಕು ಅಂತ ಯೋಚನೆ ಮಾಡಿದ್ದ ಈ ಪುಣ್ಯಾತ್ಮ. ನೀವೀಗ ನೋಡ್ತಿರೋದು ಒಂದು ಪೇಪರ್ನ ಮೈಕ್ರೋಸ್ಕೋಪಿಕ್ ವ್ಯೂ. ನೋಡಿ, ಇಷ್ಟು ನೀಟಾಗಿ ಕಟ್ ಆಗಿರೋ ಪೇಪರ್ ಹೇಗಿರುತ್ತೆ ಅಂತ ಈಗ ಗೊತ್ತಾಯ್ತಲ್ಲ. ಒಂದೊಂದ್ಸಲ ಪೇಪರ್ ಇಂದ ಕಟ್ಟಾಗಿ ರಕ್ತ ಯಾಕೆ ಬರುತ್ತೆ ಅಂತ. ಇಲ್ಲಿ ಕಾಣ್ತಿರೋ ಈ ಮಹಿಳೆ ಹೆಸರು ಆಂಡಿ ಸೋಫಿಯಾ ಫೌಂಟೇನ್. ಒಂದ್ಸಲ ಐಸ್ಲ್ಯಾಂಡ್ಗೆ ಟ್ರಿಪ್ಗೆ ಹೋಗಿದ್ಲು. ಮಾಮೂಲಿಯಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಟ್ರಿಪ್ಗೆ ಅಂತ ಒಂದು ಗುಂಪು ಹೋಗುತ್ತೆ. ಅವರೆಲ್ಲ ಮಾತಾಡ್ಕೊಂಡು ಒಂದು ಬಸ್ನ ಬುಕ್ ಮಾಡ್ಕೊಂಡು ಅದರಲ್ಲಿ ತುಂಬಾ ಪ್ಲೇಸ್ನ ನೋಡ್ತಿರ್ತಾರೆ. ಹಾಗೆ ಒಂದು ಪ್ಲೇಸ್ಗೆ ಹೋಗಿ ವಾಪಸ್ ಬರ್ತಾರೆ. ಹಾಗೆ ಆಂಟಿ ಕೂಡ ವಾಪಸ್ ಬಂದ್ಲು. ಆದ್ರೆ ಆ ಬಸ್ನಲ್ಲಿ ಒಬ್ಬ ಮಹಿಳೆ ಮಿಸ್ ಆಗಿದ್ಲು. ಈಗ ಇವ್ರಿಗೆಲ್ಲ ಅಷ್ಟೊಂದು ಪರಿಚಯ ಇರಲಿಲ್ಲ ಅಲ್ವಾ? ಅಂದ್ರೆ ಅವ್ರ ಹೆಸರು, ಬಂದಿದ್ದ ಪ್ಲೇಸ್ ಅವೆಲ್ಲ. ಆದ್ರೆ ಅವಳು ಹೇಗೆ ಕಾಣ್ತಿದ್ಲು ಅಂತ ಎಲ್ರಿಗೂ ಗೊತ್ತಿತ್ತು. ಅವಳೊಬ್ಳು ಏಷ್ಯನ್, 160 ಸೆಂಟಿಮೀಟರ್ ಇದ್ಲು, ಡಾರ್ಕ್ ಬಟ್ಟೆ ಹಾಕಿದ್ಲು, ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಿದ್ಲು. ಇಷ್ಟ ಇವ್ರಿಗೆ ಗೊತ್ತಿದ್ದು. ಹೀಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟರು. ಇನ್ನ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಆಯ್ತು. ಹಂಗೆ ಒಂದ್ ವಾರದಿಂದ ಸರ್ಚಿಂಗ್ ನಡೀತಾನೆ ಇದೆ. ಅವ್ರ ಜೊತೆ ಟೂರಿಸ್ಟ್ಗಳು ಕೂಡ ಸೇರ್ಕೊಂಡು ಹುಡುಕ್ತಿದ್ರು. ಕೊನೆಗೆ ಆ ಹುಡುಗಿ ಸಿಕ್ಕಿದ್ಲು. ಎಲ್ಲಿ ಇದ್ಲು ಗೊತ್ತಾ? ಈ ಟೂರಿಸ್ಟ್ಗಳ ಗುಂಪಲ್ಲೇ ಇದ್ಲು. ಅಷ್ಟೇ ಅಲ್ಲ, ಅವ್ರು ಹುಡುಕ್ತಿದ್ದು ಆಂಡಿನೇ. ಒಂದ್ಸಲ ರಿವೈಂಡ್ ಮಾಡಿ. ಅವತ್ತು ಇವರು ಒಂದು ಪ್ಲೇಸ್ಗೆ ಹೋಗಿದ್ರಲ್ವಾ, ಅಲ್ಲಿಂದ ರಿಟರ್ನ್ ಆಗ್ಬೇಕಾದ್ರೆ ಆಂಡಿ ತನ್ನ ಡ್ರೆಸ್ ಅನ್ನ ಹಾಗೆ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ರು. ಹಾಗಾಗಿ ಇವರೆಲ್ಲ ಅವಳೇ ಮಿಸ್ಸಿಂಗ್ ಅನ್ಕೊಂಡ್ರು. ಆದ್ರೆ ಆಂಡಿಗೂ ಗೊತ್ತಿರ್ಲಿಲ್ಲ ಇವರೆಲ್ಲ ಹುಡುಕ್ತಿದ್ದು ಅವಳನ್ನೇ ಅಂತ. ಇದೆಲ್ಲ ಗೊತ್ತಾದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರಬಹುದು?
ನೀವು ಕೊರೋನಾಗೆ ಸ್ವಾಬ್ ಟೆಸ್ಟ್ ಮಾಡಿಸ್ಕೊಂಡ್ರಾ? ಕೆಲವರು ಅದನ್ನ ಮೂಗಲ್ಲಿ ಬಾಯಲ್ಲಿ ಹಾಕಿದಾಗ ಒದ್ದಾಡ್ತಾರೆ ಅಲ್ವಾ? ಇದಕ್ಕೆ ನೀವು ಇಷ್ಟು ಭಯ ಪಟ್ರೆ ಚೈನಾದಲ್ಲಿ ಇದನ್ನ ಮೂಗಲ್ಲಿ ಬಾಯಲ್ಲಿ ಹಾಕಲ್ಲ, ಗುದದಲ್ಲಿ ಹಾಕ್ತಾರೆ. ಇನ್ನ ಅದೇನಾದ್ರೂ ಭಾರತದಲ್ಲಿ ಮಾಡಿದ್ರೆ ನಮ್ಮ ಪರಿಸ್ಥಿತಿ. ನಿಮ್ಗೆ ಹ್ಯಾರಿ ಪಾಟರ್ ಮೂವಿ ಇಷ್ಟನಾ? ಅದರಲ್ಲಿ ಮಾಡೋ ಮ್ಯಾಜಿಕ್ಸ್ ಮಾಡಕ್ಕೆ ನಿಮ್ಗೂ ಇಷ್ಟನಾ? ಸರಿ, ನಾನು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ನಿಜ ಹೇಳ್ಕೊಡ್ತೀನಿ. ನಿಮ್ಗೆ ಒಂದು ಸ್ಪೆಲ್ ಗೊತ್ತಾ? ಲೈಟ್ಗೋಸ್ಕರ ಹ್ಯಾರಿ ಹೇಳೋ ಒಂದು ಸ್ಪೆಲ್. ಇದನ್ನ ನಿಮ್ಮ ಗೂಗಲ್ ಅಸಿಸ್ಟೆಂಟ್ಗೆ ಹೇಳಿ, ನಿಮ್ಮ ಮೊಬೈಲ್ನಲ್ಲಿ ಲೈಟ್ ಆನ್ ಆಗತ್ತೆ. ಹಾಗೆ ನಾಕ್ಸ್ ಅನ್ನಿ, ಆಗ ಲೈಟ್ ಆಫ್ ಆಗತ್ತೆ. ನೋಡಿ, ನೀವು ಮ್ಯಾಜಿಕ್ ಕಲ್ತ್ಕೊಂಡ್ರಿ ಅಲ್ವಾ? ಥಿಯರಿ ಆಫ್ ರಿಲೇಟಿವಿಟಿ ಅಂದ್ರೆ ಏನು ಅಂತ ನೋಡೋಣ. ಭೂಮಿ ತಿರುಗ್ತಿರುತ್ತೆ, ಅದು ನಿಮಗೆ ಗೊತ್ತು. ಒಂದು ಸಲ ಅದು ತಿರುಗಕ್ಕೆ ತಗೊಳ್ಳೋ ಸಮಯ 24 ಗಂಟೆ. ಇದು ಒಂದು ದಿನ. ಇನ್ನು ಭೂಮಿ ಸೂರ್ಯನ ಸುತ್ತಿ ಬರೋದಕ್ಕೆ 365 ದಿನ ತಗೊಳತ್ತೆ. ಇದೇ ಒಂದು ವರ್ಷ. ಇಲ್ಲಿ ನೀವೊಂದು ಗಮನಿಸಿದ್ರ, ನಿಮಗೆ ಸಮಯ, ವರ್ಷ ಇದೆಲ್ಲ ಭೂಮಿ ಮೇಲೆ ಇರೋದ್ರಿಂದಾನೆ. ಅದೇ ನೀವು ಈ ಭೂಮಿನ ಬಿಟ್ಟು ಹೋದ್ರೆ ಟೈಮ್ ಬೇರೆನೆ ಇರುತ್ತೆ ಅಲ್ವಾ? ಇದನ್ನೇ ಥಿಯರಿ ಆಫ್ ರಿಲೇಟಿವಿಟಿ ಅಂತಾರೆ. ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂದ್ರೂ ಹೀಗೇನೆ. ಇದನ್ನ ಬೇರೆ ವಿಡಿಯೋಗಳಲ್ಲಿ ಹೇಳಿದೀನಿ, ಒಂದ್ಸಲ ಅದನ್ನು ನೋಡಿ. ಸರಿ, ಈಗ ಕತೆಗೆ ಬರೋಣ. ಕುಶಸ್ಥಳಿ ಅನ್ನೋ ಒಂದು ರಾಜ್ಯ. ಈಗ ಅದನ್ನ ದ್ವಾರಕ ಅಂತಾರೆ. ಆ ಕುಶಸ್ಥಳಕ್ಕೆ ರಾಜ ಕಾಕುದ್ಮಿ, ಮಗಳು ರೇವತಿ. ಆಕೆ ಬಹಳ ಸುಂದರಿ. ಎಷ್ಟು ಸುಂದರಿ ಅಂದ್ರೆ ಆಕೆನ ಮದುವೆ ಆಗೋ ಅರ್ಹತೆ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ ಅನ್ನೋಷ್ಟು. ಅದಕ್ಕೆ ಇನ್ನ ಇಂಥ ಸುಂದರಿಗೆ ಗಂಡು ಯಾರು ಅನ್ನೋದನ್ನ ಆ ಬ್ರಹ್ಮನೇ ಹೇಳ್ಬೇಕು ಅಂತ ಕಾಕುದ್ಮಿ ತನ್ನ ಮಗಳನ್ನ ಕರ್ಕೊಂಡು ಬ್ರಹ್ಮನ ಹತ್ರನೇ ಹೋದ. ಅಲ್ಲಿಗೆ ಹೋದಾಗ ಬ್ರಹ್ಮ ಒಂದು ಸಂಗೀತ ಕಚೇರಿಯಲ್ಲಿ ಮಗ್ನರಾಗಿದ್ದ. ಸರಿ, ಅದು ಮುಗಿಲಿ ಅಂತ ಕಾಕುದ್ಮಿ ಅಲ್ಲೇ ವೇಟ್ ಮಾಡ್ತಾರೆ. ಸರಿ, ಕಚೇರಿ ಎಲ್ಲ ಮುಗಿದ್ಮೇಲೆ ಬ್ರಹ್ಮನ ಹತ್ರ ತಾನು ಶಾರ್ಟ್ ಲಿಸ್ಟ್ ಮಾಡಿದ ಹುಡುಗರ ಲಿಸ್ಟ್ ನ ತೋರಿಸಿ ಇದರಲ್ಲಿ ಯಾರಿಗೆ ನನ್ನ ಮಗಳನ್ನ ಕೊಡ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಬ್ರಹ್ಮದೇವ ಜೋರಾಗಿ ನಕ್ಕು, ಅಯ್ಯೋ ಹುಚ್ಚ, ಸಮಯ ಎಲ್ಲಾ ಕಡೆ ಒಂದೇ ತರ ಇರಲ್ಲ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತರ ಚೇಂಜ್ ಆಗ್ತಿರತ್ತೆ. ನೀನೀಗ ಇಲ್ಲಿ ವೇಟ್ ಮಾಡಿದ ಈ ಅಲ್ಪ ಸಮಯದಲ್ಲೇ ಭೂಮಿ ಮೇಲೆ 27 ಚತುರ್ಯುಗ ಕಳೆದು ಹೋಗಿದೆ ಅಂತ ಹೇಳ್ತಾರೆ. ಒಂದು ಚತುರ್ಯುಗ ಅಂದ್ರೆ 43,20,000 ವರ್ಷಗಳು. ಸೊ 43,20,000 ಇಂಟು 27 ಅಂದ್ರೆ ಸುಮಾರು 11 ಕೋಟಿ ವರ್ಷಗಳು ಭೂಮಿ ಮೇಲೆ ಕಳೆದು ಹೋಗಿದೆ. ಈಗ ನೀನು ಅಲ್ಲಿಗೆ ಹೋದ್ರು ಇವ್ರು ಯಾರೋ ಅಲ್ಲಿರಲ್ಲ, ಅವರೇ ಅಲ್ಲ, ಅವ್ರ ಮೊಮ್ಮಕ್ಕಳು ನಿಮ್ಮ ರಾಜ್ಯ ಎಲ್ಲ ಸತ್ತೋಗಿರ್ತಾರೆ ಅಂತ ಬ್ರಹ್ಮದೇವ ಹೇಳ್ತಾರೆ. ಅದನ್ನು ಕೇಳಿದ ಕಾಕುದ್ಮಿ ಶಾಕ್ ಆದಾಗ ಬ್ರಹ್ಮದೇವ, ನೀನೊಂದು ಕೆಲಸ ಮಾಡು, ಈಗ ಸದ್ಯಕ್ಕೆ ಶ್ರೀ ಮಹಾವಿಷ್ಣು ಕೃಷ್ಣನ ಅವತಾರ ಎತ್ತಿದ್ದಾನೆ. ಈಗ ನೀನು ಅವರಣ್ಣ ಬಲರಾಮರಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಕಳಿಸ್ತಾರೆ. ಸರಿ ಅಂತ ಭೂಮಿಗೆ ವಾಪಸ್ ಬಂದ ಕಾಕುದ್ಮಿ ಭೂಮಿ ಮೇಲೆ ಆಗಿರೋ ಬದಲಾವಣೆ ಕಂಡು ತುಂಬಾ ಆಶ್ಚರ್ಯ ಪಡ್ತಾರೆ. ಹಾಗೆ ಬಲರಾಮನ್ನ ಹುಡುಕಿ ಮಗಳ ಜೊತೆ ಮದುವೆ ಕೂಡ ನೆರವೇರಿಸ್ತಾರೆ. ಸೊ ಇದು ನಮ್ಮ ಪುರಾಣದಲ್ಲಿರೋ ಕತೆ. ನೀವು ಸರಿಯಾಗಿ ಗಮನಿಸಿದ್ರೆ ಐನ್ಸ್ಟೈನ್ ಹೇಳಿದ ಥಿಯರಿ ಆಫ್ ರಿಲೇಟಿವಿಟಿ ಇದರಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ಬಾಬಿ ಲೀಚ್, ಈತನಿಗೆ ಡೇರ್ ಡೆವಿಲ್ ಅಂತ ಇನ್ನೊಂದು ಹೆಸರು. ಯಾಕಂದ್ರೆ ಈತ ಜುಲೈ 25, 1911ರಲ್ಲಿ ನಯಾಗ್ರಾ ಫಾಲ್ಸ್ ಇಂದ ಇಲ್ಲಿ ಕಾಣಿಸ್ತಿರೋ ಈ ಬ್ಯಾರಲ್ ಒಳಗೆ ಮಲಕ್ಕೊಂಡು ಜಂಪ್ ಮಾಡಿದ್ದ. ಹಾಗೆ ಅದರಲ್ಲಿ ಸಕ್ಸಸ್ ಕೂಡ ಆದ. ನೆನ್ಪಿರ್ಲಿ, ಇದುವರೆಗೂ ಈ ಸ್ಟಂಟ್ ಮಾಡಿದವರೆಲ್ಲ ಸತ್ ಹೋಗಿದ್ದಾರೆ. ಆದ್ರೆ ಈ ವ್ಯಕ್ತಿ ಕೆಲವು ಇಂಜುರಿಗಳಿಂದ 6 ತಿಂಗಳು ಹಾಸ್ಪಿಟಲ್ ಇದ್ದು ಡಿಸ್ಚಾರ್ಜ್ ಆಗಿದ್ದ. ಆದ್ರೆ 28 ಏಪ್ರಿಲ್ 1926ರಲ್ಲಿ ತನ್ನ ಮನೆಯಲ್ಲಿ ಆರೆಂಜ್ ಸಿಪ್ಪೆ ಮೇಲೆ ಕಾಲಿಟ್ಟು ಬಿದ್ದು ಈತ ಸತ್ತ. ಅಂದ್ರೆ ನಯಾಗ್ರಾ ಫಾಲ್ಸ್ ಇಂದ ಬಿದ್ದು ಕೂಡ ಸಾಯದ ಈ ವ್ಯಕ್ತಿ ಮನೆಯಲ್ಲಿ ಸಿಪ್ಪೆ ಮೇಲೆ ಕಾಲಿಟ್ಟು ಬಿದ್ದು ಸತ್ತ. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ಸಾವು ಬಂದಿಲ್ಲ ಅಂದ್ರೆ ತಲೆ ಮೇಲೆ ಬಂಡೆ ಬಿದ್ರು ಸಾಯಲ್ಲ, ಅದೇ ಸಾವು ಬಂದಾಗ ಮನೆಯಲ್ಲಿದ್ರು ಸಾಯ್ತಾರೆ ಅಂತ. ನಿಜ ಅಲ್ವಾ? ನವೆಂಬರ್ 8, 1895 ವಿಲ್ಹೆಮ್ ಕೊನ್ರಾಡ್ ರೋಂಟ್ಜನ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು. ಅದೇನಂದ್ರೆ ಕ್ಯಾಥೋಡ್ ರೇಸ್ ಗ್ಲಾಸ್ ಒಳಗಡೆಯಿಂದ ಪಾಸ್ ಆಗುತ್ತಾ ಅಂತ. ಆ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅವ್ರಿಗೆ ಪಕ್ಕದಲ್ಲಿ ಇದ್ದ ಒಂದು ಕೆಮಿಕಲ್ ಕೋಟೆಡ್ ಸ್ಕ್ರೀನ್ ಇಂದ ಒಂದು ವಿಚಿತ್ರ ಲೈಟ್ ಬರ್ತಿತ್ತು. ಆಗ ಇವರಿಗೆ ಒಂದು ಐಡಿಯಾ ಹೊಳಿತು. ಅದೇನಂದ್ರೆ ಈ ಲೈಟ್ ಇಂದ ಫೋಟೋ ತೆಗಿಬಹುದಾ ಅಂತ. ಅದಕ್ಕೆ ಇವರು ಆ ಲೈಟ್ಗೆ ಕೈ ಇಟ್ಟು ಪ್ರಿಂಟ್ ತೆಗೆದ್ರು. ಆಗ ಇವ್ರಿಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಆಗ ಇವ್ರ ಕೈ ಕಾಣಿಸ್ಲಿಲ್ಲ, ಬದಲಿಗೆ ಕೈ ಒಳಗಿನ ಮೂಳೆ ಕಾಣ್ತಿತ್ತು. ಆಗ ಅವ್ರಿಗೆ ಅರ್ಥ ಆಯ್ತು, ಈ ಬೆಳಕು ಮನುಷ್ಯನ ಮಾಂಸನ ಕೂಡ ಹಾದು ಹೋಗುತ್ತೆ ಅಂತ. ಆದ್ರೆ ಮುಂದಕ್ಕದೇ ವೈದ್ಯಕೀಯ ಜಗತ್ತಿಗೆ ಒಂದು ವರದಾನವಾಯ್ತು. ಸೊ ಈಗ ಇದಕ್ಕೊಂದು ಹೆಸರಿಡ್ಬೇಕಲ್ಲ ಅಂತ ಯೋಚನೆ ಮಾಡಿದ ಇವರು ಈ ರೇಸ್ ಯಾವುದು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಅದನ್ನ ಎಕ್ಸ್ ರೇಸ್ ಅಂತ ಕರೆದ್ರು.
ಮ್ಯಾಥ್ಸ್ ಓದೋರಿಗೆ ಗೊತ್ತೇ ಇರುತ್ತೆ ಅಲ್ವಾ, ಗೊತ್ತಿಲ್ಲದೆ ಇರೋದನ್ನ ಎಕ್ಸ್ ಅಂತಾರೆ. ಅದೇ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಹಾಗೆ ಇದಕ್ಕೆ ಎಕ್ಸ್ ರೇಸ್ ಅಂತ ಹೆಸರು ಬಂತು. ಒಂದ್ಸಲ ಮಾರ್ಕ್ ಜಕರ್ಬರ್ಗ್ ತಮ್ಮ ಇನ್ಸ್ಟಾಗ್ರಾಮ್ಗೆ ಒಳ್ಳೆ ಫಾಲೋವರ್ ಸಿಕ್ಕಿದ ಕಾರಣಕ್ಕೆ ಈ ಫೋಟೋನ ಶೇರ್ ಮಾಡಿದ್ರು. ಈ ಫೋಟೋನಲ್ಲಿ ನಿಮ್ಗೇನಾದ್ರೂ ಅನ್ಯೂಶಲ್ ಅನಿಸ್ತಾ? ಇಲ್ವಲ್ಲ. ಆದ್ರೆ ಕ್ರಿಸ್ ಆಲ್ಸನ್ಗೆ ಇದರಲ್ಲಿ ಒಂದು ವಿಚಿತ್ರ ಕಾಣಿಸ್ತು. ಅದೇನಂದ್ರೆ ಮಾರ್ಕ್ ಲ್ಯಾಪ್ಟಾಪ್ನ ಕ್ಯಾಮ್ರಾ ಮತ್ತೆ ಮೈಕ್ ಎರಡಕ್ಕೂ ಪ್ಲಾಸ್ಟರ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಇದು ಯಾಕೆ? ಎಕ್ಸ್ಪರ್ಟ್ಗಳ ಪ್ರಕಾರ ಮಾರ್ಕ್ ಒಬ್ಬ ಬಿಲಿಯನಿಯರ್. ಅವರ ಡೈಲಿ ಆಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡೋದಕ್ಕೆ ತುಂಬಾ ಹ್ಯಾಕರ್ಸ್ಗಳು ಟ್ರೈ ಮಾಡ್ತಿರ್ತಾರೆ, ಅದಕ್ಕೆ ಅವರು ಅದನ್ನ ಮಾಡಿರಬಹುದು ಅಂತ. ಆದರೆ ಕೆಲವರ ಪ್ರಕಾರ ಮಾರ್ಕ್ ಅವರ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಡೈಲಿ ಇದೇ ಕೆಲಸ ಮಾಡುತ್ತೆ. ಅಂದ್ರೆ ಯಾರ್ಯಾರು ಯೂಸ್ ಮಾಡ್ತಾರೋ ಅವರ ಕ್ಯಾಮ್ರಾ ಹಾಗೆ ಮೈಕ್ನ ಕೂಡ ಯೂಸ್ ಮಾಡಿ ಅವರ ಪರ್ಸನಲ್ ಡೀಟೇಲ್ಸ್ ಕೂಡ ಕದಿತಿರ್ತಾರೆ. ಅದಕ್ಕೆ ಅದು ಅಷ್ಟು ದುಡ್ಡು ಮಾಡ್ತಿದೆ. ಅದು ಗೊತ್ತಿರೋದಕ್ಕೆ ಮಾರ್ಕ್ ಹಾಗೆ ಮಾಡಿದ್ದಾರೆ ಅಂತ. ನಿಮ್ಗೇನನ್ಸತ್ತೆ? ಕಮೆಂಟ್ ಮಾಡಿ. ಅದೇನೇ ಇರಲಿ, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳ ಪ್ರಕಾರ ನೀವು ನಿಮ್ಮ ಲ್ಯಾಪ್ಟಾಪ್ನ ಕ್ಯಾಮ್ರಾನ ಕ್ಲೋಸ್ ಮಾಡಿ ಇಡೋದು ಒಳ್ಳೆಯದು. ಅದಕ್ಕೆ ನಿಮಗೆ ಈ ಶಾಪಿಂಗ್ ವೆಬ್ಸೈಟ್ಗಳಲ್ಲಿ ತುಂಬ ಗ್ಯಾಡ್ಜೆಟ್ಸ್ಗಳು ಸಿಗತ್ತೆ, ಟ್ರೈ ಮಾಡಿ. ನಮ್ಮ ಫಾಲೋವರ್ ಜಾನ್ ವೆಸ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಫ್ಯಾಕ್ಟ್ ಕಳಿಸಿದ್ರು. ಅದೇನಂದ್ರೆ, ನಿಮ್ಮಲ್ಲಿ ಐಫೋನ್ಸ್ ಎಷ್ಟು ಜನ ಯೂಸ್ ಮಾಡ್ತಿದ್ರಾ? ನಿಮಗೆ ಗೊತ್ತಾ, ನಿಮ್ಮ ಐಫೋನ್ನ ಹಿಂದೆ ಇರೋ ಲೋಗೋ ಬರೀ ಲೋಗೋ ಅಷ್ಟೇ ಅಲ್ಲ, ಅದು ಒಂದು ಬಟನ್ ಕೂಡ. ಹೌದು, ಅದನ್ನು ಹೇಗೆ ಬಳಸಬೇಕು ಹೇಳ್ತೀನಿ ಕೇಳಿ. ನಿಮ್ಮ ಫೋನ್ನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಅದರಲ್ಲಿ ಆಕ್ಸೆಸಿಬಿಲಿಟಿಗೆ ಹೋಗಿ ಅದರಲ್ಲಿ ಟಚ್ನ ಸೆಲೆಕ್ಟ್ ಮಾಡಿ. ಅದರಲ್ಲಿ ನಿಮಗೆ ಬ್ಯಾಕ್ ಟ್ಯಾಪ್ ಅಂತ ಸಿಗುತ್ತೆ, ಅದನ್ನು ಆನ್ ಮಾಡಿ. ಅದರಲ್ಲಿ ಡಬಲ್ ಟ್ಯಾಪ್ ಹಾಗೆ ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ಏನಾಗಬೇಕು ಅಂತ ನೀವೇ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಗೆ ಏನು ಬೇಕೋ ಅದನ್ನು ಮಾಡಬಹುದು. ಬಿಲ್ ಮೆಕ್ ಎಲಿಗಾಟ್ ಚಿಕಾಗೋನ ಒಬ್ಬ ಟ್ರಕ್ ಡ್ರೈವರ್. ತನ್ನ ಟ್ರಕ್ನಲ್ಲಿ ಹತ್ತಿರದ ಅಂಗಡಿಗಳಿಗೆ ಹಾಲು ಹಾಕ್ತಿದ್ರು. ಅದು ಒಂದೇ ರೋಡ್. 28 ವರ್ಷ ಇವರು ಬೆಳಗ್ಗೆ ಹೊರಟು ಬರೋಷ್ಟರಲ್ಲೇ ಸಂಜೆ ಆಗ್ತಿತ್ತು. ಹೊರಡುವಾಗ ಟ್ರಕ್ನಲ್ಲಿ AC ಇಲ್ಲದ ಕಾರಣ ಕಿಟಕಿ ತೆಕ್ಕೊಂಡೇ ಹೋಗ್ತಿದ್ರು. ಆಗ ಸೂರ್ಯ ಒಂದೇ ಕಡೆ ಇರ್ತಿದ್ದ. ಹಾಗಾಗಿ ಸೂರ್ಯನ ಬೆಳಕು ಮುಖದ ಒಂದೇ ಕಡೆ ಬೀಳ್ತಿತ್ತು 28 ವರ್ಷಗಳ ಕಾಲ. ಸೊ 28 ವರ್ಷಗಳಾದ್ಮೇಲೆ ಇವ್ರ ಮುಖ ಹೀಗಾಗಿತ್ತು. ಈಗ ನೀವು ಹೇಳಿ, ಸೂರ್ಯ ಯಾವ ಕಡೆ ಬೀಳ್ತಿತ್ತು ಅಂತ? ಹೇಳ್ತೀನಿ ಕೇಳಿ. ಸೂರ್ಯನ ಬೆಳಕು ಅಂದರೆ UV ರೇಸ್ ಬಿದ್ದ ಮುಖದ ಜಾಗ ವಯಸ್ಸಾದ ಹಾಗೆ ಕಾಣ್ತಿರೋದು. ಸೂರ್ಯನೇ ಕಾಣದ ಜಾಗ 20 ವರ್ಷ ಯಂಗಾಗಿ ಕಾಣ್ತಿದೆ. ಹಾಗಂತ ಸೂರ್ಯನೇ ನೋಡದ ಹಾಗೆ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಸೂರ್ಯನಿಂದನೇ ವಿಟಮಿನ್ D ಸಿಗೋದು, ಗೊತ್ತಲ್ವಾ? ಅಲ್ಲ, ಈ ವಿಷಯ ಗೊತ್ತಾದ್ಮೇಲೆ ಈ ವ್ಯಕ್ತಿಯ ರಿಯಾಕ್ಷನ್ ಹೇಗಿರಬಹುದು? ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಕಾರ್ ಆಕ್ಸಿಡೆಂಟ್ಗಳು ಈ ನಡುವೆ ಸಾಮಾನ್ಯ. ತುಂಬಾ ಜನ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಆದರೆ ಈ ಪ್ರಪಂಚದಲ್ಲಿ ಆದ ಫಸ್ಟ್ ಕಾರ್ ಆಕ್ಸಿಡೆಂಟ್ ಬಗ್ಗೆ ನಿಮ್ಗೆ ಗೊತ್ತಾ? ಇದೇ ನೋಡಿ ಆಕ್ಸಿಡೆಂಟ್. ಇದು 1895ರಲ್ಲಿ ಒಹಿಯೋನಲ್ಲಿ ಆಗಿತ್ತು. 2 ಕಾರುಗಳು ಮುಖಾಮುಖಿ ಬಂದಾಗ ಆದ ಆಕ್ಸಿಡೆಂಟ್ ಇದು. मजा नहीं आ रहा है. ಆದರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಅದೇನಂದ್ರೆ, ಆಗ ಆ ಊರಲ್ಲಿ ಇದ್ದಿದ್ದ 2 ಕಾರು. ಮಜಾ ಆಯಾ. ಅಂದ್ರೆ ಊರಲ್ಲಿ ಇದ್ದಿದ್ದ 2 ಕಾರುಗಳಿಗೇನೆ ಆಕ್ಸಿಡೆಂಟ್ ಆಯ್ತು. ನಿಮಗೆ ಗೊತ್ತಾ, ನಿಮ್ಮ ಕೈನ ಈ ಭಾಗ, ಇದನ್ನ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ನಿಮ್ಮ ಪಾದ 2 ಒಂದೇ ಉದ್ದ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಶೂ ಸೆಲೆಕ್ಟ್ ಮಾಡುವಾಗ ಕಾಲಿಗೆ ಇಟ್ಟು ನೋಡೋ ಬದಲು ಕೈನ ಮೆಷರ್ ಮಾಡಿ ನೋಡಿ ಸಾಕು. ಈಗ ಹೇಳಿ, ಈ ಫ್ಯಾಕ್ಟ್ ನೋಡೋಷ್ಟರಲ್ಲಿ ಯಾರ್ಯಾರು ಇದನ್ನ ಟ್ರೈ ಮಾಡಿ ನೋಡಿದ್ರೆ? ಜಿರಳೆ. ಇದನ್ನ ನೋಡಿದ್ರೆ ಯಾರಿಗ ಅಸಹ್ಯ ಇರಲ್ಲ, ಎಲ್ಲರಿಗೂ ಅಸಹ್ಯನ. ಆದ್ರೆ ನಿಮಗ್ ಗೊತ್ತಾ, ನಿಮಗಿಂತ ಜಿರಳೆಗೆ ನಿಮ್ಮನ್ನ ನೋಡಿದ್ರೆ ಅಸಹ್ಯ ಅಂತ. ನಂಬಕ್ಕಾಗ್ತಿಲ್ಲ ಅಲ್ವಾ? ಹೇಳ್ತೀನಿ ಕೇಳಿ. ಈಗ ಜಿರಳೆ ನಿಮ್ಮ ಕಾಲ್ ಮೇಲೆ ಹೋದ್ರೆ ಕಾಲ್ ತೊಳ್ಕೊಬಹುದು, ಆದರೆ ಸ್ನಾನ ಮಾಡ್ತೀರಾ? ಇಲ್ಲ ತಾನೆ? ಆದರೆ ಜಿರಳೆ ನಿಮ್ಮನ್ನು ಮುಟ್ಟಿದ್ರೆ ತಕ್ಷಣ ಹೋಗಿ ಸ್ನಾನ ಮಾಡುತ್ತಂತೆ. ಸ್ಟ್ರೇಂಜ್ ಅಲ್ವಾ? ಅಂದರೆ ನಮ್ಮನ್ನು ನೋಡಿದಾಗ ಜಿರಳೆ ರಿಯಾಕ್ಷನ್ ಹೇಗಿರಬಹುದು? ಸೂರ್ಯಾಸ್ತಮನ ನೋಡೋದೇ ಒಂದು ಅಪೂರ್ವದ ದೃಶ್ಯ. ಇದನ್ನು ನೋಡೋಕ್ಕೆ ತುಂಬ ಜನ ತುಂಬ ಜಾಗಕ್ಕೆ ಹೋಗ್ತಾರೆ. ನೀವು ಕೂಡ ಹೋಗಿರ್ತೀರ ಅಲ್ವಾ? ಆದರೆ ಸೂರ್ಯ ಮಾರ್ಸ್ ಅಂದ್ರೆ ಮಂಗಳ ಗ್ರಹದಲ್ಲಿ ಹೇಗೆ ಅಸ್ತಮ ಆಗತ್ತೆ ನೋಡಿದೀರಾ? ಆ ಅಪೂರ್ವವಾದ ದೃಶ್ಯನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಫನ್ನಿ ಫ್ಯಾಕ್ಟ್ ಇದೆ. ಅದೇನಂದ್ರೆ, ನಮ್ಮದು ಬ್ಲೂ ಪ್ಲಾನೆಟ್. ನಮ್ಮ ಭೂಮಿಯಲ್ಲಿ ಸೂರ್ಯಾಸ್ತ ಆಗೋದು ಕೆಂಪಿಗೆ, ಹಾಗೆ ಮಾರ್ಸ್ ರೆಡ್ ಪ್ಲಾನೆಟ್, ಅಲ್ಲಿ ಸೂರ್ಯಾಸ್ತ ಆಗೋದು ನೀಲಿಯಾಗಿ. ಅಮೆಜಾನ್ನ CEO ಜೆಫ್ ಬೆಜೋಸ್ ಈಗ ಒಂದು ಹೊಸ ಕಂಪ್ನಿನ ಕಟ್ಟಿದ್ದಾರೆ.
ಅದರ ಹೆಸರು ಬ್ಲೂ ಆರಿಜಿನ್ ಅಂತ. ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಮನುಷ್ಯರನ್ನ ಸ್ಪೇಸ್ಗೆ ಕರ್ಕೊಂಡು ಹೋಗೋದು, ಅಂದ್ರೆ ಟೂರ್ ತರ. ಅದು ರೀಯೂಸಬಲ್ ರಾಕೆಟ್ನ ಯೂಸ್ ಮಾಡಿ ಅದರಲ್ಲಿ ಒಂದು ಸಲಕ್ಕೆ 6 ಜನನ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಟಿಕೆಟ್ನ $2 ಲಕ್ಷ ಅಂತ ಫಿಕ್ಸ್ ಮಾಡಿದ್ದಾರೆ. ಈಗ ಅದನ್ನ ಟೆಸ್ಟಿಂಗ್ಗೆ ಅಂತ ಈ 20ನೇ ಜುಲೈ 2021ಕ್ಕೆ ಜೆಫ್ ಬೆಜೋಸ್ ಮತ್ತು ಅವರ ತಮ್ಮ ಮಾರ್ಕ್ ಬೆಜೋಸ್ ಸ್ಪೇಸ್ಗೆ ಹೋಗ್ತಿದ್ದಾರೆ. ಅದಕ್ಕೆ ಈಗ ರಿಕ್ ಜಿಯನ್ ಅವರು ಒಂದು ಪಿಟಿಷನ್ ಹಾಕಿದ್ದಾರೆ. ಅದರಲ್ಲಿ ಬೆಜೋಸ್ ಭೂಮಿಗೆ ವಾಪಸ್ ಬರಬೇಡಿ ಅಂತ. ಅದಕ್ಕೆ ಈಗಾಗಲೇ 1,44,411 ಜನ ಸೈನ್ ಮಾಡಿದ್ದಾರೆ. ಅಂದ್ರೆ ಜೆಫ್ ಬೆಜೋಸ್ ಭೂಮಿಗೆ ವಾಪಸ್ ಬರಬೇಡಿ ಅಂತ ಸುಮಾರು 1.5 ಲಕ್ಷ ಜನ ಹೇಳ್ತಿದ್ದಾರೆ. ನೆಟ್ಫ್ಲಿಕ್ಸ್ ನ ಮನಿ ಹೀಸ್ಟ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದರಲ್ಲಿ ಬರೋ ಈ ಮಾಸ್ಕ್ ಕೂಡ ಫೇಮಸ್ ಅಲ್ವಾ? ಆದ್ರೆ ಈ ಮಾಸ್ಕ್ ಹೆಸರೇನು ಅಂತ ನಿಮ್ಗೆ ಗೊತ್ತಾ? ಅದ್ರ ಹೆಸರು ಡಾಲಿ ಮಾಸ್ಕ್ ಅಂತ. ಇದು ಸಾಲ್ವಡಾರ್ ಡಾಲಿ ಅವ್ರನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರೋದು. ಯಾರವರು ಅಂದ್ರ ಇವರು ಸ್ಪೇನ್ನ ಒಬ್ಬ ಫೇಮಸ್ ಪೇಂಟರ್, ಫೋಟೋಗ್ರಾಫರ್, ಸ್ಕಲ್ಪ್ಚರ್, ರೈಟರ್, ಫಿಲ್ಮ್ ಮೇಕರ್ ಮತ್ತೆ ಜ್ಯುವೆಲರಿ ಡಿಸೈನರ್. ಹಾಗೆ ಅವರ ಹೆಸರಲ್ಲಿ 2 ಥಿಯೇಟರ್ ಕೂಡ ಇದೆ ಅಲ್ಲಿ. ಮನಿ ಹೀಸ್ಟ್ ಕೂಡ ಸ್ಪ್ಯಾನಿಷ್ನ ಫೇಮಸ್ ಲಾ ಕಾಸಾ ಡೆ ಪಾಪೆಲ್ ಸೀರೀಸ್ ಆಗಿರೋದಕ್ಕೋಸ್ಕರ ಅವರನ್ನೇ ಆಧಾರ ಮಾಡಿಕೊಂಡು ಈ ಮಾಸ್ಕ್ ಮಾಡಿದ್ದಾರೆ. 2020ಕ್ಕೆ ಫ್ಲೈಯಿಂಗ್ ಕಾರ್ಸ್ ಬರುತ್ತೆ ಅಂತ ಹೇಳ್ತಾನೆ ಇದ್ವಿ, ನಾವು ಕೇಳ್ತಾನೆ ಇದ್ವಿ. ಆದ್ರೆ ಈಗ ಅದು 2021ಕ್ಕೆ ನಿಜ ಆಗಿದೆ. ಅಂದ್ರೆ ಇದೇ ಜೂನ್ 30, 2021ಕ್ಕೆ ಈ ಕಾರ್ನ ಫಸ್ಟ್ ಟೆಸ್ಟ್ ಡ್ರೈವ್ ಕೂಡ ಆಗಿದೆ. ಇದು 35 ನಿಮಿಷ ಹಾರಾಡ್ತು. ಈ ಏರ್ ಕಾರ್ ನೆಲದ ಮೇಲೆ ಹೋಗುತ್ತೆ, ಹಾಗೆ ಆಕಾಶದ ಮೇಲೂ ಹಾರಾಡುತ್ತೆ. ಇದ್ರ ಹೆಸರು ಕ್ಲೀನ್ ವಿಷನ್ ಏರ್ ಕಾರ್ ಅಂತ. ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು, ಅದರ ವಿಡಿಯೋ ನಾನು ತೋರಿಸ್ತೀನಿ ಅಂತ, ನೋಡ್ಬಿಡಿ. ನಿಮಗೆ ಗೊತ್ತಾ, ಮನುಷ್ಯನ ಉಗಮ ಆಗಿದ್ದು 2 ಲಕ್ಷ ವರ್ಷಗಳ ಹಿಂದೆ. ಆದ್ರೆ ಮನುಷ್ಯ ಬರೆಯಕ್ಕೆ ಪ್ರಾರಂಭ ಮಾಡಿದ್ದು 6000 ವರ್ಷಗಳಿಂದ. ಅಂದ್ರೆ ಆಲ್ಮೋಸ್ಟ್ 97% ಮನುಷ್ಯನ ಇತಿಹಾಸ ನಮಗೆ ಗೊತ್ತೇ ಇಲ್ಲ. ಅದರಲ್ಲಿ ಏನೇನೆಲ್ಲ ನಮಗೆ ಗೊತ್ತಿಲ್ಲದೆ ಇರೋ ರಹಸ್ಯ ಇರಬಹುದು, ಅದನ್ನೇ ನಮ್ಮ ಚಾನಲ್ನಲ್ಲಿ ಹೇಳ್ತಿರ್ತೀವಿ. ಅದನ್ನು ನೀವು ಮಿಸ್ ಮಾಡ್ಕೊಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ, ಏನೋ ಒಂದು ಕಮೆಂಟ್ ಮಾಡಿಬಿಡಿ, ಯಾಕಂದರೆ ಕಮೆಂಟ್ ತುಂಬ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಈ ದೃಶ್ಯಗಳನ್ನ ಒಂದ್ಸಲ ನೋಡಿ. ರೋಮ್ನಲ್ಲಿ ನ್ಯೂ ಇಯರ್ನ ಸಂಜೆ ತೆಗೆದಂತ ಚಿತ್ರಗಳು ಇವು. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಈ ಪಕ್ಷಿಗಳು ಭಯ ಪಟ್ಕೊಂಡು ಹಾರಾಡುವಾಗ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಗೋಡೆಗಳಿಗೆ ಡಿಕ್ಕಿ ಹೊಡೆದು ಹಾಗೆ ಕರೆಂಟ್ ವೈರ್ಗಳಿಗೆ ಕೂಡ ಗುದ್ದಿ ಪಾಪ ಇವೆಲ್ಲ ಸತ್ವಂತೆ. ನಾವು ಒಂದು ವಿಷಯ ಮರಿಬಾರ್ದು, ಪಕ್ಷಿಗಳಿಗೂ ಹಾರ್ಟ್ ಅಟ್ಯಾಕ್ ಆಗತ್ತೆ. ನಮ್ಮ ಸೆಲೆಬ್ರೇಷನ್ ಬರೀ ನಮಗ್ ಮಾತ್ರ ಸಂತೋಷ ಕೊಡೋದಲ್ಲ, ಬೇರೆ ಜೀವಿಗಳಿಗೂ ಅದು ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ನೀವೀಗ ನೋಡ್ತಿರೋದು ಒಂದು ಕೈದಿಯ ಫೋಟೋ ಅಲ್ಲ, ಇದು 2 ಕೈದಿಗಳ ಫೋಟೋ. ಹೌದು, ನಿಜ, ಇವರಿಬ್ರು ಬೇರೆ ಬೇರೆ ಕೈದಿಗಳು. ಈ ಘಟನೆ ನಡೆದಿದ್ದು 1903ರಲ್ಲಿ ಕಾನ್ಸಾಸ್ನ ಒಂದು ಜೈಲ್ನಲ್ಲಿ. ಈ ವ್ಯಕ್ತಿ ಬಂದಾಗ ಅಲ್ಲಿನ ಪೊಲೀಸರು ಗಾಬರಿಯಾಗಿ ಈತನ ಹಿಡ್ಕೊಂಡ್ಬಿಟ್ರಂತೆ. ಯಾಕೆ ಅಂದ್ರೆ ಈ ವ್ಯಕ್ತಿನೇ ಹೋಲೋ ಇನ್ನೊಬ್ಬ ಕೈದಿ ಆ ಜೈಲ್ನಲ್ಲಿ ಮೊದಲೇ ಇದ್ದ. ಅವನ ಹೆಸರು ವಿಲಿಯಂ ವೆಸ್ಟ್. ಎಲ್ಲೋ ಅದೇ ಕೈದಿನ ತಪ್ಪಿಸ್ಕೊಂಡು ಆಚೆ ಬಂದ್ಬಿಟ್ಟಿರ್ಬೇಕು ಅಂತ ಹೇಳಿ ಈ ಪೊಲೀಸರು ಈ ವ್ಯಕ್ತಿನ ಹಿಡ್ಕೊಂಡ್ರು. ಗಾಬರಿಯಾಗಿ ಮತ್ತೆ ಜೈಲ್ನ ಒಳಗೆ ಹೋಗಿ ಆ ಕೈದಿನ ನೋಡಿದಾಗ ಆ ಕೈದಿ ಜೈಲ್ನ ಒಳಗೆ ಇದ್ದ. ಆಗ ಇವ್ರಿಗೆಲ್ಲ ಗೊತ್ತಾಗಿದ್ದು ಅದೇ ಕೈದಿನ ಹೋಲುವಂತ ಇನ್ನೊಬ್ಬ ಕೈದಿ ಈ ಜೈಲಿಗೆ ಬಂದಿದ್ದಾನೆ ಅಂತ. ಸರಿ, ಈ ವ್ಯಕ್ತಿಯ ಹೆಸರು ಕೇಳಿದ್ರು. ಆಗ ಇವ್ರಿಗೆ ಇನ್ನೂ ತಲೆ ತಿರುಗೋಯ್ತು. ಯಾಕೆ ಅಂದ್ರೆ ಇವನ ಹೆಸರು ಕೂಡ ವಿಲ್ ವೆಸ್ಟ್ ಅಂತೆ. ಕೋಇನ್ಸಿಡೆನ್ಸ್ ನೋಡಿ, ಇವರು ಬರೀ ನೋಡೋದಕ್ಕಷ್ಟೇ ಅಲ್ಲ, ಇವರ ಹೆಸರುಗಳು ಕೂಡ ಒಂದೇನೆ ಆಗಿದ್ವು. ಹಾಗಾಗಿ ಇವರಿಬ್ಬರ ನಡುವೆ ವ್ಯತ್ಯಾಸ ಕಂಡು ಹಿಡಿಯೋದಕ್ಕೆ ಅಂತ ಇವರ ಫಿಂಗರ್ ಪ್ರಿಂಟ್ ಗಳನ್ನ ಕೂಡ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಆಗಿಂದ ಕೈದಿಗಳನ್ನ ಸೇರಿಸ್ಕೊಳ್ಳುವಾಗ ಫಿಂಗರ್ ಪ್ರಿಂಟ್ ತಗೊಳ್ಳೋ ಪರಂಪರೆ ಅವಾಗಿಂದ ಹುಡ್ಕೊಳ್ತು. ನೀವು ಕತ್ಲಲ್ಲಿ ಏನಾದ್ರೂ ಹುಡುಕುವಾಗ ಹೇಗೆ ಹುಡುಕ್ತೀರಾ? ಟಾರ್ಚ್ ಹಾಕಿ ಅಲ್ವಾ? ಆದ್ರೆ ಸಮುದ್ರದ ಆಳದಲ್ಲಿ ಕೂಡ ಬೆಳಕಿರಲ್ಲ. ಅಲ್ಲಿ ಒಂದು ಜಾತಿಯ ಮೀನಿದೆ. ಈ ಮೀನು ಕೂಡ ಹೀಗೆ ಕತ್ಲಲ್ಲಿ ಟಾರ್ಚ್ ಹಾಕಿ ತನ್ನ ಆಹಾರನ ಹುಡ್ಕೊಳ್ಳುತ್ತಂತೆ. ಅಂದ್ರೆ ಟಾರ್ಚ್ ಹಾಕಿ ಅಂದ್ರೆ ನಿಜವಾದ ಟಾರ್ಚ್ ಅಲ್ಲ, ಪ್ರಕೃತಿನೇ ಇದಕ್ಕೆ ಒಂದು ಟಾರ್ಚ್ ಕೊಟ್ಟಿದೆ. ಇದರ ತಲೆ ಮೇಲೆ ಇರೋ ಈ ಬಲ್ಬ್ನ ಆಕಾರ ಇದೆಯಲ್ಲ, ಇದರಲ್ಲಿ ಬಯೋಲೂಮಿನಿಸೆಂಟ್ ಲೈಟ್ ಇದೆ. ಇದರ ಬೆಳಕಿಗೆ ಸಣ್ಣ ಸಣ್ಣ ಮೀನುಗಳು ಅಟ್ರಾಕ್ಟ್ ಆಗಿ ಇದರ ಲೈಟ್ ಹತ್ರ ಬಂದಾಗ ಇದು ಈಸಿಯಾಗಿ ತನ್ನ ಆಹಾರ ತಿಂದ್ಬಿಡುತ್ತೆ. ಈ ಮೀನು ನೋಡಕ್ಕೆ ಸ್ವಲ್ಪ ಭಯಂಕರವಾಗಿದ್ರು ಪ್ರಕೃತಿಯ ವಿಸ್ಮಯ ಮಾತ್ರ ಆಶ್ಚರ್ಯ ಅಲ್ವಾ? ಇನ್ನು ಇದು ಅದರ ರೇರ್ ಫುಟೇಜ್.
ಅಂದ್ಹಾಗೆ ಇದ್ರ ಹೆಸರು ಆಂಗ್ಲರ್ ಫಿಶ್. ಏನಪ್ಪ ಬರ್ತಾ ಬರ್ತಾ ಈ ಹೊಸ ಹೊಸ ಟ್ರೆಂಡ್ಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಈಗ ಈ ಲವ್ ಬೈಟ್ ಅನ್ನೋದು ಹೊಸ ಟ್ರೆಂಡ್ ಅಂತ. ಪ್ರೀತಿಯಲ್ಲಿರೋ ಹುಡುಗ ಹುಡುಗಿ ಕಚ್ಕೊಡೋದು ಈ ಲವ್ ಬೈಟ್ ನ ಟ್ರೆಂಡ್. ಆಗಿರೋ ಗಾಯನ ಇನ್ಸ್ಟಾ ಅಲ್ಲಾಗ್ಲಿ ವಾಟ್ಸ್ಆಪ್ ನಲ್ಲಾಗ್ಲಿ ಸ್ಟೇಟಸ್ ಗಳು ಹಾಕೊಂಡು ಶೋಕಿಗಳು ಮಾಡ್ತಿರ್ತಾರೆ. ಇನ್ನು ಇದರಿಂದ ಒಂದು ಪ್ರಾಣನೇ ಹೋಗಿದೆ. ಹೌದು, ಮೆಕ್ಸಿಕೋನಲ್ಲಿ ಜೂಲಿಯೋ ಮಸಿಯಾಸ್ ಅನ್ನೋ ಒಬ್ಬ 17 ವರ್ಷದ ಹುಡುಗನಿಗೆ ಅವನ್ ಗರ್ಲ್ ಫ್ರೆಂಡ್ ಲವ್ ಬೈಟ್ ಕೊಟ್ಲಂತೆ. ಅಲ್ಲಿ ಹೆಪ್ಪುಗಟ್ಟಿದ ರಕ್ತ ಬ್ಲಡ್ ವೇನ್ಸ್ ಅಂದ್ರೆ ರಕ್ತ ನಾಳದಲ್ಲಿ ಚಲಿಸ್ತಾ ಮೆದುಳಿಗೆ ಹೋಯ್ತಂತೆ. ಹೆಪ್ಪುಗಟ್ಟಿರೋ ರಕ್ತ ಮೆದುಳಿಗೆ ಯಾವಾಗ ಹೋಯ್ತೋ ಆಗ ಆ ಹುಡುಗ ಪಾಪ ಸತ್ತ. ಹಾಗಾಗಿ ಇನ್ ಮುಂದೆ ಸ್ವಲ್ಪ ಹುಷಾರಾಗಿ. ಲ್ಯಾಕ್ಮೆ ಈ ಪ್ರಾಡಕ್ಟ್ಸ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಆದ್ರೆ ಈ ಹೆಸರಿನ ಅರ್ಥ ನಿಮಗೆ ಗೊತ್ತಿದ್ಯಾ? ಲ್ಯಾಕ್ಮೆ ಅಂದ್ರೆ ಫ್ರೆಂಚ್ ನ ಒಬ್ಬ ದೇವತೆಯ ಹೆಸರು. ಅಂದ್ರೆ ಯಾವ್ದೋ ದೇವತೆ ಅನ್ಕೊಂಬಿಡಿ, ಆ ದೇವತೆ ಬೇರೆ ಯಾರು ಅಲ್ಲ, ನಮ್ಮ ಭಾರತದಲ್ಲಿ ಪೂಜಿಸೋ ಈ ಲಕ್ಷ್ಮಿಯನ್ನೇ ಅವರು ಲ್ಯಾಕ್ಮೆ ಅಂತಾರೆ. ಅಲ್ಲಿ ಲಕ್ಷ್ಮಿ ಬರೀ ಧನ ಐಶ್ವರ್ಯಗಳಿಗೆ ಮಾತ್ರ ದೇವತೆ ಅಲ್ಲ, ಸೌಂದರ್ಯಕ್ಕೂ ಕೂಡ ಅಲ್ಲಿ ದೇವತೆ. ಹಾಗಾಗಿ ಈ ಹೆಸರನ್ನ ಈ ಕಂಪ್ನಿಗೆ ಇಟ್ಟಿದ್ದಾರೆ. ವಿಮಾನ ಕಂಡು ಹಿಡಿದವ್ರು ಯಾರು ಅಂದ್ರೆ ನಾವು ತಕ್ಷಣ ರೈಟ್ ಬ್ರದರ್ಸ್ ಅಂತ ಹೇಳ್ತೀವಿ. ಆದ್ರೆ ಅವರ ಇನ್ವೆನ್ಷನ್ ನ ಹಿಂದೆ ಇರೋ ಕತೆ ಮಾತ್ರ ತುಂಬಾ ಇನ್ಸ್ಪೈರಿಂಗ್. ರೈಟ್ ಬ್ರದರ್ಸ್ ಅಂದ್ರೆ ನಾವ್ ಅನ್ಕೊಳ್ಳೋದು ಇಬ್ರು ಅಣ್ಣ ತಮ್ಮಂದ್ರು ಅಂತ, ಆದ್ರೆ ಅಲ್ಲ. ಅವ್ರ ಕುಟುಂಬದಲ್ಲಿ ಒಟ್ಟು 7 ಜನ ಮಕ್ಕಳು. ಅವರಲ್ಲಿ ಇಬ್ರು ಈ ರೈಟ್ ಬ್ರದರ್ಸ್. ಅವರಲ್ಲಿ ದೊಡ್ಡವರು ವಿಲ್ಬರ್ ರೈಟ್, ಹಾಗೆ ಚಿಕ್ಕವರು ಓರ್ವಿಲ್ ರೈಟ್. ಒಂದ್ಸಲ ತಂದೆ ಮನೆಗೆ ಬರುವಾಗ ಒಂದು ಹಾರೋ ಆಟಿಕೆನ ತಂದು ಕೊಟ್ರಂತೆ. ಆಗಿಂದನೇ ಇವ್ರಿಗೆ ಹಾರೋ ವಸ್ತುಗಳ ಕಡೆ ಗಮನ ಹೋಯ್ತು. ಇವರಿಬ್ರಿಗೂ ಕೂಡ ಡಿಗ್ರಿ ಇಲ್ಲ, ಆದ್ರೆ ದೊಡ್ಡವರು ವಿಲ್ಬರ್ ಮಾತ್ರ 4 ವರ್ಷ ಹೈಸ್ಕೂಲ್ ಓದಿದ್ರು. ಆದ್ರೆ ಇವ್ರ ಫ್ಯಾಮಿಲಿ ಕೆಲ್ಸದ ನಿಮಿತ್ತ ಊರಿಂದ ಊರು ತಿರುಗಾಡೋದ್ರಿಂದ ಇವರು ಮುಂದಕ್ಕೆ ಓದಕ್ಕಾಗ್ಲಿಲ್ಲ. ವಿಲ್ಬರ್ 1889ರಲ್ಲಿ ಒಂದು ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಆ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ಹಾಗೆ ತುಂಬಾ ಜನ ಮುದ್ರಣಕ್ಕಾಗಿ ಇವ್ರ ಹತ್ರ ಬಂದ್ರು. ಹಾಗೆ ಇವ್ರ ಬಿಸ್ನೆಸ್ ಇಲ್ಲಿಗೆ ನಿಲ್ಲಿಲ್ಲ. ಮುಂದಕ್ಕೆ ಓರ್ವಿಲ್ ಕೂಡ ಸ್ಕೂಲ್ ನ ಬಿಟ್ಟು ಅಣ್ಣನ ಜೊತೆ ಸೇರ್ಕೋತಾರೆ. ಮತ್ತೆ ಅವರು 1892ರಲ್ಲಿ ರೈಟ್ ಸೈಕಲ್ ಕಂಪ್ನಿನ ಓಪನ್ ಮಾಡ್ತಾರೆ. ಈ ಬಿಸ್ನೆಸ್ ಕೂಡ ಇನ್ನೂ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಇವರ ಲೈಫ್ ಕೂಡ ಸೆಟ್ಲ್ ಆಗತ್ತೆ. ಆದ್ರೆ ಇವರ ಚಿಕ್ಕ ವಯಸ್ಸಿನ ಹಾರೋ ಆಸೆ ಮಾತ್ರ ಇವರನ್ನ ಬಿಟ್ಟೋಗ್ಲಿಲ್ಲ. ಹಾಗಾಗಿ ಇವರು ಹಾರೋ ಯಂತ್ರದ ಮೇಲೆ ತಮ್ಮ ಆಸೆನ ಮತ್ತೆ ಮುಂದುವರಿಸ್ತಾರೆ. ಆದ್ರೆ ಮೊದಲು ಹಾರೋ ಯಂತ್ರನ ಪ್ಲಾನ್ ಮಾಡಿದ್ದು ಮಾತ್ರ ಒಟ್ಟೋ ಲಿಲಿಯಂತಲ್ ಅನ್ನೋ ಏರೋಡೈನಾಮಿಕ್ಸ್ ನ ಸ್ಟೂಡೆಂಟ್. ಇವರು ಮನುಷ್ಯನ ಸಮೇತ ಹಾರೋ ಗ್ಲೈಡರ್ ನ ಡಿಸೈನ್ ಮಾಡಿದ್ರು. ಹಾಗೆ ಅದರಲ್ಲಿ ಯಶಸ್ವಿ ಕೂಡ ಆದ್ರು. ಆದ್ರೆ ಅದರಲ್ಲಿ ಯಾವುದೇ ಮಷಿನ್ ಅಂದ್ರೆ ಯಂತ್ರ ಇರ್ಲಿಲ್ಲ. ಹಾಗಾಗಿ ಅವರ ಡಿಸೈನ್ ಇಂದ ಇನ್ಸ್ಪೈರ್ ಆದಂತ ನಮ್ಮ ರೈಟ್ ಬ್ರದರ್ಸ್ ಒಂದು ಫ್ಲೈಯಿಂಗ್ ಮಷಿನ್ ನ ಅಂದ್ರೆ ಅಕ್ಟೋಬರ್ 4, 1905ರಲ್ಲಿ ತಯಾರಿಸಿದ್ರು. ಇದೇ ಇವರು ತಯಾರಿಸಿದಂತ ಮೊದಲ ಹಾರುವ ಯಂತ್ರ. ಸರಿ, ವಿಮಾನ ಏನೋ ತಯಾರಾಯ್ತು, ಆದ್ರೆ ಇದನ್ನ ಮೊದಲು ಯಾರು ಓಡಿಸ್ಬೇಕು ಅನ್ನೋದ್ರಲ್ಲಿ ಇಬ್ರಿಗೂ ಜಗಳ ಬಿತ್ತು. ಆಗ ಇಬ್ರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದೇನು ಅಂದ್ರೆ ಕಾಯಿನ್ ನ ಟಾಸ್ ಹಾಕೋದು. ಹಾಗಾಗಿ ಟಾಸ್ ನಲ್ಲಿ ಗೆದ್ದ ವಿಲ್ಬರ್ ಅದ್ರ ಮೇಲೆ ತಮ್ಮ ಪ್ರಯಾಣನ ಪ್ರಾರಂಭಿಸಿದ್ರು. ಆದ್ರೆ ಈ ಯಂತ್ರ ಮೊದಲ ಪ್ರಯತ್ನಕ್ಕೆ ಸಕ್ಸಸ್ ಆಗ್ಲಿಲ್ಲ. ಇದು ಕೆಳಗಡೆ ಬಿದ್ದು ಸ್ವಲ್ಪ ಡ್ಯಾಮೇಜ್ ಕೂಡ ಆಯ್ತು. ನಂತರ 3 ದಿನ ಅಣ್ಣ ತಮ್ಮಂದ್ರು ರಾತ್ರಿ ಹಗಲು ಕಷ್ಟಪಟ್ಟು ಅದರ ರೆಕ್ಕೆಗಳನ್ನ ಇನ್ ಸ್ವಲ್ಪ ದೊಡ್ಡದ್ ಮಾಡಿ ಹಾರಿಸೋದಕ್ಕೆ ಪ್ರಯತ್ನ ಪಟ್ರು. ಈಗಿನ ಸರದಿ ಓರ್ವಿಲ್ದು. ಹಾಗಾಗಿ ಓರ್ವಿಲ್ ಈ ಹಾರುವ ಯಂತ್ರದಲ್ಲಿ 12 ಸೆಕೆಂಡ್ ಹಾರ್ತಾರೆ. ಹಾಗೆ ಇವ್ರು ಹಾರಿದ್ದು 120 ಮೀಟರ್ಸ್. ನಂತರ ಇದನ್ನ ಪ್ರಯತ್ನಿಸಿದ ವಿಲ್ಬರ್ ಅದನ್ನ 1 ನಿಮಿಷ ಅಂದ್ರೆ 852 ಮೀಟರ್ ಹಾರಿಸ್ತಾರೆ. ಹಾಗಾಗಿ ಇವರು ಈ ಹಾರೋ ಯಂತ್ರದಲ್ಲಿ ಯಶಸ್ವಿ ಆದ್ರು. ಹಾಗೆ ಕಂಡು ಹಿಡಿದಿದ್ದು ನಾವು ಈಗ ಹಾರಿಸ್ತಿರೋ ಈ ವಿಮಾನಗಳನ್ನ. ಇವರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಅದೇನಂದ್ರೆ ಇವರಿಬ್ರು ಮದ್ವೆನೇ ಆಗ್ಲಿಲ್ವಂತೆ. ಇವರು ತಮ್ಮ ಗುರಿಯನ್ನ ಸಾಧಿಸೋದಕ್ಕೋಸ್ಕರ ತಮ್ಮ ಸಾಧನೆನೆ ಮದ್ವೆ ಆದ್ರು. ಹಾಗೆ ಇವರಿಬ್ರು ಹಾರಿದ್ದು ಒಂದೇ ಸಲ. ಅಂದ್ರೆ ಇದನ್ನ ಟೆಸ್ಟ್ ಮಾಡಿದ್ರಲ್ಲ, ಆಗ ಮಾತ್ರ ಇವ್ರು ಹಾರೋದ್ರಂತೆ. ಯಾಕಂದ್ರೆ ಅವರ ತಂದೆ ಹಾರೋದು ಅಪಾಯಕಾರಿ ಅಂತ ಹೇಳಿದ್ದಕ್ಕೋಸ್ಕರ ತಂದೆ ಹತ್ರ ಮಾತು ತಗೊಂಡು ಒಂದೇ ಒಂದ್ಸಲ ಇವರು ಹಾರಿದ್ರು. ಇನ್ನ ವಿಲ್ಬರ್ ಆಗ ಒಂದು ಹೇಳಿಕೆ ಕೊಟ್ಟಿದ್ರು. ಅದೇನಂದ್ರೆ, ನಾವೇನೋ ಈ ಯಂತ್ರನ ತಯಾರಿಸಿದೀವಿ, ಆದ್ರೆ ನ್ಯೂಯಾರ್ಕ್ ಇಂದ ಪ್ಯಾರಿಸ್ಗೆ ಪ್ಲೇನ್ ನಲ್ಲಿ ಪ್ರಯಾಣಿಸೋದು ತುಂಬಾ ಕಷ್ಟ. ಯಾಕಂದ್ರೆ 3 ದಿನ ಯಾವುದೇ ಮಷಿನ್ನು ಓಡಲ್ಲ ಅಂತ ಹೇಳಿದ್ರು. ಇನ್ ಮುಂದಿದ್ದು ನಿಮಗ್ ಗೊತ್ತಿರೋದೆ ಅಲ್ಲ. ಆಗ ಈ ಮೀಡಿಯಾ ಇರ್ಲಿಲ್ಲ. ಅಕಸ್ಮಾತ್ ಆಗೇನಾದ್ರೂ ಮೀಡಿಯಾ ಇದ್ದಿದ್ರೆ ಇವರ ಇಂಟರ್ವ್ಯೂ ಹೇಗಿರ್ಬೋದು? ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು, ನಾನೇ ರೆಕ್ಕೆ ಕಟ್ಟಿ ಹಾರುವಷ್ಟು. ನೀವು ಈಗ ನೋಡ್ತಿರೋದು ಯಾವುದೋ ಒಂದು ಟ್ಯಾಟೂನೋ ಅಥವಾ ಮೆಹಂದಿ ಡಿಸೈನೋ ಅಲ್ಲ. ಒಬ್ಬ ಮನುಷ್ಯನ್ಗೆ ಮಿಂಚು ತಗಲ್ದಾಗ ಅವ್ರ ಮೇಲೆ ಮೂಡೋ ಗಾಯದ ಗುರುತು ಇದನ್ನ ಲಿಚನ್ಬರ್ಗ್ ಫಿಗರ್ಸ್ ಅಂತ ಹೇಳ್ತಾರೆ. ಮತ್ತೆ ನಾನು ಹೇಳ್ದೆ ಅಂತ ಡಿಸೈನ್ಗೋಸ್ಕರ ಎಲ್ಲ ಮಿಂಚೊಡಿಬೇಕಾರೋ ನಿಂತ್ಕೊಂಡ್ಬಿಟ್ಟಿರ.
ಚೈನಾದಲ್ಲಿ ಒಂದು ಕೋಳಿ ಮೊಟ್ಟೆ ಸಿಗತ್ತೆ, ಅದರ ಬೆಲೆ ಸುಮಾರು 18 ರೂಪಾಯಿ. ಇದು ರಿಚ್ ವಿತ್ ಪ್ರೋಟೀನ್ಸ್ ಮತ್ತು ಹಾಗೆ ವಿಟಮಿನ್ಸ್. ಇದನ್ನ ತಿನ್ನೋದ್ರಿಂದ ಸೊಂಟ ನೋವು, ಮಂಡಿ ನೋವು, ಜಾಯಿಂಟ್ ಪೇನ್ಸ್ ಯಾವ್ದು ಬರಲ್ವಂತೆ. ಅಷ್ಟೇ ಅಲ್ಲ, ಇದನ್ನ ತಿನ್ನೋದ್ರಿಂದ ಒಂದು ದಿನದ ಫುಲ್ಲು ಎನರ್ಜಿ ಇರುತ್ತಂತೆ. ಇದನ್ನ ಕೇಳಿ ಅಂತ ನೀವೇನಾದ್ರೂ ತಿನ್ಬೇಕು ಅನ್ಕೊಂಡಿದ್ರೆ ನಿಮ್ ಕತೆ ಅಷ್ಟೇ. ಯಾಕೆ ಅಂದ್ರೆ ಅವ್ರ ಪ್ರಕಾರ 10 ವರ್ಷದ ಹುಡುಗರ ಮೂತ್ರದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೆ. ಹಾಗಾಗಿ ಪ್ರೈಮರಿ ಸ್ಕೂಲಿಂದ ಬರೋ ಮೂತ್ರನ ಕಲೆಕ್ಟ್ ಮಾಡಿ ಆ ಮೂತ್ರದಲ್ಲೇ ನೆನೆಸಿ ಅದರಲ್ಲೇ ಬೇಯಿಸಿ ಇದನ್ನ ಕೊಡ್ತಾರೆ. ನಿಮ್ಗೆ ಈಗ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಈಗ ಹೇಳಿ, ನಿಮ್ಮಲ್ಲಿ ಯಾರಿಗಾದ್ರೂ ಮೈ ಜುಮ್ ಅನ್ನೋದಾಗ್ಲಿ ಭಯ ಆಗೋದಾಗ್ಲಿ ಆಯ್ತಾ? ಆಗಿದ್ರೆ ನಿಮ್ಗೆ ಆಕ್ರೋಫೋಬಿಯಾ ಇದೆ. ಇದೊಂದು ಡಿಸಾರ್ಡರ್. ಇದ್ರ ಪ್ರಕಾರ ಈ ಡಿಸಾರ್ಡರ್ ಇರೋ ವ್ಯಕ್ತಿಗೆ ಹೈಟ್ಸ್ ಅಂದ್ರೆ ಭಯ ಅಂತೆ. ಕೆಲವು ಸಲ ತಲೆ ಸುತ್ತು ಬಂದು ಬೀಳ್ತಾರೆ ಕೂಡ. ಇದಕ್ಕೂ ಯಾವ್ದೇ ಟ್ರೀಟ್ಮೆಂಟ್ ಇಲ್ಲ, ಆದ್ರೆ ಕೆಲವು ಎಕ್ಸರ್ಸೈಸ್ ನಿಂದ ಇದು ಸರಿಪಡಿಸ್ಕೊಳ್ಬಹುದು. ಆದ್ರೆ ಗುಣ ಮಾಡ್ಕೊಳ್ಳದೆ ಏನಾದ್ರೂ ಹೈಟ್ಸ್ ಗೆ ಹೋದ್ರೆ ವಂಡರ್ ವುಮನ್ ಖ್ಯಾತಿಯ ಗ್ಯಾಲ್ ಗ್ಯಾಡೆಟ್ ನ ನೀವು ನೋಡೇ ಇರ್ತೀರಿ. ತುಂಬಾ ಜನ ಕ್ಯೂಟ್ನೆಸ್ ಓವರ್ಲೋಡೆಡ್, ಬ್ಯೂಟಿಫುಲ್ ಅಂತೆಲ್ಲ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಕೂಡ ನಾನು ನೋಡಿದೆ, ಹಾಗೆ ಇನ್ಸ್ಟಾ ಪೇಜಸ್ ನಲ್ಲಿ ಕೂಡ ನೋಡಿದ್ದೀನಿ. ಆದ್ರೆ ನಿಮಗ್ ಗೊತ್ತಾ, ಇದೇ ಗ್ಯಾಲ್ ಗ್ಯಾಡೆಟ್ 2004ರಲ್ಲಿ ನಡೆದಂತ ಮಿಸ್ ಯೂನಿವರ್ಸ್ ನಲ್ಲಿ ನಮ್ಮ ತನುಶ್ರೀ ದತ್ತ ಮುಂದೆ ಸೋತಿದ್ರು. ನಿಮ್ಗೆ ಅನುಭವ ಆಗಿರ್ಲೇಬೇಕು. ಮನೆಯಲ್ಲಿ ಹಾರರ್ ಮೂವಿ ನೋಡೋದಕ್ಕಿಂತ ಥಿಯೇಟರ್ ನಲ್ಲಿ ನಮ್ಗೆ ಭಯ ಜಾಸ್ತಿ ಆಗತ್ತೆ. ಇದು ಯಾಕಂದ್ರೆ ಯಾರಾದ್ರೂ ಭಯ ಪಟ್ರೆ ಅವರಿಂದ ಬರೋ ಸೆಕೆಯಲ್ಲಿ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತಂತೆ. ಅದಕ್ಕೆ ಅದರದೇ ಆದಂತ ಒಂದು ವಿಚಿತ್ರ ವಾಸನೆ ಇರುತ್ತೆ. ಈ ವಾಸನೆನ ನಾವು ಗಮನಿಸದೆ ಹೋಗ್ಬೋದು, ಆದ್ರೆ ಈ ವಾಸನೆನ ನಮ್ಮ ಬ್ರೈನ್ ಗಮನಿಸುತ್ತೆ. ಆಗ ಆ ವಾಸನೆಯಿಂದ ಒಬ್ಬರ ಭಯ ಇನ್ನೊಬ್ರಿಗೂ ಕೂಡ ಟ್ರಾನ್ಸ್ಫರ್ ಆಗತ್ತಂತೆ. ಹಾಗಾಗಿ ಒಬ್ಬರು ಭಯ ಪಟ್ರೆ ಆ ಭಯ ಇನ್ನೊಬ್ರಿಗೂ ಆಗತ್ತೆ. ಇನ್ನು ಮುಂದೆ ಥಿಯೇಟರ್ ನಲ್ಲಿ ನಿಮ್ಗೆ ಭಯ ಆದ್ರೆ ಅದಕ್ಕೆ ರೀಸನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮಗ್ ಗೊತ್ತಾ, ನಿಮ್ಮ ಹೆಬ್ಬೆರಳು ಎಷ್ಟು ಉದ್ದ ಇದೆಯೋ ನಿಮ್ಮ ಮೂಗು ಕೂಡ ಅಷ್ಟೇ ಉದ್ದ ಇರುತ್ತೆ. ಆಲ್ರೆಡಿ ನೀವು ಈಗ ಹೆಬ್ಬೆರಳನ್ನ ಮೂಗಿಗೆ ಇಟ್ಟು ನೋಡ್ಕೊಂಡಿರ್ತೀರಲ್ವಾ? ಈಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ ನಾನು ಹೇಳಿದ್ ನಿಜ ಅಂತ? ಮತ್ತಿನ್ಯಾಕ್ ತಡ, ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಇದನ್ನ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ. ಸರಿ, ಈಗ ಊಟ ಮೋನೋಲಿತ್ ನ ಕತೆ ನೋಡೋಣ. ಇದೆಲ್ಲ ಪ್ರಾರಂಭ ಆಗಿದ್ದು ಒಂದು ಕ್ರೂ ಮೆಂಬರ್ಸ್ ಹೆಲಿಕಾಪ್ಟರ್ ನಲ್ಲಿ ಊಟ ಡೆಸರ್ಟ್ ಮೇಲೆ ಪ್ರಯಾಣ ಮಾಡುವಾಗ ಅವ್ರಿಗೆ ಮೇಲಿಂದ ಮರಳುಗಾಡಿನ ಮಧ್ಯದಲ್ಲಿ ಒಂದು ಮೋನೋಲಿತ್ ಕಾಣಿಸ್ತು. ಮೋನೋಲಿತ್ ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಏಕಶಿಲೆ ಅಂತ. ಈ ಮೋನೋಲಿತ್ ಬಂದು 12 ಅಡಿ ಉದ್ದದ ಒಂದು ಮೆಟಲ್. ಇನ್ನ ಇದನ್ನ ಇಲ್ಲಿಗೆ ಯಾರ್ ತಂದಿಟ್ರು, ಇದನ್ನ ಯಾರು ಮಾಡಿದ್ರು, ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಇನ್ನ ನಿಮಗ್ ಗೊತ್ತಿರೋದೆ, ಈ ಪ್ರಪಂಚದಲ್ಲಿ ಯಾವ್ದಕ್ಕೆ ಉತ್ತರ ಸಿಕ್ಕಿಲ್ಲ ಅಂದ್ರೂ ಅದನ್ನ ಮಾಡಿದ್ದು ಏಲಿಯನ್ಸ್ ಅಂತ ಎಲ್ಲರ ಮನಸ್ಸು ಬಂದ್ಬಿಡುತ್ತೆ. ಸೊ ಇದಕ್ಕೂ ಏಲಿಯನ್ ನ ಕತೆನೆ ಹುಟ್ಕೋತು. ಇನ್ನ ಈ ಕತೆಗೆ ಟ್ವಿಸ್ಟ್ ಬಂದಿದ್ದು ಈ ಮೋನೋಲಿತ್ ಮಾಯ ಆದಾಗ. ಹೌದು, ಒಂದಿನ ಇದ್ದಕ್ಕಿದ್ದಾಗೆ ಈ ಮೋನೋಲಿತ್ ಮಾಯ ಆಯ್ತು. ಇನ್ನ ಎಲ್ರು ಶುರು ಹಚ್ಕೊಂಡ್ರು, ನಾವ್ ಮೊದ್ಲೇ ಹೇಳಿಲ್ವಾ ಇದು ಏಲಿಯನ್ ತಂದಿಟ್ರು, ಹಾಗಾಗಿ ಅವರೇ ಎತ್ಕೊಂಡು ಹೋದ್ರು ಅಂತ. ಆದ್ರೆ ಒಂದು ಯೂಟ್ಯೂಬ್ ರಿಸರ್ಚರ್ಸ್ ಟೀಮ್ ಅದನ್ನ ತಗೊಂಡ್ ಹೋಗ್ತಿರೋ ವಿಡಿಯೋನ ಪೋಸ್ಟ್ ಮಾಡಿ ಈ ಮೋನೋಲಿತ್ ನ ನಾವೇ ತಗೊಂಡ್ ಹೋಗಿದ್ದು, ಇದನ್ನ ಟೆಸ್ಟ್ ಮಾಡೋದಕ್ಕೆ ತಗೊಂಡ್ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಇನ್ನ ಅವ್ರ ಪ್ರಕಾರ ಈ ಸ್ಕಲ್ಪ್ಚರ್ ನ ಯಾರೋ ಆರ್ಟಿಸ್ಟ್ ಮಾಡಿ ಇದನ್ನ ಇಲ್ಲಿ ತಂದು ಇಟ್ಟೋಗಿರ್ಬೋದು ಅಂತ. ಆದ್ರೆ ಯಾರು, ಯಾಕೆ ಅಂತ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದ್ರೆ ಇದು ಬರೀ ಊಟ ಅಷ್ಟೇ ಅಲ್ಲ, ರೊಮೇನಿಯಾ, ಕ್ಯಾಲಿಫೋರ್ನಿಯಾದಲ್ಲಿ ಕೂಡ ಈ ಮೋನೋಲಿತ್ ಸಿಕ್ತು. ಇನ್ನ ಇದನ್ನ ಅಲ್ಯಾರಿಟ್ರು ಗೊತ್ತಿಲ್ಲ, ಆದ್ರೆ ಆದಷ್ಟು ಬೇಗನೆ ಇದಕ್ಕೆ ಉತ್ತರ ಸಿಗತ್ತೆ. ಇನ್ ಇದೆಲ್ಲ ಬಿಟ್ರೆ ಕೆಲವು ಇನ್ಸ್ಟಾ ಪೇಜಸ್ ಈ ಮೋನೋಲಿತ್ ಏನಾದ್ರು ಇಂಡಿಯಾದಲ್ಲಿ ಸಿಕ್ಕರೆ ಏನಾಗ್ಬೋದು ಅಂತ ಮೆಮ್ಸ್ ಮಾಡಿದ್ರು. ಅದು ಮಾತ್ರ ಚಿಂದಿ. ಲವರ್ ಸ್ಪಾಟ್, ಕ್ರಿಕೆಟ್ ಆಡೋದು, ಅದ್ರ ಮುಂದೆ ಶೇವಿಂಗ್ ಮಾಡ್ಕೊಳ್ಳೋದು, ಹೈಟ್ ನೋಡ್ಕೊಳ್ಳೋದು, ನಿಜ ಕಣ್ರಿ. ಏನೇ ಹೇಳಿ ಈ ಮೆಮ್ಸ್ ಮಾಡೋರ್ ತಲೆ ಮಾತ್ರ ಔಟ್ ಸ್ಟ್ಯಾಂಡಿಂಗ್. ನಿಮ್ಗೆ ಕುಂತಲ್ಲೇ ಕಾಲು ಅಲ್ಲಾಡ್ಸೋ ಅಭ್ಯಾಸ ಇದೆಯಾ? ಹಾಗಾದ್ರೆ ಹುಷಾರಾಗಿರಿ, ಯಾಕಂದ್ರೆ ಇದು ಒಂದು ಸಿಂಡ್ರೋಮ್ ನ ಸಿಂಪ್ಟಮ್ ಆಗಿರ್ಬೋದು. ಈ ಅಭ್ಯಾಸ ಶುರುವಾಗೋಕೆ ಮುಖ್ಯ ಕಾರಣ ದೇಹದಲ್ಲಿ ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿಣಾಂಶ ಕಮ್ಮಿ ಆಗೋದು. ಇದರಿಂದ ನರಕ್ಕೆ ಕೂಡ ಸಮಸ್ಯೆ ಆಗೋದ್ರಿಂದ ಕಾಲು ಹೀಗೆ ಅಲ್ಲಾಡಿಸ್ಬೇಕು ಅಂತ ಅನ್ಸತ್ತಂತೆ. ಅಷ್ಟೇ ಅಲ್ಲ, ಇದರಿಂದ ರಾತ್ರಿಗಳು ಸರಿಯಾಗಿ ನಿದ್ದೆ ಕೂಡ ಬರೋದಿಲ್ಲ. ಹೌದು, ನನಗೆ ಈ ಸಮಸ್ಯೆ ಇದೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಟೆನ್ಷನ್ ತಗೊಂಬಿಡಿ. ಇದನ್ನ ಹೇಗೆ ಕಡಿಮೆ ಮಾಡಬೇಕು ಅಂದ್ರೆ ಐರನ್ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳಿ. ಹಾಗೆ ಬಾಳೆಹಣ್ಣು, ಬಸಳೆ ಸೊಪ್ಪು, ಪಾಲಕ್ ಸೊಪ್ಪು, ಬೀಟ್ರೂಟ್ ಗಳನ್ನ ಹೆಚ್ಚಾಗ್ತೀನಿ. ಇದರಿಂದ ನಿಮ್ ಬಾಡಿಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗಿ ಈ ಸಮಸ್ಯೆ ಕಮ್ಮಿ ಆಗುತ್ತೆ. ಹಾಗೆ ರಾತ್ರಿಗಳು ನಿದ್ದೆ ಕೆಡದೆ ಚೆನ್ನಾಗಿ ನಿದ್ದೆ ಮಾಡಿ, ಇದರಿಂದ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಫೆಬ್ರವರಿ 2014 ಕ್ಯಾಲಿಫೋರ್ನಿಯಾದಲ್ಲಿ ಜಾನ್ ಮತ್ತು ಮೇರಿ ದಂಪತಿಗಳು ಯಾವಾಗ್ಲೂ ಹೋಗುವಾಗೆ ಅವತ್ತು ಕೂಡ ತಮ್ಮ ನಾಯಿ ಜೊತೆ ವಾಕಿಂಗ್ ಹೋಗ್ತಾ ಇದ್ರು. ಆದ್ರೆ ಅವತ್ತ್ಯಾಕೋ ಅವ್ರ ನಾಯಿ ಜೋರಾಗಿ ಬೊಗಳ್ತಾ ಒಂದು ಹಳೆ ಮರದ ಹತ್ರ ನೆಲನ ಕೆರಿತಾ ಇತ್ತು. ಇದನ್ನ ಗಮನಿಸಿದ ಆ ದಂಪತಿಗಳು ಅದೇ ಜಾಗದಲ್ಲಿ ನೆಲನ ಅಗಿಯಕ್ ಸ್ಟಾರ್ಟ್ ಮಾಡಿದ್ರು.
ಆಗಿವಾಗ ಇವ್ರಿಗೆ ಒಳಗಿಂದ ಒಂದು ಕ್ಯಾನ್ ಹೊರಗೆ ಬಂತು. ಅದನ್ನ ತೆಗೆದು ನೋಡಿದಾಗ ಅದ್ರ ತುಂಬಾ 19ನೇ ಸೆಂಚುರಿಯ ಗೋಲ್ಡ್ ಕಾಯಿನ್ಸ್ಗಳು ಸಿಕ್ಕಿದ್ರು. ಸರಿ, ಇನ್ನೂ ಇರ್ಬೋದೇನೋ ಅಂತ ಇನ್ನೂ ಆಗಿದ್ರು. ಆಗ ಇವ್ರಿಗೆ ಆ ಥರ ಕ್ಯಾನ್ಗಳು ತುಂಬಾ ಸಿಕ್ಕಿದ್ವು. ಒಟ್ನಲ್ಲಿ ಇವ್ರಿಗೆ 1847ರಿಂದ 1894ರ 1400 ಗೋಲ್ಡ್ ಕಾಯಿನ್ಸ್ಗಳು ಸಿಕ್ಕಿದ್ವು. ಇನ್ನಿದು ಹಳೆ ಗೋಲ್ಡ್ ಕಾಯಿನ್ಸ್ ಆಗಿರೋದ್ರಿಂದ ಇದರ ಅಂದಾಜು ಮೊತ್ತ $10 ಮಿಲಿಯನ್. ಅಂದ್ರೆ ನಮ್ಮ ಭಾರತ ಲೆಕ್ಕದಲ್ಲಿ ನೋಡೋದಾದ್ರೆ ಸುಮಾರು 72 ಕೋಟಿ ಇವ್ರಿಗೆ ಸಿಕ್ತು. ಇದು ಇವ್ರ ಅದೃಷ್ಟನ ಅಥವಾ ಆ ನಾಯಿಯ ಪ್ರಾಮಾಣಿಕತೆನ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ನೀವು ಸೂಪರ್ ಹೀರೋಸ್ನ ತುಂಬಾ ಮೂವೀಸ್ಗಳನ್ನ ನೋಡಿರ್ತೀರ. ಇವಾಗ ನಿಮ್ಗೊಂದು ಪ್ರಶ್ನೆ, ನಿಮ್ ಪ್ರಕಾರ ಯಾವ ಸೂಪರ್ ಹೀರೋ ತುಂಬಾ ಪವರ್ಫುಲ್? ವಿಡಿಯೋನ ಪಾಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ಈಗ ನೀವೇನ್ ಅನ್ಕೊಂಡ್ರಿ? ಐರನ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಹಲ್ಕ್, ಈ ಎಲ್ಲ ಸೂಪರ್ ಹೀರೋಸ್ನ ಕ್ರಿಯೇಟರ್ ಸ್ಟ್ಯಾನ್ಲಿ ಹೇಳೋ ಪ್ರಕಾರ ಎಲ್ಲದಕ್ಕಿಂತ ಸೂಪರ್ ಪವರ್ ಅಂದ್ರೆ ಲಕ್ ಅಂತೆ. ಅದೇ ಅದೃಷ್ಟ. ಲಕ್ ಅನ್ನೋದೊಂದಿದ್ರೆ ಈ ಪ್ರಪಂಚದಲ್ಲಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗೆ ನೀವೇನ್ ಅನ್ಕೊಂಡ್ರೋ ಅದು ಆಗತ್ತೆ. ಹಾಗಾಗಿ ಅದೃಷ್ಟ ಅನ್ನೋದು ಇಡೀ ಪ್ರಪಂಚದಲ್ಲೇ ಗ್ರೇಟೆಸ್ಟ್ ಪವರ್ ಅಂತ ಸ್ಟ್ಯಾನ್ಲಿ ಹೇಳ್ತಾರೆ. ನಿಮ್ಗೆ ನಾನು ಈ ಹಿಂದೆ ನಮ್ಮ ಮೈ ಮೇಲಿರೋ ಬ್ಯಾಕ್ಟೀರಿಯಾಗಳ ಬಗ್ಗೆ ತುಂಬಾ ಹೇಳಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಈ ಬ್ಯಾಕ್ಟೀರಿಯಾ ಕೂಡ ನಮ್ಮ ಮೈ ಮೇಲೆ ಇರುತ್ತೆ. ಇದರ ಹೆಸರು ಫರ್ಮಿಕ್ಯೂಟಿಸ್ ಅಂತ. ಇದು ನಮ್ಮ ಮೈ ಮೇಲೆನೆ, ಅಂದ್ರೆ ನಮ್ಮ ಬಟ್ನಲ್ಲಿ ಇರುತ್ತೆ. ಅದೇ ಇವುಗಳು ತಮ್ಮನ್ನು ತಾವು ಹೆಚ್ಚಿಸ್ಕೊಳತ್ತೆ ಅಲ್ವಾ, ಆಗ ನಮಗೆ ಅಲ್ಲಿ ನೆವೆ ಆಗತ್ತೆ. ಹಾಗೆ ನೀವೀಗ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಿರೋದು ಬಟ್ನ ಒಂದು ವಿಡಿಯೋ. ಈ ವಿಡಿಯೋನ ತಿಂತ ನೋಡಿದವ್ರಿಗೋಸ್ಕರ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನು ನಿಮಗೆ ವಿಶಿಷ್ಟ ಜೀವಿಗಳನ್ನ ತೋರಿಸ್ತಾನೆ ಬರ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಈ ಇಲಿಯ ಹೆಸರು ಗ್ರಾಸ್ ಹಾಪರ್ ಮೌಸ್. ಇದು ಕಂಡು ಬರೋದು ನಾರ್ತ್ ಅಮೆರಿಕಾದಲ್ಲಿ. ಇದು ಸಣ್ಣ ಪುಟ್ಟ ಹುಳಗಳನ್ನ ತಿಂತ ಬದುಕತ್ತೆ. ಇದ್ರ ವಿಶೇಷ ಏನು ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರಿದೆ. ಅದು ವೇರ್ ವುಲ್ಫ್ ಮೌಸ್ ಅಥವಾ ಹೌಲಿಂಗ್ ಮೌಸ್. ಅಂದ್ರೆ ರಾತ್ರಿಯಲ್ಲಿ ನಾಯಿಗಳು ನರಿಗಳು ಹೇಗೆ ಕೂಗುತ್ತೋ ಇದು ಕೂಡ ಹಾಗೆ ಕೂಗುತ್ತೆ. ನಿಮಗೆ ಗೊತ್ತು, ನಾನೀಗ ಅದ್ರ ವಿಡಿಯೋ ತೋರಿಸ್ತೀನಿ ಅಂತ ನೋಡಿ. ಕ್ಯೂಟ್ ಆಗಿದೆ ಅಲ್ವಾ? ಆದ್ರೆ ನಮ್ಮನೆ ಹತ್ರ ಮಾತ್ರ ರಾತ್ರಿ ಹೊತ್ತಲ್ಲಿ ಹೀಗಿರುತ್ತೆ. ನೀವು ಮ್ಯೂಸಿಕ್ ಲವರ್ಸ್ ಆಗಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಫಸ್ಟು ಹೆಡ್ಫೋನ್ಸ್ ಬಂತು, ಆಮೇಲೆ ಇಯರ್ಫೋನ್ಸ್, ನಂತರ ವೈರ್ಡು, ವೈರ್ಲೆಸ್ಸು, ಬ್ಲೂಟೂತು, ಏರ್ಪಾಡ್ಸು ಅಂತ ಬರ್ತಾನೆ ಇದೆ. ಮುಂದೇನು? ಈಗ ಹೊಸ ಟೆಕ್ನಾಲಜಿ ಅಂದ್ರೆ ಬೋನ್ ಕಂಡಕ್ಷನ್ ಹೆಡ್ಫೋನ್ಸ್. ಈ ಹೆಡ್ಫೋನ್ಸ್ನ ಕಿವಿಗಲ್ಲ, ಮೂಳೆಗೆ ಹಾಕೋದು. ಹೌದು, ಇದನ್ನ ಮೂಳೆಗೆ ಅಂದ್ರೆ ಕೈ ಕಾಲಿಗೆ ಅಲ್ಲ, ತಲೆ ಬುರುಡೆಗೆ ಇದನ್ನ ಹಾಕೋಬೇಕು. ಇದರಿಂದ ಏನು ಉಪಯೋಗ ಅಂದ್ರೆ, ಈಗ ನೋಡಿ, ತುಂಬಾ ಜನಕ್ಕೆ ಇಯರ್ಫೋನ್ಸ್ನ ಕಿವಿಗೆ ಹಾಕೊಂಡು ರೋಡಲ್ಲಿ ಹೋಗೋ ಅಭ್ಯಾಸ ಇರುತ್ತೆ. ಇದರಿಂದ ತುಂಬಾ ಆಕ್ಸಿಡೆಂಟ್ಗಳಾಗಿವೆ. ಅದನ್ನ ತಡೆಯೋದಕ್ಕೇನೆ ಇದು. ಈ ಹೆಡ್ಫೋನ್ಸ್ ಹಾಕೊಳ್ಳೋದ್ರಿಂದ ನಿಮ್ಗೆ ಸಾಂಗ್ಸ್ ಕೂಡ ಕೇಳತ್ತೆ, ಹಾಗೆ ಕಿವಿ ಮುಚ್ಕೊಳ್ಳದೆ ಇರೋದ್ರಿಂದ ಹೊರಗಿನ ಶಬ್ದಗಳು ಕೂಡ ನಿಮ್ಗೆ ಕೇಳಿಸುತ್ತೆ. ಇನ್ನಿದು ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೌಂಡ್ಸ್ ಕೇಳೋದು ವೈಬ್ರೇಷನ್ಸ್ ಇಂದ, ಅಂದ್ರೆ ಶಬ್ದ ತರಂಗಗಳಿಂದ. ನಾವು ಕೇಳೋ ಎಲ್ಲಾ ಸೌಂಡ್ಸ್ನು ನಮ್ಮ ಇಯರ್ ಡ್ರಮ್ಸ್ ಅಂದ್ರೆ ಕಿವಿ ತಮಟೆ ವೈಬ್ರೇಷನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ವೈಬ್ರೇಷನ್ಸ್ ನಮ್ಮ ಇನ್ನರ್ ಇಯರ್ಸ್ಗೆ ಟ್ರಾನ್ಸ್ಫರ್ ಆಗಿ ಸೌಂಡ್ ನಮ್ಗೆ ಕೇಳಿಸೋದು. ಈಗ ಈ ಹೆಡ್ಫೋನ್ಸ್ ಸೌಂಡ್ ನ ಡೈರೆಕ್ಟ್ ಆಗಿ ವೈಬ್ರೇಷನ್ಸ್ ಮಾಡಿ ಆ ವೈಬ್ರೇಷನ್ಸ್ ನ ನಮ್ಮ ತಲೆಬುರುಡೆಯ ಮೂಳೆಗಳ ಸಹಾಯದಿಂದ ಇನ್ನರ್ ಇಯರ್ಸ್ಗೆ ಕಳಿಸುತ್ತೆ. ಆಗ ನಮ್ಗೆ ಈಸಿಯಾಗಿ ಸಾಂಗ್ಸ್ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಹೊರಗಿನ ಎಲ್ಲಾ ಶಬ್ದಗಳು ಕೂಡ ಕೇಳ್ಬೋದು. ಇನ್ನಿದು ಯಾವಾಗ ಬರುತ್ತೆ ಅಂದ್ರ, ಇದು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ. ಅಮೆಝಾನ್, ಫ್ಲಿಪ್ಕಾರ್ಟ್ ನಂತ ಈ ಶಾಪಿಂಗ್ ವೆಬ್ಸೈಟ್ಗಳಲ್ಲಿ ನೀವು ಕೊಂಡ್ಕೋಬಹುದು. ಇನ್ನಿದ್ರ ಬೆಲೆ ಸುಮಾರು 10,000ದಿಂದ ಪ್ರಾರಂಭ ಆಗುತ್ತೆ. ಕಾನ್ಸೆಪ್ಟ್ ಇಷ್ಟ ಆದ್ರೆ ಟ್ರೈ ಮಾಡಿ. US ನ ಕೊಲರಾಡೋದಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ಬ್ರೆಂಡನ್ ಬ್ರೆಮ್ಮರ್. ಈ ಬ್ರೆಂಡನ್ ಎಷ್ಟು ಬುದ್ಧಿವಂತ ಅಂದ್ರೆ, ಈ ಹುಡುಗ 18ನೇ ತಿಂಗಳಿಂದಾನೇ ಬುಕ್ಸ್ಗಳನ್ನ ಓದೋದನ್ನ ಪ್ರಾರಂಭ ಮಾಡೋದಂತೆ. ಹಾಗೆ 3 ವರ್ಷಕ್ಕೆ ಪಿಯಾನೋ ನುಡಿಸ್ತಿದ್ದ. ಅಷ್ಟೇ ಅಲ್ಲ 10ನೇ ವರ್ಷಕ್ಕೇನೆ ಹೈಸ್ಕೂಲ್ ಕೂಡ ಮುಗಿಸಿದ್ದ. ಇನ್ನ ಹುಡುಗನ ಬುದ್ಧಿವಂತಿಕೆ ಪರೀಕ್ಷೆ ಮಾಡೋದಕ್ಕೆ IQ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಇವನ IQ 178 ಅಂತ ಪ್ರೂವ್ ಆಯ್ತು. ಇದು ಸಾಮಾನ್ಯ ಅಲ್ಲ, ತುಂಬಾನೇ ಜಾಸ್ತಿ. ಎಷ್ಟು ಅಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಸ್ಟೀಫನ್ ಹಾಕಿಂಗ್ಸ್ ಅವರ IQನೇ 160 ಇತ್ತು ಅಂದ್ರೆ ನೀವೇ ಊಹಿಸ್ಕೊಳ್ಳಿ. 11ನೇ ವರ್ಷಕ್ಕೆ ಈ ಹುಡುಗ ಕೊಲರಾಡೋ ಯೂನಿವರ್ಸಿಟಿಗೆ ಜಾಯಿನ್ ಆಗಿದ್ದ. ಇನ್ನ ಕೆಲವರ ಪ್ರಕಾರ ಈ ಹುಡುಗ ಅಲ್ಲಿದ್ದ ಎಲ್ಲಾ ಪುಸ್ತಕಗಳನ್ನು ಓದಿ ಮುಗಿಸ್ಬಿಟ್ಟಿದ್ದಂತೆ. 14ನೇ ವರ್ಷಕ್ಕೆ ಬ್ರೆಂಡನ್ಗೆ ಈ ಪ್ರಪಂಚದಲ್ಲಿ
ಏನು ಚಾಲೆಂಜಸ್ಗಳಿಲ್ಲ, ಎಲ್ಲ ಬೋರಿಂಗ್ ಅನ್ಸ್ಬಿಡ್ತು. ಅದಕ್ಕೆ ಇದಕ್ಕಿಂತ ಹೆಚ್ಚಿನದನ್ನ ಸಾಧಿಸ್ತೀನಿ ಅಂತ ಈ ಹುಡುಗ ಸೂಸೈಡ್ ಮಾಡ್ಕೊಂಡಂತೆ. ನಾವು ನಮ್ಮ ಜೀವನ ಶೈಲಿಯಲ್ಲಿ ದಿನಾಗ್ಲೂ ತುಂಬಾ ಮಿಸ್ಟೇಕ್ಸ್ಗಳನ್ನ ಮಾಡ್ತಿರ್ತೀವಿ. ಅದರಿಂದ ತುಂಬಾ ಕೆಟ್ಟ ಪರಿಣಾಮಗಳು ಆಗ್ತಿರುತ್ತೆ. ಅದನ್ನ ನಾನು ವಿಡಿಯೋಸ್ನಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾನಿವತ್ತು ನಿಮ್ಗೆ ಹೇಳೋ ಮಿಸ್ಟೇಕ್ಸ್ ಏನು ಅಂದ್ರೆ ಟ್ಯಾಬ್ಲೆಟ್ಸ್. ನಮಗೆ ಏನಾದರೂ ತಲೆನೋವಾಗ್ಲಿ, ಜ್ವರ ಆಗಲಿ, ಇಲ್ಲ ಏನಾದರೂ ತೊಂದರೆ ಆದಾಗ ನಾವು ಡಾಕ್ಟರ್ಸ್ ಹತ್ರ ಡೈರೆಕ್ಟ್ ಆಗಿ ಹೋಗಲ್ಲ, ಮೆಡಿಕಲ್ ಶಾಪ್ಗೆ ಹೋಗಿ ಟ್ಯಾಬ್ಲೆಟ್ಸ್ನ ತಗೋತೀವಿ. ಇದೆಷ್ಟು ಅಪಾಯಕಾರಿ ಅಂದರೆ ನೋಡಿ, ನಮ್ಮ ಭಾರತದಲ್ಲಿ ವರ್ಷಕ್ಕೆ ರಾಂಗ್ ಟ್ಯಾಬ್ಲೆಟ್ಸ್ನಿಂದ 98,000 ಜನ ಸಾಯ್ತಾರಂತೆ. ಅದೇ ಪ್ರಪಂಚದ ಲೆಕ್ಕ ತಗೊಳ್ಳೋದಾದ್ರೆ 4 ಲಕ್ಷಕ್ಕಿಂತ ಜಾಸ್ತಿ. ಇದನ್ನು ಹೇಗೆ ತಡೆಯೋದು? ಟ್ಯಾಬ್ಲೆಟ್ಸ್ ತಗೊಳ್ಳಿ, ಆದರೆ ಟ್ಯಾಬ್ಲೆಟ್ಸ್ ಮೇಲೆ ಹೀಗೆ ರೆಡ್ ಲೈನ್ ಆಗಲಿ ಅಥವಾ RX ಅಂತ ಆಗಲಿ ಬರ್ದಿದ್ರೆ ಅದನ್ನ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ತಗೋಬಾರ್ದು ಅಂತ ಅರ್ಥ. ಹಾಗಾಗಿ ಅಂಥ ಟ್ಯಾಬ್ಲೆಟ್ಸ್ನ ಮಾತ್ರ ಡಾಕ್ಟರ್ಸ್ನ ಸಲಹೆ ಇಲ್ಲದೆ ತಗೋಬೇಡಿ. ನಾನು ಇಷ್ಟು ಹೇಳಿದ್ರು ಕೆಲವರು ಮತ್ತೆ ಅದೇ ತಪ್ಪು ಮಾಡ್ತಾರೆ ಅಂತ ನನಗೆ ಗೊತ್ತು, ಏನು ಮಾಡೋಕ್ಕಾಗಲ್ಲ. ಮುಂದಕ್ಕೆ ಹೋಗೋಣ. ನಾವು ಮಗುಗಳನ್ನ ನೋಡಿದಾಗ ತುಂಬಾ ಖುಷಿಯಾಗಿ ಫೀಲ್ ಆಗ್ತೀವಿ, ಏನೋ ಒಂದು ಸಂತೋಷ ನಮ್ಗಾಗತ್ತೆ. ಇದಕ್ಕೆ ಕಾರಣ ಅವುಗಳನ್ನ ನೋಡಿದಾಗ ನಮ್ಮ ಬ್ರೈನ್ ಅಲ್ಲಿ ಡೋಪಮೈನ್ ಮತ್ತೆ ಆಕ್ಸಿಟೋಸಿನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗೋದು. ಇದು ನ್ಯೂರಾನ್ಸ್ ನ ಮಧ್ಯೆ ಮೆಸೆಂಜರ್ ತರ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಗೆ ನಾಯಿ ಮರಿಗಳನ್ನ ನೋಡಿದ್ರು ಇದೇ ಫೀಲ್ ಆಗತ್ತೆ. ಇದ್ರ ಬಗ್ಗೆ ಇನ್ನೊಂದು ಬೋನಸ್ ಫ್ಯಾಕ್ಟ್ ಹೇಳ್ತೀನಿ. ಅದೇನು ಅಂದ್ರೆ ನಮ್ಗಷ್ಟೇ ಅಲ್ಲ, ಆನೆಗಳಿಗೂ ನಮ್ಮನ್ನ ನೋಡಿದಾಗ ಇದೇ ಫೀಲ್ ಆಗತ್ತಂತೆ. ಅಂದ್ರೆ ಆನೆಗಳಿಗೆ ಮನುಷ್ಯನ ನೋಡಿದಾಗ ಕೂಡ ಈ ತರ ಮಗುನೋ ಅಥವಾ ನಾಯಿ ಮರಿನೋ ನೋಡಿದಾಗೆ ಖುಷಿ ಆಗತ್ತಂತೆ. ಅದಕ್ಕೆ ಅವು ನಮ್ ಜೊತೆ ಖುಷಿಯಿಂದ ರಿಯಾಕ್ಟ್ ಮಾಡ್ತವೆ. ಆದ್ರೆ ಅವುಗಳನ್ನ ಕೆಲವರು ಈ ತರ ಯೂಸ್ ಮಾಡ್ಕೊಂತಾರೆ. ಗೊರಕೆ ಸೌಂಡ್ಗೆ ಹೆಂಡತಿ ಗಂಡನಿಗೆ ಡಿವೋರ್ಸ್ ಕೊಟ್ಟಿರೋದನ್ನ ಕೇಳಿದಿರ? ಒಬ್ರು ಗೊರಕೆ ಸೌಂಡ್ ಎಷ್ಟಿರ್ಬೋದು? ಹೆಚ್ಚಂದ್ರೆ ಪಕ್ಕದಲ್ಲಿರೋ ಹೆಂಡತಿನ ಡಿಸ್ಟರ್ಬ್ ಮಾಡಿರ್ಬೋದು, ಇಲ್ಲ ತುಂಬಾ ಜೋರಾಗಿ ಗೊರಕೆ ಹೊಡಿತಾರೆ ಅಂದ್ರೆ ಆ ಮನೇಲಿರೋರ್ನ ಡಿಸ್ಟರ್ಬ್ ಮಾಡಿರ್ಬೋದು. ಆದ್ರೆ ಇಲ್ಲೊಬ್ಬರ ಗೊರಕೆ ಇಡೀ ಊರಿಗೆ ಕೇಳ್ತಿದೆ, ಇಡೀ ಊರನ್ನೇ ಡಿಸ್ಟರ್ಬ್ ಮಾಡಿದೆ. ಹೌದು, ಅದ್ರದ್ದು ವಿಡಿಯೋ ತೋರಿಸ್ತೀನಿ ನೋಡಿ. ಇಲ್ಲಿ ಆಕ್ಚುಲ್ ಆಗಿ ಆಗಿರೋದೇನಂದ್ರೆ, ಒಬ್ಬ ಮೌಲ್ವಿ ಅಜಾನ್ ಆದ್ಮೇಲೆ ಮೈಕ್ ನ ಆಫ್ ಮಾಡೋದು ಮರ್ತೋಗಿದ್ದಾರೆ. ಮರ್ತು ಅಲ್ಲೇ ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಆಗ ಅವರ ಗೊರಕೆ ಇಡೀ ಊರಿಗೆ ಕೇಳಿಸಿದೆ. ಅದನ್ನ ಕೆಲವರು ಹೀಗೆ ವಿಡಿಯೋ ಮಾಡಿದ್ದಾರೆ. ಆದ್ರೆ ಇದು ಎಲ್ಲಿ, ಯಾವ ಊರು ಅಂತ ಮಾತ್ರ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ. ನೋಡಿ, ಮೈಕ್ ಆಫ್ ಮಾಡದೇ ಇದ್ರೆ ಏನೇನೆಲ್ಲ ಆಗುತ್ತೆ ಅಂತ. 111 ಜನ ಇದ್ದ ವಿಡಿಯೋ ಕಾಲ್ ನಲ್ಲಿ ಪ್ರೈವೇಟ್ ವಿಷಯಗಳನ್ನ ಮಾತಾಡಿದ ಹುಡುಗಿದೊಂದಾದ್ರೆ ಇಲ್ಲಿ ಇದು. ಅದಕ್ಕೆ ಹುಷಾರಾಗಿರ್ಬೇಕು. 1915ರಲ್ಲಿ ಎಚ್.ಸಿ. ಡನ್ಬಾರ್ ಅನ್ನೋ ಒಬ್ಬ 30 ವರ್ಷದ ಮಹಿಳೆ ಸತ್ತೋದ್ರು. ಆದ್ರೆ ಅವ್ರಿಗೆ ಒಬ್ರು ತಂಗಿ ಇದ್ರಂತೆ. ಅಲ್ಲಿನ ಜನ ಆ ತಂಗಿಗೋಸ್ಕರ ತುಂಬಾ ವೇಟ್ ಮಾಡಿದ್ರು. ವೇಟ್ ಮಾಡಿ ತಂಗಿ ಬರ್ಲಿಲ್ಲ ಅಂತ ಹೇಳಿ ಕೊನೆಗೆ ಅವರನ್ನ ಸಮಾಧಿ ಮಾಡ್ಬಿಟ್ರು. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಮುಗೀತು ಅಂತ ಎಲ್ರು ಹೋಗೋ ಸಮಯದಲ್ಲಿ ತಂಗಿ ಹತ್ಕೊಂಡು ಓಡಿ ಬಂದು ಹತ್ಕೊಂಡು ಗೋಳಾಡಿದ್ಲಂತೆ. ಇಲ್ಲ, ನಾನು ನಮ್ಮ ಅಕ್ಕನ ಮುಖ ನೋಡ್ಲೇಬೇಕು ಅಂತ ಹಠ ಹಿಡಿದ್ಲು. ಎಲ್ಲರೂ ಇಲ್ಲ, ಅದು ಒಳ್ಳೇದಲ್ಲ ಅಂತ ಹೇಳಿದ್ರು. ತಂಗಿ ಮಾತ್ರ ಅವ್ರ ಮಾತು ಕೇಳಲಿಲ್ಲ. ನಾನು ನಮ್ಮ ಅಕ್ಕನ ಮುಖ ನೋಡ್ಲೇಬೇಕು ಅಂತ ಹಠ ಹಿಡಿದ್ರು. ಕೊನೆಗೆ ಏನು ಮಾಡೋಕ್ಕಾಗದೆ ಅಲ್ಲಿರೋ ಜನ ಎಲ್ಲ ಮತ್ತೆ ಸಮಾಧಿ ಆಗೋದು ಆ ಶವದ ಪೆಟ್ಟಿಗೆನ ಹೊರಗೆ ತೆಗೆದ್ರು. ಪೆಟ್ಟಿಗೆ ಓಪನ್ ಆದ ತಕ್ಷಣ ಪೆಟ್ಟಿಗೆಯಲ್ಲಿದ್ದ ಈ ಮಹಿಳೆ ಎದ್ದು ಕೂತು ತಂಗಿನ ನೋಡಿ ನಕ್ಕಳು. ಇದನ್ನ ನೋಡಿ ಎಲ್ಲಾರ್ಗೂ ಆಶ್ಚರ್ಯ ಆಯ್ತು. ಕೆಲವರು ಭಯ ಪಟ್ರು, ಕೆಲವರು ಖುಷಿ ಪಟ್ರು. ನಂತರ ಗೊತ್ತಾಗಿದ್ದೇನು ಅಂದ್ರೆ ಎಸ್.ಸಿ. ಸತ್ತಿರ್ಲಿಲ್ಲ, ಸ್ಟ್ರೋಕ್ ಆಗಿತ್ತು ಅಷ್ಟೇ. ಆದ್ರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಎಲ್ರು ಇವ್ರನ್ನ ಸಮಾಧಿ ಮಾಡ್ಬಿಟ್ರು. ನಂತರ ಎಸ್.ಸಿ. ಇನ್ನೂ 47 ವರ್ಷ ಬದುಕಿದ್ರು. ನೋಡಿ, ಒಂದೊಂದ್ಸಲ ಲೇಟ್ ಆಗೋದ್ರಿಂದ ಕೂಡ ಒಳ್ಳೇದಾಗತ್ತೆ. ಕ್ಯಾಪ್ಟನ್ ಅಮೆರಿಕಾ ಮೂವಿನ ನೀವು ನೋಡಿರಬಹುದು. ಅದರಲ್ಲಿ ಕ್ಯಾಪ್ಟನ್ ಅಮೆರಿಕಾ 70 ವರ್ಷ ಐಸಲ್ಲಿದ್ದು ಎದ್ದು ಬರ್ತಾನೆ. ಬಂದು ಪ್ರಪಂಚ ಚೇಂಜ್ ಆಗಿರೋದು ನೋಡಿ ತುಂಬಾ ಆಶ್ಚರ್ಯ ಪಡ್ತಾನೆ. ಇದು ಆ ಸೀನ್. ನೋಡಿದ್ರಲ್ಲ, ಇದ್ರಲ್ಲಿ ನಿಮ್ಗೆ ಏನಾದ್ರು ಆಶ್ಚರ್ಯ ಅನ್ಸ್ತಾ? ಇನ್ನೊಂದ್ಸಲ ನೋಡಿ. ಗೊತ್ತಾಗ್ಲಿಲ್ವಾ? ಈಗ ಹೇಳ್ತೀನಿ ನೋಡಿ. ಈ ಸೀನಲ್ಲಿ ಹೀರೋನ ಬಲಗಡೆ ಕೊರೋನಾ ಬೀರಿದೆ, ಎಡಗಡೆಗೆ ವೈರಸ್ ಇದೆ. ಈ ಮೂವಿನ ತೆಗೆದಿದ್ದು 2011ರಲ್ಲಿ. ಸ್ಟ್ರೇಂಜ್ ಕೋಇನ್ಸಿಡೆನ್ಸ್ ಅಲ್ವಾ? ಎಲಾನ್ ಮಸ್ಕ್ ಅವರ ಬಗ್ಗೆ, ಹಾಗೆ ಅವರ ಮುಂದಾಲೋಚನೆ ಬಗ್ಗೆ, ಅವರ ಕಂಪನಿಗಳ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಅದನ್ನ ನೋಡಿಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ನೋಡಿ. ಇನ್ನ ಎಲಾನ್ ಮಸ್ಕ್ ಅವರು ಈಗ ಸ್ಟಾರ್ ಲಿಂಕ್ ಅಂತ ಒಂದು ಹೊಸ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಸ್ಪೇಸ್ ಎಕ್ಸ್ ನ ಇನ್ನೊಂದು ಪ್ರಾಜೆಕ್ಟ್. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಫಾಸ್ಟ್ ಇಂಟರ್ನೆಟ್ ಬೇಕು ಅಂದ್ರೆ ಈಗ ಕಾಪರ್ ವೈರ್, ಫೈಬರ್ ಆಪ್ಟಿಕ್ಸ್ ಗಳನ್ನ ಹಾಕಿ ತಗೋಬೇಕು. ಇದು ಎಲ್ಲ ಕಡೆ ಸಿಗಲ್ಲ. ಆದ್ರೆ ಸ್ಟಾರ್ ಲಿಂಕ್ ಇಂದ ನೀವು ಎಲ್ಲೇ ಬೇಕಾದ್ರೂ ಫಾಸ್ಟ್ ಇಂಟರ್ನೆಟ್ ನ
ಡೈರೆಕ್ಟ್ ಆಗಿ ಸ್ಯಾಟಲೈಟ್ ಇಂದ ಪಡಿಬಹುದು. ಅಂದ್ರೆ ಈಗ DTH ಗಳು ಹೇಗೆ ಮನೆಗೆ ಬರುತ್ತೋ ಹಾಗೆ. ಇನ್ನ ಇದನ್ನ ನೀವು ತಗೋಬಹುದು. ಅವ್ರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಇಮೇಲ್ ID ಹಾಗೆ ಅಡ್ರೆಸ್ ನ ಹಾಕಿ ಪ್ರೀ ಬುಕಿಂಗ್ ಮಾಡ್ಕೊಳ್ಳಿ. ಅದಕ್ಕೆ ನೀವು $99 ಪೇ ಮಾಡಬೇಕು. ಅಂದ್ರೆ ಸುಮಾರು $7,200. ಅಪ್ಲೈ ಮಾಡಿದ್ಮೇಲೆ ಇಂಟರ್ನೆಟ್ ನಿಮ್ ಮನೆಗೆ ಬರುತ್ತೆ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಅವರು ನಿಮ್ಗೆ ಅಮೌಂಟ್ ನ ರೀಫಂಡ್ ಮಾಡ್ತಾರೆ. ಅದು ನವೆಂಬರ್ 8, 2017 ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಚೆನ್ನೈ ಟು ಮುಂಬೈ ಟ್ರೈನು ಕಲಬುರಗಿಯ ವಾಡಿ ಜಂಕ್ಷನ್ಗೆ ಬಂತು. ಆಗ ಟ್ರೈನ್ಗೆ ಇದ್ದ ಎಲೆಕ್ಟ್ರಿಕಲ್ ಇಂಜಿನ್ ನ ಬಿಡಿಸಿ ಡೀಸೆಲ್ ಇಂಜಿನ್ ನ ಅಟ್ಯಾಚ್ ಮಾಡಿದ್ರು. ಮತ್ತೆ ಟ್ರೈನು ಅಲ್ಲಿಂದ ಮುಂಬೈ ಕಡೆಗೆ ಹೋಯ್ತು. ಆದ್ರೆ ಇಲ್ಲಿದ್ದ ಎಲೆಕ್ಟ್ರಿಕಲ್ ಇಂಜಿನ್ ನ ಯಾರೂ ಗಮನಿಸ್ಲಿಲ್ಲ. ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಆ ಇಂಜಿನ್ ಯಾರ ಸಹಾಯನೂ ಇಲ್ಲದೆ ಚಲಿಸೋದಕ್ಕೆ ಪ್ರಾರಂಭ ಆಯಿತು. ಅದನ್ನ ನೋಡಿ ಎಷ್ಟೋ ಜನ ಆ ಇಂಜಿನ್ ನ ಹತ್ತೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಆ ಇಂಜಿನ್ ಆಗಾಗ್ಲೇ ಫಾಸ್ಟ್ ಆಗಿ ಚಲಿಸೋದಕ್ಕೆ ಪ್ರಾರಂಭ ಆಗೋಗಿತ್ತು. ಸರಿ, ಎಷ್ಟೋ ಪ್ರಯತ್ನ ಪಟ್ಟರು ಯಾರು ಅದನ್ನ ಹತ್ತಕ್ಕಾಗ್ಲಿಲ್ಲ. ಆಗ ಅಲ್ಲಿದ್ದ ರೈಲ್ವೆ ಎಂಪ್ಲಾಯಿ ಒಬ್ರು ಹೀರೋ ತರ ಒಂದು ಮೋಟಾರ್ ಬೈಕ್ ಹತ್ತಿ ಆ ಇಂಜಿನ್ ನ ಚೇಸ್ ಮಾಡಿದ್ರು. ಅದು ಎಷ್ಟು 13 ಕಿಲೋಮೀಟರ್ಗಳ ತನಕ ಅವರು ಬೈಕಲ್ಲೇ ಆ ಇಂಜಿನ್ ನ ಚೇಸ್ ಮಾಡಿದ್ರಂತೆ. ಕೊನೆಗೂ ಮಧ್ಯದಲ್ಲಿ ಬಂದಂತ ಎಲ್ಲಾ ಅಡ್ಡಿಗಳನ್ನ ದಾಟಿ ಇವರು ಆ ಇಂಜಿನ್ ನ ಹತ್ತಿ ಕೊನೆಗೆ ನಲ್ವಾರ ಸ್ಟೇಷನ್ ಹತ್ರ ಅದನ್ನ ನಿಲ್ಸಿದ್ರು. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಇದು ಯಾವ ಹಾಲಿವುಡ್ ಆಕ್ಷನ್ ಮೂವಿಗೂ ಕಮ್ಮಿ ಇರ್ಲಿಲ್ವಂತೆ. US ನಲ್ಲಿ ಒಬ್ಬ 46 ವರ್ಷದ ವ್ಯಕ್ತಿನ ಪೊಲೀಸರು ಕಾರ್ ಓಡಿಸ್ಬೇಕಾದ್ರೆ ತಡೆದು ಆ ವ್ಯಕ್ತಿಗೆ ಆಲ್ಕೋಹಾಲ್ ಪರೀಕ್ಷೆ ಮಾಡಿದಾಗ ಆ ವ್ಯಕ್ತಿಯಲ್ಲಿ ಆಲ್ಕೋಹಾಲ್ ಲೆವೆಲ್ ಲೀಗಲ್ ಲೆವೆಲ್ಗಿಂತ 0.2% ಜಾಸ್ತಿ ಇತ್ತು. ಸರಿ, ಪೊಲೀಸರು ಕೇಳಿದಾಗ ಈ ವ್ಯಕ್ತಿ ಇಲ್ಲ, ನಾನು ಕುಡ್ದಿಲ್ಲ ಅಂತ ಹೇಳ್ದ. ಸರಿ, ಇದೇ ವಾದ ಜಾಸ್ತಿ ಆದ್ಮೇಲೆ ಪೊಲೀಸರು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಈ ವ್ಯಕ್ತಿ ಡಾಕ್ಟರ್ ಹತ್ರ ಕೂಡ ಇದೇ ಉತ್ತರ ಹೇಳಿದಾಗ ಡಾಕ್ಟರು ಸರಿ ಇದನ್ನ ಪರೀಕ್ಷೆಗೆ ಒಳಪಡಿಸಿದ್ರು. 24 ಗಂಟೆ ಈ ವ್ಯಕ್ತಿನ ಅಬ್ಸರ್ವೇಷನ್ ಅಲ್ಲಿ ಇಡ್ತಾರೆ. ಅಬ್ಸರ್ವೇಷನ್ ಅಲ್ಲಿ ಈ ವ್ಯಕ್ತಿಗೆ ತಿನ್ನೋದಕ್ಕೆ ಅಂತ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋ ಊಟನ ಇವ್ರಿಗೆ ಕೊಟ್ರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಈತ ನನ್ಗೆ ಯಾಕೋ ತಲೆ ತಿರುಗ್ತಿದೆ ಅಂತ ಹೇಳಿದಾಗ ಈತನಿಗೆ ಆಲ್ಕೋಹಾಲ್ ಲೆವೆಲ್ನ ಟೆಸ್ಟ್ ಮಾಡಿದ್ರು. ಆದ್ರೆ ಆಗ ಇವನ್ ಬಾಡಿಯಲ್ಲಿ ಆಲ್ಕೋಹಾಲ್ ಲೆವೆಲ್ 0.57% ಇತ್ತು. ಆಗ ಡಾಕ್ಟರ್ಸ್ ಗೊತ್ತಾಗಿದೆ ಏನಂದ್ರೆ ಈತನಿಗೆ ಆಟೋ ಬ್ರೀವರಿ ಸಿಂಡ್ರೋಮ್ ಇದೆಯಂತೆ. ಇದು ಒಂದು ರೇರ್ ಡಿಸಾರ್ಡರ್. ಈ ಡಿಸಾರ್ಡರ್ ಯಾರಿಗಿರುತ್ತೋ ಅವ್ರ ಕರಳಲ್ಲಿ ಬ್ರೀವ್ ಮಾಡೋ ಅಂತ ಈಸ್ಟ್ ಬ್ಯಾಕ್ಟೀರಿಯಾ ಇರ್ತಾವಂತೆ. ಅಂದ್ರೆ ಇವ್ರು ಏನೇ ತಿಂದ್ರು ಅದು ಹೊಟ್ಟೆ ಒಳಗಡೆ ಬ್ರೀವ್ ಆಗ್ಬಿಟ್ಟು ಇವ್ರ ಹೊಟ್ಟೆಯಲ್ಲೇ ಆಲ್ಕೋಹಾಲ್ ತಯಾರಾಗ್ಬಿಡುತ್ತೆ. ಆದ್ರೆ ಈ ಡಿಸಾರ್ಡರ್ಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಹಾಗಾಗಿ ಡಾಕ್ಟರ್ಗಳು ವಾಪಸ್ ಕಳಿಸಿದ್ರು. ಇನ್ನು ನೆಕ್ಸ್ಟ್ ಟೈಮ್ ಪೊಲೀಸರನ್ನಾದ್ರೂ ಇವ್ರನ್ನ ಹಿಡಿದ್ರೆ, ಸರ್ ನನಗೆ ಆಟೋ ಬ್ರೀವರಿ ಸಿಂಡ್ರೋಮ್ ಇದೆ, ಬೇಕಾದ್ರೆ ನಮ್ಮ ಡಾಕ್ಟರ್ನ ಕೇಳಿ ಅಂತ ಫೋನ್ ಮಾಡಿ ಏನಾದ್ರು ಪೊಲೀಸರು ಕೊಟ್ರೆ, ನೆದರ್ಲ್ಯಾಂಡ್ಸ್ ಈ ಪ್ರಪಂಚದಲ್ಲೇ ಸೇಫೆಸ್ಟ್ ಕಂಟ್ರಿ ಅಂತೆ. ಯಾಕಂದ್ರೆ ಅಲ್ಲಿನ ಜೈಲೆಲ್ಲ ಖಾಲಿ ಇದೆಯಂತೆ. ಎಷ್ಟು ಅಂದ್ರೆ ಜೈಲ್ನ ತುಂಬಿಸೋದಕ್ಕಂತಾನೆ ಕೈದಿಗಳನ್ನ ಬೇರೆ ದೇಶಗಳಿಂದ ತರಿಸ್ತಾರ. ಇನ್ನ ಈ ದೇಶದಲ್ಲಿ ಎಷ್ಟೋ ಜೈಲುಗಳು ಖಾಲಿ ಇರೋದ್ರಿಂದ ಎಷ್ಟೋ ಜೈಲುಗಳು ಮುಚ್ಚೋಗಿವೆ ಅಂತ. ಕುಂಭಮೇಳ ನಿಮ್ಗೆ ಗೊತ್ತಲ್ವಾ? ಪ್ರತಿ 12 ವರ್ಷಗಳಿಗೆ ಒಂದ್ಸಲ ಹರಿದ್ವಾರದಲ್ಲಿ ಇದನ್ನ ಆಚರಿಸಲಾಗುತ್ತೆ. ಇದನ್ನ ಬೃಹಸ್ಪತಿಯ ಚಕ್ರದ ಮೇಲೆ ಆಧರಿಸಿ ಮಾಡಲಾಗುತ್ತೆ. ಆದ್ರೆ ಜುಪಿಟರ್ ಅಂದ್ರೆ ಗುರುಗ್ರಹ ಸೂರ್ಯನ ಸುತ್ತೋದಕ್ಕೆ 12 ವರ್ಷ ತಗೊಳತ್ತೆ ಅಂತ ಸೈಂಟಿಸ್ಟ್ಗಳು ಕೆಲವು ವರ್ಷಗಳಿಂದ ತಿಳ್ಕೊಂಡ್ರು. ಆದ್ರೆ ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳ ಹಿಂದೆನೆ ಬೃಹಸ್ಪತಿ ಅಂದ್ರೆ ಗುರುಗ್ರಹದ ಈ 12 ವರ್ಷದ ಚಕ್ರದ ಬಗ್ಗೆ ತಿಳಿದ್ರು ಅನ್ನೋದೇ ನಮ್ಮ ಹೆಮ್ಮೆ. ಜಾನ್ ಎಫ್ ಕೆನಡಿ ಮತ್ತು ಅಬ್ರಹಾಂ ಲಿಂಕನ್ ಇಬ್ರು ಎಕ್ಸಾಕ್ಟ್ ಆಗಿ 100 ವರ್ಷದ ಅಂತರದಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಗೆದ್ದು. ಇಬ್ಬರ ದೃಷ್ಟಿಕೋನ ಹಾಗೆ ಕಲ್ಪನೆಗಳು ಒಂದೇ ಆಗಿ ಇಬ್ಬರನ್ನು ಕೊಲ್ಲಾಯ್ತು. ಅದು ಶುಕ್ರವಾರನೇ. ಹಾಗೆ ಇಬ್ರು ಸತ್ತಿದ್ದು ರಜದ ಹಿಂದಿನ ದಿನ. ಇಬ್ಬರನ್ನು ತಲೆಯಲ್ಲೇ ಶೂಟ್ ಮಾಡಿ ಕೊಂದ್ರು. ಹಾಗೆ ಇಬ್ಬರನ್ನು ಕೊಂದ ಕೊಲೆಗಾರರ ಕೊನೆ ಹೆಸರು ಜಾನ್ಸನ್ ಅಂತ. ಕೋಇನ್ಸಿಡೆನ್ಸ್ ಇರಬೇಕು ಮತ್ತೆ ಇಷ್ಟ. ಮಿಸ್ಟರ್ ಮಿಸಸ್ ರಾಮಾಚಾರ್ಯಲ್ಲಿ ನಿಮ್ಗೆ ಈ ಡೈಲಾಗ್ ನೆನಪಿರ್ಬೋದು, ಸಿಗರೇಟ್ ಸೇದೋ ದುಡ್ಡನ್ನ ನೀನು ಉಳಿಸಿದಿದ್ರೆ ನೀನೊಂದು ಕಾರ್ ತಗೋಬೋದಿತ್ತು ಅಂತ. ಈ ಡೈಲಾಗ್ನ ಈ ವ್ಯಕ್ತಿ ತುಂಬಾ ಸೀರಿಯಸ್ ಆಗಿ ತಗೊಂಡ ಅನ್ಸುತ್ತೆ. ಈ ವ್ಯಕ್ತಿ 6 ವರ್ಷಗಳಿಂದ ಸಿಗರೇಟ್ ಸೇದೋದನ್ನ ಬಿಟ್ಟು ಆ ಸಿಗರೇಟ್ ಸೇದೋ ದುಡ್ಡನ್ನ ಉಳಿಸಿ ಒಂದು ಕಾರ್ ತಗೊಂಡಂತೆ. ಆದ್ರೆ ಪಾಪ ಕೆಲವು ದಿನಗಳಾದ್ಮೇಲೆ ಅದೇ ಕಾರ್ ಆಕ್ಸಿಡೆಂಟ್ ನಲ್ಲಿ ಈತ ಸತ್ತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಂತರಿಕ್ಷದಲ್ಲಿ ಒಂದು ಜಲಾಶಯ ಇದೆಯಂತೆ. ಅದರಲ್ಲಿರೋ ನೀರು ನಮ್ಮ ಪ್ರಪಂಚದ 140 ಟ್ರಿಲಿಯನ್ ಪಟ್ಟಷ್ಟು ಜಾಸ್ತಿ ಇದೆ. ಈ ಮಹಿಳೆ ಹೆಸರು ವೈಲೆಟ್ ಜೆಸಪ್. ಈಕೆ ವೃತ್ತಿಯಲ್ಲಿ ಸ್ಟಿವಾರ್ಡೆಸ್. ಅಂದ್ರೆ ವಿಮಾನದಲ್ಲಿ ಗಗನಸಖಿಯರು ಹೇಗೋ ಹಾಗೆ ಹಡಗುಗಳಲ್ಲಿ ಸ್ಟಿವಾರ್ಡೆಸ್ ಹಾಗೆ. ಸರಿ, ಇವರು 1911ರಲ್ಲಿ ಕೆಲಸಕ್ಕೆ ಅಂತ ಒಲಿಂಪಿಕ್ ಅನ್ನೋ ಒಂದು ಶಿಪ್ ನಲ್ಲಿ ಕೆಲಸಕ್ಕೆ ಸೇರಿದ್ರು. ಆದ್ರೆ 20 ಸೆಪ್ಟೆಂಬರ್ 1911ರಲ್ಲಿ ಈ ಶಿಪ್ಗೆ ಹಾಕೆ ಅನ್ನೋ ಬ್ರಿಟಿಷ್ ವಾರ್ಶಿಪ್ ಬಂದು ಈ ಶಿಪ್ಗೆ ಡಿಕ್ಕಿ ಹೊಡೆದಿದ್ರಿಂದ ಈ ಹಡಗು ಮುಳುಗಕ್ಕೆ ಶುರು ಆಯ್ತು. ಸರಿ, ಲೈಫ್ ಸೇವಿಂಗ್ ಬೋಟ್ಗಳು ಇದ್ದಿದ್ರಿಂದ ಎಲ್ಲರೂ ಬಚಾವಾದ್ರು. ಸರಿ, ಇದರಿಂದ ಏನು ಭಯಪಡದ ಜೆಸಪ್
ಮತ್ತೆ 1912ರಲ್ಲಿ ಇನ್ನೊಂದು ಶಿಪ್ನಲ್ಲಿ ಕೆಲಸಕ್ಕೆ ಸೇರಿದ್ರು. ಆ ಶಿಪ್ ಬೇರೆ ಯಾವುದೂ ಅಲ್ಲ, ಟೈಟಾನಿಕ್. ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. 14 ಏಪ್ರಿಲ್ 1912ರಲ್ಲಿ ಈ ಶಿಪ್ ಒಂದು ಐಸ್ಬರ್ಗ್ನ ಗುದ್ದಿದ್ರಿಂದ ಮುಳುಗ್ತು. ಅದರಲ್ಲಿ ಕನಿಷ್ಠ ಅಂದ್ರೂ 1500 ಜನ ಪ್ರಾಣ ಕಳ್ಕೊಂಡ್ರು. ಆದ್ರೆ ಅದೃಷ್ಟವಶಾತ್ತು ಈಕೆ ಆ ಅಪಘಾತದಲ್ಲೂ ಬಚಾವಾದ್ರು. ಇದರಿಂದನೂ ಏನು ಭಯ ಪಡದ ಈಕೆ ಮತ್ತೆ 1916ರಲ್ಲಿ ಬ್ರಿಟಾನಿಕ್ ಅನ್ನೋ ಶಿಪ್ಗೆ ಕೆಲಸಕ್ಕೆ ಸೇರಿದ್ರು. ಗ್ರಾಚಾರ 21 ನವೆಂಬರ್ 1916ರಲ್ಲಿ ಆ ಶಿಪ್ ಕೂಡ ಒಂದು ದೋಷದಿಂದ ಸ್ಫೋಟವಾಯಿತು. ಅದರಲ್ಲಿ ಕನಿಷ್ಠ 30 ಮಂದಿ ಸತ್ರು. ಆದರೆ ಅದರಲ್ಲೂ ಈಕೆ ಬಚಾವಾಗಿ ಬಂದರು. ಹೀಗೆ ಸಾಲಾಗಿ 3 ಶಿಪ್ ಆಕ್ಸಿಡೆಂಟ್ಸ್ ಇಂದ ಇವರು ಬಚಾವಾಗಿದ್ದಕ್ಕೆ ಈಕೆಗೆ ಅನ್ಸಿಂಕಬಲ್ ಲೇಡಿ ಅಂತ ಕರೀತಾರೆ. ಸದ್ಯಕ್ಕೆ ಈ ಮಹಿಳೆ ಮತ್ತೆ ಯಾವ ಶಿಪ್ನೂ ಹತ್ತಿಲ್ಲ, ಪುಣ್ಯ. ಇರ್ಲಿ, ಮುಂದಕ್ಕೋಣ. ನಾನು ಈ ಹಿಂದೆನೇ ಹೇಳಿದ್ದೆ, ಪ್ಲೇಗ್ ಬಂದು ಎಷ್ಟೋ ಜನ ಸತ್ರು ಅಂತ. ಆಗ ಇಂಗ್ಲೆಂಡ್ನಲ್ಲಿ ಕೂಡ ತುಂಬಾ ಜನ ಈ ಪ್ಲೇಗ್ ಇಂದ ಪ್ರಾಣ ಕಳ್ಕೊಂಡ್ರು. ಆಗ ಇಂಗ್ಲೆಂಡ್ನ ಜನಸಂಖ್ಯೆ ತುಂಬಾನೇ ಇಳಿಕೆ ಕಂಡಿದ್ರಿಂದ ಇಂಗ್ಲೆಂಡ್ನ ರಾಜ ಒಂದು ಆದೇಶ ಹೊರಡಿಸಿದ್ರು. ಏನು ಅಂದ್ರೆ, ಇನ್ನು ಮುಂದೆ ತಮ್ಮ ಪ್ರಜೆಗಳು ಬರೀ ಮಕ್ಕಳನ್ನ ಹುಟ್ಟಿಸೋ ಕೆಲಸದಲ್ಲೇ ನಿರತರಾಗಿರ್ಬೇಕು ಅಂತ ಅವರು ಆದೇಶ ಹೊರಡಿಸಿದ್ರು. ಸರಿ, ಆ ಘೋಷಣೆಗೆ ಅವರು ಇಟ್ಟಂತ ಹೆಸರು ಫೋರ್ನಿಕೇಟ್ ಅಂಡರ್ ದ ಕಮಾಂಡ್ ಆಫ್ ದ ಕಿಂಗ್. ಅಂದ್ರೆ ಇದನ್ನ ಶಾರ್ಟ್ ಫಾರ್ಮ್ ಆಗಿ FUCK ಅನ್ನೋ ವರ್ಡ್ ಇಲ್ಲಿಂದ ಹುಟ್ಕೋತು. ಈಗ ಯೂಟ್ಯೂಬ್ ನಲ್ಲಿ ನಿಮಿಷಕ್ಕೆ 300 ಗಂಟೆಗಳಷ್ಟು ವಿಡಿಯೋ ಅಪ್ಲೋಡ್ ಆಗ್ತಿದೆ. ಹಾಗೆ 5 ಬಿಲಿಯನ್ ಅಷ್ಟು ವಿಡಿಯೋಗಳು ಒಂದು ದಿನಕ್ಕೆ ಜನ ನೋಡ್ತಿದ್ದಾರೆ. ಆದ್ರೆ ಯೂಟ್ಯೂಬ್ ನಲ್ಲಿ ಫಸ್ಟ್ ಅಪ್ಲೋಡ್ ಆಗಿದ್ದ ವಿಡಿಯೋ ಯಾವುದು ಅಂತ ಗೊತ್ತಾ? ಅದರ ಹೆಸರು ಮೀ ಅಟ್ ದ ಝೂ. ಇದು ಅಪ್ಲೋಡ್ ಆಗಿದ್ದು 23 ಏಪ್ರಿಲ್ 2005ರಲ್ಲಿ. ಅಪ್ಲೋಡ್ ಮಾಡಿದವರು ಜಾವೇದ್ ಕರೀಂ. ಇವರು ಯೂಟ್ಯೂಬ್ ನ ಕೋ-ಫೌಂಡರ್. ಹಾಗಾಗಿ ಇವರು ಅಪ್ಲೋಡ್ ಮಾಡಕ್ಕೆ ಸಾಧ್ಯ ಆಯ್ತು. ಅದರ ಕ್ವಾಲಿಟಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಆಗ ಯೂಟ್ಯೂಬ್ ಹೇಗಿತ್ತು ಅಂತ. ಸರಿ, ಆ ವಿಡಿಯೋನ ಒಂದ್ಸಲ ನೋಡ್ಬಿಡಿ. Alright, so here we are in front of the elephant. ಡೆಬ್ಬಿ ಸ್ಟೀವೆನ್ಸ್ ಈ ಮಹಿಳೆ ಏಪ್ರಿಲ್ 23, 2012ರಲ್ಲಿ ತಮ್ಮ ಬಾಸ್ಗೆ ಕಿಡ್ನಿ ಫೇಲ್ ಆಗಿದ್ರಿಂದ ತಮ್ಮ ಕಿಡ್ನಿನ ದಾನ ಮಾಡಿ ಅವರ ಬಾಸ್ನ ಸಾವಿಂದ ಪಾರ್ ಮಾಡಿದ್ರು. ಆದರೆ ಕೆಲವು ದಿನಗಳಾದ ನಂತರ ಅದೇ ಬಾಸು ಇವ್ರನ್ನ ಕೆಲಸದಿಂದ ತೆಗೆದಾಕಿದ್ರಂತೆ. ಅದಕ್ಕೆ ಹೇಳೋದು, ಕೆಲಸದ ಜಾಗದಲ್ಲಿ ಜಾಸ್ತಿ ಒಳ್ಳೆಯವರಾಗಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನಿಮಗೂ ಇದು ನಿಜ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಅಗ್ರಿ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದ್ರೂ ವಿಮಾನದಲ್ಲಿ ಪ್ರಯಾಣ ಮಾಡೋ ಪ್ಲಾನ್ಸ್ ಇದೆಯಾ? ಹಾಗಾದ್ರೆ ಈ ಫ್ಯಾಕ್ಟ್ ನಿಮ್ಗೆ ಉಪಯೋಗಕ್ಕೆ ಬರ್ಬೋದು. ಫ್ಲೈಟ್ ಟಿಕೆಟ್ ಬುಕ್ ಮಾಡಕ್ಕೆ ಒಳ್ಳೆ ದಿನ ಅಂದ್ರೆ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ. ಅದು ನಿಮ್ಮ ಪ್ರಯಾಣಕ್ಕೆ 6 ವಾರಗಳ ಮುಂಚೆ. ಅಂದ್ರೆ ನಾನೇನು ಒಳ್ಳೆ ಗಳಿಗೆ ಮುಹೂರ್ತ ಅಂತ ಹೇಳ್ತಿಲ್ಲ. ನಾನು ಹೇಳಿದ ಈ ಸಮಯಕ್ಕೆ ನೀವು ಟಿಕೆಟ್ ಬುಕ್ ಮಾಡಿದ್ರೆ ನಿಮಗೆ ತುಂಬಾ ಚೀಪ್ ಆಗಿ ಟಿಕೆಟ್ ಸಿಗತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗಿದು ಗೊತ್ತಾ, SP ಬಾಲಸುಬ್ರಹ್ಮಣ್ಯಂ ಅವರು ಸತ್ತಾಗ BBC ಆ ನ್ಯೂಸ್ನ ಪ್ರಚಾರ ಮಾಡಿತ್ತು. ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ಅವ್ರ ಬಗ್ಗೆ ಹೇಳಿದ್ರು ಅಂದ್ರೆ ಅವರ ಸಾಧನೆನ ನಾವು ಮೆಚ್ಚಲೇಬೇಕು. ಇದೇ ನೋಡಿ ಆ ನ್ಯೂಸ್ ಕ್ಲಿಪ್. Of India, the veteran film singer SP Balasubramaniam, often known as SPB, has died in Chennai at the age of 74. ಇದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ನೋಡಿದೆ, ಇಷ್ಟ ಆಯ್ತು, ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ. 2020 ಇಲಿ ವರ್ಷ ಅಂತ. ಯಾಕೆ ಅಂದ್ರೆ ನಾವೆಲ್ಲ ಮನೆಗಳಲ್ಲೇ ಬಚ್ಚಿಟ್ಕೊಂಡ್ವಿ. ಊಟ ತರಕ್ಕೆ ಮಾತ್ರ ಹೊರಗೆ ಹೋಗ್ತಿದ್ವಿ. ತಂದ ಊಟನ ಕೂಡಿಟ್ಟು ತಿಂತಿದ್ವಿ. ಅಷ್ಟೇ ಅಲ್ಲ, ಯಾರಾದ್ರೂ ಮನುಷ್ಯರು ಮುಂದೆ ಬಂದ್ರೆ ಅವರಿಂದ ದೂರ ಓಡೋಗ್ತಿದ್ವಿ. ಇರ್ಲಿ, ನಾನು ಆಮೇಲೆ ಹೊಗಳೋರಂತೆ. ಇನ್ನು ಈ ಚೈನಾದವರು ಮತ್ತೆ ಹೊಸ ಕೆತೆ ತೆಗೆದಿದ್ದಾರೆ. ಅದೇನು ಅಂದ್ರೆ, ಕೊರೋನಾ ವೈರಸ್ ನ ಮೂಲ ಚೈನಾ ಅಲ್ವಂತೆ, ನಮ್ಮ ಭಾರತ. ಅವ್ರ ಪ್ರಕಾರ ಕೊರೋನಾದ ಫಸ್ಟ್ ಕೇಸು ಚೈನಾದಲ್ಲಿ ದಾಖಲಾದ ಮಾತ್ರಕ್ಕೆ ಕೊರೋನಾ ಇಲ್ಲೇ ಹುಟ್ಟಿದ್ದು ಅಂತ ಅಲ್ಲ, ನಮ್ಮ ದೇಶಕ್ಕೆ ಫುಡ್ ಸಪ್ಲೈ ಬೇರೆ ಬೇರೆ ದೇಶಗಳಿಂದ ಬರುತ್ತೆ. ಅದರಲ್ಲೂ ಈ ವೈರಸ್ನ ಮೂಲ ಫಿಶ್ ಮಾರ್ಕೆಟ್ ಅಲ್ಲೇ ಹುಟ್ಕೊಂಡಿದ್ರಿಂದ ನಾವು ಮೀನುಗಳನ್ನ ಭಾರತದಿಂದ ತರಿಸ್ತಿದ್ವಿ. ಅದಕ್ಕೋಸ್ಕರ ಈ ವೈರಸ್ನ ಮೂಲ ಭಾರತನೇ ಇರಬಹುದು ಅಂತ ಚೈನಾ ಈಗ ಹೇಳ್ತಿದೆ. ಇದು ಹೇಗಾಯ್ತು ಅಂದ್ರೆ, ಕೋತಿ ಬೆಣ್ಣೆ ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ. ಇನ್ನ ಇದನ್ನ ಸೀರಿಯಸ್ ಆಗಿ ತಗೊಂಡಂತ WHO ಈಗ ವೈರಸ್ನ ಮೂಲ ಪತ್ತೆ ಹಚ್ಚಕ್ಕೆ ಹೊಸ ತಂಡನ ರಚಿಸ್ತಿದೆ ಅಂತ. WHO ನ ಮುಖ್ಯಸ್ಥ ಟೆಡ್ರೋಸ್ ಚೈನಾನ ಸ್ನೇಹಿತ ಆಗಿರೋದ್ರಿಂದ ರಿಸಲ್ಟ್ ಏನಾದ್ರೂ ಬರ್ಬೋದು. ನಿಮ್ಗೆ ಇನ್ನೊಂದು ಬೋನಸ್ ಫ್ಯಾಕ್ಟ್ ಹೇಳ್ತೀನಿ. ಅದೇನು ಅಂದ್ರೆ, ಕೊರೋನಾ ವೈರಸ್ ಹುಟ್ಕೊಂಡಿಲ್ಲ, ಅದನ್ನ ಲ್ಯಾಬ್ ನಲ್ಲಿ ಸೃಷ್ಟಿಸಿರೋದು ಅಂತ ತುಂಬಾ ದಿನಗಳಿಂದ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಈ ನಡುವೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ದ ವೈರಾಲಜಿಸ್ಟ್ ಶಿ ಝೆಂಗ್ಲಿ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯಿಂದ ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಅದನ್ನ ಕೇಳೋರೇ ಇಲ್ಲ. ಟೆಡಿ ಬೇರ್ ಯಾರಿಗೆ ಗೊತ್ತಿಲ್ಲ ಹೇಳಿ?
ಈ ನಡುವೆ ಎಲ್ಲಾ ಹುಡುಗಿರ ಹತ್ರನೂ ಟೆಡ್ಡಿ ಬೇರ್ ಒಂದು ಇದ್ದೇ ಇರುತ್ತೆ. ಬರ್ತ್ಡೇ, ವ್ಯಾಲೆಂಟೈನ್ಸ್ ಡೇ, ಆನಿವರ್ಸರಿ ಡೇ, ಹೀಗೆ ಎಲ್ಲದಕ್ಕೂ ಹುಡುಗಿರ್ಗೆ ಗಿಫ್ಟ್ ಆಗಿ ಟೆಡ್ಡಿ ಬೇರ್ಗಳೇ ಬರುತ್ತೆ. ಇನ್ನು ಕೆಲವು ಹುಡುಗಿರ್ಗಂತೂ ಈ ಟೆಡ್ಡಿ ಬೇರ್ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಆದ್ರೆ ಈ ಟೆಡ್ಡಿ ಬೇರ್ ಇನ್ವೆನ್ಷನ್ ನ ಹಿಂದೆ ಒಬ್ಬ ಮನುಷ್ಯನ ದಯೆ ಮತ್ತು ಹಾಗೆ ಅವಮಾನನೇ ಇದೆ ಅನ್ನೋ ವಿಷಯ ನಿಮ್ಗೆ ಗೊತ್ತಿದ್ಯಾ? ಸರಿ, ಅದ್ರ ಕತೆ ಹೇಳ್ತೀನಿ ಕೇಳಿ. ಥಿಯೋಡೋರ್ ರೂಸ್ವೆಲ್ಟ್ ನಿಮಗೆ ಗೊತ್ತಲ್ವಾ? ಅಮೆರಿಕದ 26ನೇ ಪ್ರೆಸಿಡೆಂಟ್. ಒಂದ್ಸಲ ಅಂದ್ರೆ ನವೆಂಬರ್ 14, 1902 ಬೇಟೆಗಂತ ಇವರು ಕಾಡಿಗೆ ಹೋಗ್ತಾರೆ. ಆ ಕಾಲದಲ್ಲಿ ಬೇಟೆಯಾಡಿ ಪ್ರಾಣಿನ ಸಾಯಿಸಿ ಅದರ ತಲೆನ ಮನೆಯಲ್ಲಿ ತಂದು ಗೋಡೆಗೆ ಹಾಕೋದು ಒಂದು ಗೌರವದ ಮಾತು. ಆದ್ರೆ ಅವತ್ತು ರೂಸ್ವೆಲ್ಟ್ ಅವ್ರಿಗೆ ಒಂದೇ ಒಂದು ಪ್ರಾಣಿನೂ ಸಿಗ್ಲಿಲ್ಲ. ಆದ್ರೆ ಪ್ರೆಸಿಡೆಂಟ್ಗೆ ಒಬ್ಬ ಗುಲಾಮ ಇದ್ದ, ಅಂದ್ರೆ ಬಾಹುಬಲಿಲಿ ಕಟ್ಟಪ್ಪಂತರ. ಅವ್ರ ಹೆಸರು ಹೋಲ್ಟ್ ಕೊಲಿಯರ್. ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಕರಡಿ ಮರಿನ ಹಿಡಿದು ಅದನ್ನ ತಂದು ಒಂದು ಮರಕ್ಕೆ ಕಟ್ ಹಾಕಿ ರೂಸ್ವೆಲ್ಟ್ ಅವ್ರಿಗೆ ನೀವು ಅದನ್ನ ಶೂಟ್ ಮಾಡಿ ಸಾಯಿಸಿ ಅಂದ್ರು. ಯಾಕೆ ಅಂದ್ರೆ ಬೇಟೆಗೆ ಬಂದ್ಮೇಲೆ ಒಂದು ಪ್ರಾಣಿನ ಸಾಯಿಸದೆ ವಾಪಸ್ ಹೋದ್ರೆ ಮರ್ಯಾದೆ ಇರಲ್ಲ ಅಂತ ಅವ್ರ ಯೋಚನೆ ಆಗಿತ್ತು. ಆದ್ರೆ ಪ್ರೆಸಿಡೆಂಟ್ ಅವ್ರಿಗೆ ಯಾಕೋ ಆ ಮರಿನ ಶೂಟ್ ಮಾಡೋದಕ್ಕೆ ಮನಸ್ಸು ಬರ್ಲಿಲ್ಲ. ಹಾಗಾಗಿ ರೂಸ್ವೆಲ್ಟ್ ಅವರು ಕೊಲಿಯರ್ಗೆ ಇಲ್ಲ, ಪ್ರಾಣಿನ ಬಿಟ್ಬಿಡು, ನಾನು ಈ ಪ್ರಾಣಿನ ಸಾಯಿಸಲ್ಲ ಅಂತ ಹೇಳ್ಬಿಟ್ರು. ಆಗ ಈ ವಾರ್ತೆ ಎಲ್ಲಾರ ಬಾಯಲ್ಲೂ ಹರಿದಾಡ್ತು. ಎಲ್ಲಾರು ಪ್ರೆಸಿಡೆಂಟ್ ಅವ್ರನ್ನ ಅವಮಾನ ಮಾಡಕ್ಕೆ ಶುರು ಮಾಡಿದ್ರು. ನಮ್ ಪ್ರೆಸಿಡೆಂಟ್ಗೆ ಒಂದೇ ಒಂದು ಪ್ರಾಣಿನೂ ಶೂಟ್ ಮಾಡಕ್ ಆಗ್ಲಿಲ್ಲ ಅಂತ. ಆಗ ಕ್ಲಿಫೋರ್ಡ್ ಬೆರಿಮ್ಯಾನ್ ಅನ್ನೋ ಒಬ್ಬ ಪೊಲಿಟಿಷಿಯನ್ ಕಾರ್ಟೂನಿಸ್ಟ್ ಈ ಕಾರ್ಟೂನ್ ನ ನವೆಂಬರ್ 16 ವಾಷಿಂಗ್ಟನ್ ಪೋಸ್ಟ್ ಪೇಪರ್ ನಲ್ಲಿ ಹಾಕಿದ್ರು. ಅಂದ್ರೆ ಪ್ರೆಸಿಡೆಂಟ್ ನ ರೇಗಿಸ್ತಾ ಒಂದು ಪ್ರೆಸಿಡೆಂಟ್ ಈ ತರ ಒಂದು ಕರಡಿ ಮರಿನ ಸಾಯಿಸಕ್ ಆಗಿಲ್ಲ ಅಂತ ಅವರು ಒಂದು ಕಾರ್ಟೂನ್ ಮಾಡಿ ಹಾಕಿದ್ರು. ಆದ್ರೆ ಪ್ರೆಸಿಡೆಂಟ್ ನ ಪ್ರಾಣಿ ದಯೆನ ಗುರುತಿಸಿದ ಬ್ರೂಕ್ಲಿನ್ ನ ಕ್ಯಾಂಡಿ ಶಾಪ್ ಓನರ್ ಮೋರಿಸ್ ಮಿಚ್ಟಮ್ ಅನ್ನೋರು ಈ ಕಾರ್ಟೂನ್ ನಲ್ಲಿ ಕಾಣೋ ತರನೇ ಒಂದು ಬಟ್ಟೆಯಲ್ಲಿ ಒಳಗೆ ಹತ್ತಿನ ತುರುಕಿ ಒಂದು ಗೊಂಬೆನ ಮಾಡಿ ಅದನ್ನ ಪ್ರೆಸಿಡೆಂಟ್ಗೆ ಕಳಿಸಿದ್ರು. ಇದನ್ನ ನೋಡಿ ತುಂಬಾ ಇಷ್ಟಪಟ್ಟಂತ ರೂಸ್ವೆಲ್ಟ್ ಅವರು ಇದೇ ತರ ಗೊಂಬೆನ ತಯಾರಿಸಿ ನೀನು ಮಾರು ಅಂತ ಹೇಳಿದ್ರು. ಇವರು ಅದನ್ನೇ ಮಾಡಿದ್ರು. ಹಾಗೆ ಹುಟ್ಕೊಂಡಿದ್ದೆ ಈ ಟೆಡ್ಡಿ ಬೇರ್. ನಾನ್ ನಿಮ್ಗೆ ಹೇಳೋದ್ ಮರ್ತೆ, ಅವರು ಈ ಗೊಂಬೆಗೆ ಇಟ್ಟಂತ ಹೆಸರು ಟೆಡ್ಡೀಸ್ ಬೇರ್. ಯಾಕೆ ಅಂದ್ರೆ ಥಿಯೋಡೋರ್ ರೂಸ್ವೆಲ್ಟ್ ಅವ್ರಿಗೆ ಇನ್ನೊಂದು ಹೆಸರು ಟೆಡ್ಡಿ ರೂಸ್ವೆಲ್ಟ್. 1969 ಜಿಮ್ ಸುಲಿವಾನ್ ಒಂದು ಸಾಂಗ್ ನ ಕಂಪೋಸ್ ಮಾಡಿದ್ರು. ಆ ಸಾಂಗ್ ಅಲ್ಲಿ ಏನಿತ್ತು ಅಂದ್ರೆ ಒಂದು ರೋಡ್, ಹೈವೇ, ಸ್ಟಾರ್, ಅದ್ರಲ್ಲಿ ಬರೋ ಲೈಟ್, ಹೀಗೆ ಬರ್ಕೋತಾ ಹೋದ್ರು. ಈ ಸಾಂಗ್ ರಿಲೀಸ್ ಆಗಿ 6 ವರ್ಷಗಳಾದ್ಮೇಲೆ ಈ ವ್ಯಕ್ತಿ ಕಣ್ಮರೆ ಆದ್ರು. ಅಂದ್ರೆ ಇವರು ನಿಗೂಢವಾಗಿ ಕಾಣೆ ಆಗೋದ್ರು. ಆದ್ರೆ ಇವ್ರು ಹೇಗ್ ಕಾಣೆ ಆದ್ರು ಅಂದ್ರೆ ಇವ್ರ ಹಾಡಲ್ಲಿ ಬರ್ಕೊಂಡಿರ್ತಾರನೆ ಒಂದು ರೋಡ್ ಅಲ್ಲಿ ಡೆಸರ್ಟ್ ಪಕ್ಕದಲ್ಲಿ ನೈಟ್ ಅಲ್ಲೇ ಇವರು ಕಾಣೆ ಆಗಿ ಹೋದ್ರು. ಇದುವರೆಗೂ ಇವರ ಪತ್ತೆ ಆಗ್ಲಿಲ್ಲ. ಹಾಗೆ ಆ ಸಾಂಗ್ ನ ಹೆಸರು ಹೇಳೋದು ನಾನ್ ಮರ್ತೆ ಅಲ್ವಾ? ಅವ್ರು ಬರೆದಂತ ಸಾಂಗ್ ನ ಹೆಸರು UFO. ಮನೆ ಮೇಲೆ ಆಲಿಕಲ್ ಬೀಳೋದು ಕೇಳಿದಿರ. ಹಾಗೆ ಕೆಲವೊಂದ್ ಕಡೆ ಬಾನಮತಿ ಮಾಡಿಸಿ ಕಲ್ಲುಗಳು ಬೀಳೋದನ್ನು ಕೇಳಿದಿರ. ಆದ್ರೆ ಮನೆ ಮೇಲೆ ಸ್ಯಾಟಲೈಟ್ ಬಿದ್ದಿರೋದು ಕೇಳಿದಿರ? ಹೌದು, ನೀವು ಕೇಳಿದ್ ನಿಜ. ಮಿಚಿಗನ್ ನ ನ್ಯಾನ್ಸಿ ಅನ್ನೋರ್ ಮನೆ ಮೇಲೆ ಸ್ಯಾಮ್ಸಂಗ್ ನ ಸ್ಯಾಟಲೈಟ್ ಬಂದು ಬಿತ್ತಂತೆ. ಅಂದ್ರೆ ತೀರಾ ಅವ್ರ ಮನೆ ಮೇಲೆ ಅಲ್ಲ, ಅವ್ರ ಮನೆಯ ಕಾಂಪೌಂಡ್ ನಲ್ಲಿ ಬಂದು ಬಿತ್ತಂತೆ. ಹಾಗಾಗಿ ಯಾರಿಗೂ ಏನು ತೊಂದರೆ ಆಗ್ಲಿಲ್ಲ, ಇವ್ರ ಮನೆಗೂ ಏನು ಹಾನಿ ಆಗ್ಲಿಲ್ಲ. ಅಂದ್ರೆ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸ್ಯಾಟಲೈಟ್ ಗಳು ಯಾವತ್ತು ಹೀಗೆ ಜನಗಳು ವಾಸ ಮಾಡೋ ಪ್ರದೇಶಕ್ಕೆ ಬಂದು ಬೀಳಲ್ಲ. ಅದು ಯಾವಾಗ್ಲೂ ಸಮುದ್ರಗಳಿಗಾಗ್ಲಿ ಇಲ್ಲ ಕಾಡುಗಳಲ್ಲಾಗ್ಲಿ ಬೀಳತ್ತೆ. ಆದ್ರೆ ಪಾಪ ಈ ಯಮನ್ ಗ್ರಾಚಾರ ಏನೋ ಗೊತ್ತಿಲ್ಲ, ಅವ್ರ ಮನೆ ಹತ್ರ ಬಂದು ಬಿದ್ದಿದ್ದು. ಆದ್ರೆ ಪಾಪ ಈ ಸ್ಯಾಟಲೈಟ್ ಬಿದ್ದಾಗ ಅವ್ರ ರಿಯಾಕ್ಷನ್ ಹೇಗಿರ್ಬೋದು? ಮನುಷ್ಯ ಸ್ಪೇಸ್ ಅಲ್ಲಿ ಅಂದ್ರೆ ಆಕಾಶದಲ್ಲಿ ಸ್ಯಾಟಲೈಟ್ ಬಿಟ್ಟು ಹಾಗೆ ರಾಕೆಟ್ ಗಳನ್ನ ಬಿಟ್ಟು ಬೇರೆ ಬೇರೆ ಗ್ರಹಗಳನ್ನ ಅನ್ವೇಷಿಸ್ತಾ ಇರ್ತಾರೆ. ಆದ್ರೆ ನಿಮ್ಗಿದು ಗೊತ್ತಾ? ಮನುಷ್ಯ ಇದುವರೆಗೂ ಸಮುದ್ರನ ನೋಡಿರೋದು ಬರೀ 20% ಅಷ್ಟೇ. ಅಂದ್ರೆ ಇನ್ನು 80% ಅಷ್ಟು ಸಮುದ್ರನ ನಾವು ನೋಡೇ ಇಲ್ಲ. ನಿಮಗ್ ಗೊತ್ತಲ್ವಾ, ನಮ್ಮ ಪ್ರಪಂಚದಲ್ಲಿ ಭೂಮಿ ಇರೋದು 29%, ಇನ್ನ 71% ಬರೀ ನೀರೇ ತುಂಬಿಕೊಂಡಿದೆ. ಈ ನೀರಲ್ಲಿ ಏನೇನೆಲ್ಲ ಇರಬಹುದು ಯಾರು ಗೊತ್ತು? ಗಾಡ್ಜಿಲ್ಲಾ ತರ ಪ್ರಾಣಿನೂ ಇರಬಹುದು ಅಲ್ವಾ? ನಾನ್ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಈಗ ಸಮುದ್ರದಲ್ಲಿ ಒಂದು ಹೊಸ ಜೀವಿ ಕಾಣಿಸ್ಕೊಂಡಿದೆ. ಜೆಲಿಫಿಶ್ ಜಾತಿಯ ಈ ಮೀನಿನ ನರ್ವಸ್ ಸಿಸ್ಟಮ್ ಬಯೋಲುಮಿನೆಸೆಂಟ್ ಲೈಟ್ ಇಂದ ಹೊಳಿತಿರುತ್ತೆ. ಇದನ್ನ ನೋಡಿದ್ರೆ ನಾವು ಮನೆಗೆ ಹಾಕೋ ಸೀರಿಯಲ್ ಸೆಟ್ ತರ ಕಾಣಿಸುತ್ತೆ. ಇನ್ನ ಇದು ಅದರ ವಿಡಿಯೋ. ಇದು ಒಂದು ರೇರ್ ಫುಟೇಜ್. ಇನ್ನು ಮುಂದೆ ಕೂಡ ಈ ತರ ತುಂಬಾ ಸಮುದ್ರ ಜೀವಿಗಳನ್ನ ತೋರಿಸ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕೋಇನ್ಸಿಡೆನ್ಸ್ ಬಗ್ಗೆ ಹೇಳಿದ್ದೆ. ಇದು ಅದರ ಅಪ್ಪ ಅಲ್ಲ, ಅದರ ತಾತ. ಅದು ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. 1940 ಒಬ್ಬ ಟ್ವಿನ್ಸ್ ನ ಜನನವಾಯಿತು. ಅವರಿಬ್ಬರನ್ನು ಬೇರೆ ಬೇರೆ ಅವರು ಬಂದು ದತ್ತು ತಗೊಂಡ್ರು. ಆದ್ರೆ 39 ವರ್ಷಗಳ ನಂತರ ಇವರು ಮತ್ತೆ ಒಂದಾದ್ರು. ಆಗ ಇವರು ತಮ್ಮ ಬಗ್ಗೆ, ತಮ್ಮ ಜೀವನದ ಬಗ್ಗೆ ಮಾತಾಡ್ತಾ ಹೋದ್ರು. ಅದೇನಂದ್ರೆ ಇವ್ರನ್ನ ಬೇರೆ ಬೇರೆಯವರು ದತ್ತಕ್ ತಗೊಂಡಿದ್ರು ಕೂಡ ಇವರಿಬ್ಬರ ಹೆಸರು ಜೇಮ್ಸ್ ಅಂತಾನೆ ಇಟ್ರಂತೆ. ಅಷ್ಟೇ ಅಲ್ಲ, ಇವರ ಪೆಟ್ ನೇಮ್ ಕೂಡ ಜಿಮ್ ಅಂತೆ. ಇವರು ಇದ್ದಿದ್ದು 65 ಕಿಲೋಮೀಟರ್ಗಳ ಅಂತರದಲ್ಲೇ ಆದ್ರೂ ಇವರು ಯಾವತ್ತೂ ಒಂದಿನ ಕೂಡ ಮೀಟ್ ಆಗಿರ್ಲಿಲ್ಲ. ಹಾಗೆ ಇವರಿಬ್ರು ಒಂದು ನಾಯಿನ ಸಾಕಿದ್ರು. ಆ ನಾಯಿಗಳ ಹೆಸರು ಕೂಡ
ಟಾಯ್ ಅಂತೆ. ಇವ್ರಿಬ್ರು 2 ಸಲ ಮದ್ವೆ ಆಗಿದ್ರು. ಅವರಿಬ್ಬರ ಮೊದಲ ಪತ್ನಿ ಹೆಸರು ಲಿಂಡಾ, ಹಾಗೆ ಇವರ 2ನೇ ಪತ್ನಿ ಹೆಸರು ಕೂಡ ಬೆಟ್ಟಿನಿ. ಇದು ಇಲ್ಲಿಗೆ ನಿಲ್ಲಿಲ್ಲ, ಇವರಿಬ್ರಿಗೂ ಮಗು ಆಗತ್ತೆ, ಅದು ಗಂಡು ಮಕ್ಕಳೇ. ನೀವು ಊಹಿಸಿದ್ದು ನಿಜ. ಅವರಿಬ್ಬರ ಹೆಸರು ಕೂಡ ಜೇಮ್ಸ್ ಆಲನ್. ನೆನ್ಪಿರ್ಲಿ, ಇವ್ರ ಜೀವನದಲ್ಲಿ ಒಂದು ಸಲನು ಮೀಟ್ ಆಗಿ. ಒಂದ್ಸಲ ವೆಸ್ಟ್ ರೋಜರ್ಸ್ ಪಾರ್ಕ್ ನ ರೆಸ್ಟೋರೆಂಟ್ ಗೆ ಇಬ್ರು ಕಳ್ಳರು ಕಳ್ತನಕ್ಕೆ ಅಂತ ಗನ್ನುಗಳು ತಗೊಂಡು ಬಂದ್ರಂತೆ. ಆಗ ಆ ರೆಸ್ಟೋರೆಂಟ್ ನ ಓನರ್ ಹೇಳಿದ್ರು, ಅಲ್ಲಪ್ಪ, ರೆಸ್ಟೋರೆಂಟ್ ತುಂಬಾ ಬಿಸಿ ಆಗಿದೆ, ಅದಕ್ಕೆ 1 ಗಂಟೆ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಗ ಕಾಮನ್ ಆಗಿ ಕಳ್ಳರ ರಿಯಾಕ್ಷನ್ ಏನಿರ್ಬೇಕು ಅಲ್ವಾ? ಆದ್ರೆ ಈ ಇಬ್ರು ಕಳ್ಳರು ಸರಿ ಮತ್ತೆ ಬರ್ತೀವಿ ಅಂತ ಹೋದ್ರಂತೆ. 1 ಗಂಟೆ ಬಿಟ್ಕೊಂಡು ಬಂದ್ರು ಕೂಡ. ಆದ್ರೆ ಅಷ್ಟೊತ್ತಾಗ್ಲೇ ಅಲ್ಲಿ ಪೊಲೀಸರು ಬಂದಿದ್ದು, ಇವ್ರನ್ನ ಹಿಡ್ಕೊಂಡಿದ್ದು, ಹೋಗಿದ್ದು ಎಲ್ಲ ಆಗೋದು. ಇವರೇ ಹಾಕೊಂಡ್ರು, ಮಾರಿಯೋ ಗ್ರೇಷಿಯಾ ಮತ್ತು ಡೊಮಿಂಗೋ ಗ್ರೇಷಿಯಾ. ನಿಮ್ಗೆ ಗೂಸ್ ಬಂಪ್ಸ್ ಅಂದ್ರೆ ರೋಮಾಂಚನದ ಅನುಭವ ಆಗಿದ್ಯಾ? ಅದು ಯಾಕೆ ಅಂತ ಯಾವತ್ತಾದ್ರೂ ಯೋಚಿಸಿದಿರ? ಹೇಳ್ತೀನಿ ಕೇಳಿ. ಇದು ಬಂದಿದ್ದು ನಮ್ಮ ಪೂರ್ವಿಕರಿಂದ, ಅಂದ್ರೆ ನಮ್ಮ ತಾತ ಮುತ್ತಾತಗಳೆಲ್ಲ ಶಿಲಾಯುಗದಲ್ಲಿ ಬೇಟೆ ಆಡ್ತಿದ್ರಲ್ಲ, ಆ ಪೂರ್ವಿಕರಿಂದ. ಆ ಪೂರ್ವಿಕರು ಆಗ ಅವರಿಗೆ ಮೈ ತುಂಬಾ ಕೂದ್ಲಿತ್ತು. ಆಗ ಇವ್ರಿಗೆ ಚಳಿ ಆದಾಗ ಕೂದಲುಗಳು ಹೀಗೆ ನಿಂತ್ಕೊಂಡು ಮೈಯಲ್ಲಿರೋ ಬಿಸಿನ ಹೊರಗೆ ಹೋಗಕ್ಕೆ ಬಿಡದೆ ಮೈನ ಬೆಚ್ಚಗೆ ಇಡೋದಕ್ಕೆ ಹೀಗೆ ಮಾಡ್ತಿತ್ತು. ಅಂದ್ರೆ ಈಗ ನಮ್ಮ ಮೈ ಮೇಲೆ ಅಷ್ಟೊಂದು ಕೂದಲಿಂದೆ ಹೋದ್ರುನು ನಮ್ಮ ದೇಹ ಇದೇ ಉದ್ದೇಶಕ್ಕೆ ಹೀಗೆ ಮಾಡುತ್ತೆ. ಮತ್ತೆ ಚಳಿ ಇಲ್ದೇ ಇದ್ರು ಕೆಲವೊಂದ್ಸಲ ಭಯ ಆದಾಗ ಅಥವಾ ರೋಮಾಂಚನ ಆದಾಗ ಕೂಡ ಹೀಗಾಗುತ್ತಲ್ಲ. ಅಂದ್ರೆ ಕೆನಡಾದ ಜುವಾಲಜಿಸ್ಟ್ ಹೇಳೋ ಪ್ರಕಾರ ನಮ್ಮ ಪೂರ್ವಿಕರು ಅವ್ರನ್ನ ತಿನ್ನಕ್ಕೆ ಬರ್ತಿದ್ದ ಕ್ರೂರ ಮೃಗಗಳನ್ನ ಹೆದರ್ಸಕ್ಕೆ ಮೈ ಮೇಲಿರೋ ಕೂದಲನ್ನ ನಿಗರ್ಸಿ ದೊಡ್ಡದಾಗಿ ಕಾಣಿಸಿ ಹೆದರ್ಸ್ತಿದ್ರಂತೆ. ಅಂದ್ರೆ ಈಗ ಬೆಕ್ಕುಗಳು ಮಾಡುತ್ತೆ ಅಲ್ವಾ, ಅದೇ ತರ. ಅಂದ್ರೆ ಇದು ಕೂಡ ನಮ್ DNA ಅಲ್ಲೇ ಇನ್ನೂ ಇರೋದ್ರಿಂದ ಕೆಲವು ಸಲ ಹೀಗಾಗತ್ತೆ. ಮಧ್ಯಪ್ರದೇಶನ ರತ್ಲಂ ಅನ್ನೋ ಊರಿನಲ್ಲಿ ಒಬ್ಬ ಬಾಬಾ ಇದ್ದ. ಅವ್ರ ಹೆಸರು ಅಸ್ಲಾಂ ಬಾಬಾ. ಈ ವ್ಯಕ್ತಿ ಕೊರೋನಾ ವಾಸಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಬರೋ ಭಕ್ತಾದಿಗಳಿಗೆ ಅವ್ರ ಕೈಗೆ ಮುತ್ತು ಕೊಡ್ತಿದ್ನಂತೆ. ಕೆಲವು ದಿನಗಳಾದ್ಮೇಲೆ ಇವನಿಗೇನೆ ಕೊರೋನಾ ಬಂದು 3 ದಿನಕ್ಕೆ ಸತ್ತ. ಇನ್ನ ಇದರಿಂದ ಇವನ್ ಭಕ್ತಾದಿಗಳಿಗೆ ನಕ್ಷತ್ರಗಳು ಕಾಣಿಸಿದ್ವು. ಕನಿಷ್ಠ ಅಂದ್ರೂ 150 ಜನ ಈತನ ಕಾಂಟ್ಯಾಕ್ಟ್ ಗೆ ಬಂದ್ರೆ ಅದರಲ್ಲಿ 50 ಜನನ ಕ್ವಾರಂಟೈನ್ ಮಾಡಿದ್ರು. ಅದರಲ್ಲಿ 19 ಜನಕ್ಕೆ ಪಾಸಿಟಿವ್ ಬಂತು. ಅಲ್ಲ, ಎಷ್ಟ್ ಹೇಳಿದ್ರು ನಮ್ ಜನಕ್ಕೆ ಬುದ್ಧಿ ಬರಲ್ಲ, ಇಂಥವ್ರನ್ನ ನಂಬೋದ್ ಬಿಡಲ್ಲ. ನೀವೇನಾದ್ರೂ ನಿಮ್ ದೇಹದಲ್ಲಿರೋ ಎಲ್ಲಾ ಆರ್ಗನ್ಸ್ ನ ಹಾಗೆ ಎಲ್ಲಾ ಕೆಮಿಕಲ್ಸ್ ಮಾರಿದ್ರೆ $45 ಮಿಲಿಯನ್ ನ ಸಂಪಾದನೆ ಮಾಡಬಹುದಂತೆ. ಇದನ್ನ ಇಂಡಿಯನ್ ಕರೆನ್ಸಿಯಲ್ಲಿ ನೋಡೋದಾದ್ರೆ ಸುಮಾರು 310 ಕೋಟಿ. ಇನ್ನು ಮುಂದೆ ನಿಮ್ಮನ್ನ ಯಾರಾದ್ರೂ 1 ಪೈಸಕ್ಕೂ ನೀನು ಲಾಯಕ್ಕಿಲ್ಲ ಅಂತ ಹೇಳಿದ್ರೆ ಈ ವಿಷಯ ಹೇಳಿ. ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ, ನರಿ, ಕ್ರಿಮಿ, ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಒಸ್ಮಾನ್ ಅಲಿ ಹೈದರಾಬಾದ್ ನ ಕೊನೆಯ ನಿಜಾಮ. ಇವರು ಎಷ್ಟು ಶ್ರೀಮಂತರು ಅಂದ್ರೆ ಇವ್ರ ಹತ್ರ ಒಂದು ವಜ್ರ ಇತ್ತಂತೆ. ಅದರ ಹೆಸರು ಜೇಕಬ್ಸ್ ಡೈಮಂಡ್. ಇದು ಪ್ರಪಂಚದಲ್ಲೇ 5ನೇ ದೊಡ್ಡ ಪಾಲಿಶ್ ಡೈಮಂಡ್. ಅದರ ಬೆಲೆ ಸುಮಾರು $150 ಮಿಲಿಯನ್. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಹೋಲಿಸೋದಾದ್ರೆ 1100 ಕೋಟಿ ಆಗಿತ್ತಂತೆ. ಆದ್ರೆ ಅಸ್ಲಿ ಫ್ಯಾಕ್ಟ್ ಇದಲ್ಲ. ಏನು ಅಂದ್ರೆ ಇವರು ಆ ವಜ್ರನ ಪೇಪರ್ ವೇಟ್ ಆಗಿ ಯೂಸ್ ಮಾಡ್ತಿದ್ರಂತೆ. ಒಂದ್ಸಲ ಒಲಿವಿಯಾ ಅನ್ನೋ 7 ವರ್ಷದ ಈ ಹುಡುಗಿಗೆ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡ. ಆ ಆಕ್ಸಿಡೆಂಟ್ ನಲ್ಲೇ ಈ ಹುಡುಗಿನ ಕಾರು 10 ಮೀಟರ್ ದೂರಕ್ಕೆ ಏಳ್ಕೊಂಡು ಹೋಯ್ತಂತೆ. ಹುಡುಗಿಗೆ ಮೈಯೆಲ್ಲ ಗಾಯಗಳು. ಆದ್ರೂ ಆ ಹುಡುಗಿ ಏನೂ ಆಗಿಲ್ದೆ ತರ ಆರಾಮಾಗಿ ಎದ್ದು ನಡ್ಕೊಂಡು ಬಂದ್ಲು. ಅದನ್ನ ನೋಡಿದ ಅವರ ತಾಯಿ ಭಯ ಆಗಿ ಡಾಕ್ಟರ್ ಹತ್ರ ಈ ವಿಷಯ ಹೇಳಿದ್ರಂತೆ. ನಂತರ ಈ ಹುಡುಗಿನ ಡಯಾಗ್ನೈಸ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಈ ಹುಡುಗಿಗೆ ಕ್ರೋಮೋಸೋಮ್ 6 ಡೆಲಿಷನ್ ಅನ್ನೋ ಒಂದು ರೇರ್ ಡಿಸಾರ್ಡರ್ ಇದೆಯಂತೆ. ಇದ್ರ ಪ್ರಕಾರ ಈ ಹುಡುಗಿಗೆ ನೋವಾಗ್ಲಿ, ಹಸಿವಾಗ್ಲಿ, ನಿದ್ದೆ ಆಗ್ಲಿ ಏನೂ ಬರಲ್ಲ. ಇದು ಒಂದು ರೇರ್ ಡಿಸಾರ್ಡರ್. ನಾನು ಈ ಹಿಂದೆ ಹೇಳಿದಾಗೆ ಇದಕ್ಕೂ ಯಾವುದೇ ತರನಾದಂತ ಟ್ರೀಟ್ಮೆಂಟ್ ಇಲ್ಲ. ಅಷ್ಟೇ ಅಲ್ಲ, ಈ ಡಿಸಾರ್ಡರ್ ಇರೋದು ಇಡೀ ಪ್ರಪಂಚದಲ್ಲಿ ಇದು ಒಂದೇ ಕೇಸ್. ಇದನ್ನ ಕೇಳಿದ್ಮೇಲೆ ನಿಮ್ಗೇನ್ ಅನ್ಸ್ತಿದೆ? ಈ ಡಿಸಾರ್ಡರ್ ನಮಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಲ್ವಾ? ನೀವು ಎಷ್ಟೋ ಜನ ಕಂಜೂಸ್ಗಳನ್ನ ಅಂದ್ರೆ ಜಿಪುಣ ಅಂತಾರಲ್ಲ, ಅವ್ರನ್ನ ನೋಡಿರ್ತೀರ. ಮೂವಿಗಳಲ್ಲಿ ಇಂಥವ್ರನ್ನ ನೋಡಿ ನಕ್ಕಿರ್ತೀರ. ಆದ್ರೆ ಈ ಪ್ರಪಂಚದಲ್ಲೇ ದೊಡ್ಡ ಜಿಪುಣ ಅಂತ ನೀವು ಸರ್ಚ್ ಮಾಡಿದ್ರೆ, ಅಂದ್ರೆ ಜಿಪುಣ ಅಂತ ಅಲ್ಲ, ಗ್ರೇಟೆಸ್ಟ್ ಮೈಸರ್ ಎವರ್ ಅಂತ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗ್ ಬರೋ ಹೆಸರು ಹೆಟ್ಟಿ ಗ್ರೀನ್. ಈಕೆ 18ನೇ ಶತಮಾನದಲ್ಲಿ ಇಡೀ ಅಮೆರಿಕದಲ್ಲೇ ಅತಿ ದೊಡ್ಡ ಶ್ರೀಮಂತರಾಗಿದ್ಲು. Wait a minute.
ಇದೇನು ಜಿಪುಣ ಶ್ರೀಮಂತ ಎರಡಕ್ಕೂ ಮ್ಯಾಚೇ ಇಲ್ಲ ಅನ್ಕೊಂಡ್ರೆ ಪೂರ್ತಿ ಕತೆ ಕೇಳಿ ಆಗ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲ ಈಕೆ ಗಂಡನ್ಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ರಿಂದ ದುಡ್ಡು ಕೇಳಿದ್ರಂತೆ. ಅದಕ್ಕೆ ಈಕೆ ದುಡ್ಡಲ್ಲ ಡಿವೋರ್ಸೇ ಕೊಟ್ಬಿಟ್ಲಂತೆ. ಅಷ್ಟೇ ಅಲ್ಲ, ಮಗನ್ಗೆ ಕಾಲಲ್ಲಿ ಏನೋ ಇನ್ಫೆಕ್ಷನ್ ಬಂದಾಗ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅಂದಿದ್ದಕ್ಕೆ ಆಪರೇಷನ್ಗೆ ದುಡ್ಡು ಖರ್ಚಾಗತ್ತೆ ಅಂತ ಹೇಳಿ ಆಪರೇಷನ್ ಮಾಡಿಸ್ಲಿಲ್ವಂತೆ. ಕೊನೆಗೆ ಮಗ ತನ್ನ ಕಾಲನ್ನೇ ಕಳ್ಕೊಂಡ. ಹಾಗೆ ಸಾಯೋ ತನಕ ಆಕೆ ಹಾಕಿದ್ದು ಒಂದೇ ಬಟ್ಟೆ, ಅದು ಎಲ್ಲ ತೂತುಗಳಾಗಿ ಹರಿದೋಗೋ ತರ ಆಗಿದ್ರು ಅದೇ ಬಟ್ಟೆನೆ ಹಾಕಿದ್ಲಂತೆ. ಮತ್ತೆ ಅಮೆರಿಕದಲ್ಲೇ ಚೀಪೆಸ್ಟ್ ಊಟ ತಿಂತಿದ್ಲಂತೆ ಈಕೆ. ಅದಕ್ಕೆ ಅಲ್ಲಿನ ಜನರು ಈಕೆನ ವಿಚ್ ಆಫ್ ವಾಲ್ ಸ್ಟ್ರೀಟ್ ಅಂತಾನು ಕರಿತಿದ್ರಂತೆ, ಅಂದ್ರೆ ಭೂತ ಅಂತ. ಈಕೆ ತನ್ನ 82ನೇ ವಯಸ್ಸಿಗೆ ಸತ್ತಾಗ ಈಕೆ ಹತ್ರ $200 ಮಿಲಿಯನ್ ಅಂದ್ರೆ ಈಗಿನ ಲೆಕ್ಕಕ್ಕೆ ತಗೊಂಡ್ರೆ $4.5 ಬಿಲಿಯನ್ ಅಂತ. ಇನ್ನು ಅಷ್ಟು ದುಡ್ಡು ಇಟ್ಕೊಂಡು ಈಕೆ ಮಾಡಿದಾದ್ರು ಏನು? ನೀವು ಮ್ಯೂಸಿಕ್ ಸಿಸ್ಟಮ್ ಅಲ್ಲಾಗ್ಲಿ ಅಥವಾ ಕಾರ್ ಸ್ಟೀರಿಯೋದಲ್ಲಾಗ್ಲಿ ಒಳ್ಳೆ ಹಾಡುಗಳನ್ನ ಕೇಳುವಾಗ ನಿಮ್ ಪೇರೆಂಟ್ಸ್ ಬಂದು ಏನಿದು ಹಾಡುಗಳು, ಒಂದು ಮ್ಯೂಸಿಕ್ ಇಲ್ಲ, ಒಂದು ಲಿರಿಕ್ಸ್ ಇಲ್ಲ, ನಮ್ ಕಾಲದಲ್ಲಿ ಇದ್ವು ಹಾಡುಗಳು ಅಂದ್ರೆ ಈ ತರ ಹೇಳೋದನ್ನ ಕೇಳಿದಿರಲ್ವಾ? ಆಕ್ಚುಲಿ ಇದು ಅವ್ರ ತಪ್ಪಲ್ಲ ಬಿಡಿ. ಇದಕ್ಕೆ ಕಾರಣ ಟೇಸ್ಟ್ ಫ್ರೀಸ್. ಸೈಕಾಟ್ರಿಸ್ಟ್ ಗಳು ಹೇಳೋ ಪ್ರಕಾರ ನಮ್ಗೆ 33 ವರ್ಷಗಳಾದ್ಮೇಲೆ ನಮ್ಮ ಟೇಸ್ಟ್ ಫ್ರೀಸ್ ಆಗತ್ತಂತೆ. ಅಂದ್ರೆ ನಮ್ಮ ಟೇಸ್ಟ್ ಆಫ್ ಮ್ಯೂಸಿಕ್ ಅಲ್ಲಿಗೆ ನಿಂತು ಬಿಡುತ್ತೆ. ಆಮೇಲೆ ಯಾವ ಹಾಡುಗಳು ಕೂಡ ನಮ್ಗೆ ಇಷ್ಟ ಆಗಲ್ಲ. ಇನ್ನು ಮುಂದೆ ನಿಮ್ ಪೇರೆಂಟ್ಸ್ ನಮ್ ಕಾಲದಲ್ಲಿ ಮ್ಯೂಸಿಕ್ ಅಂತ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಲ್ವಾ? ನೀವು ನೋಡ್ತಿರೋ ಈ ಚಿತ್ರನ 2ನೇ ತರಗತಿ ಮಕ್ಕಳಿಗೆ ಕೊಟ್ರಂತೆ. ಕೊಟ್ಟು ಇದಕ್ಕೆ ಒಂದು ಶೀರ್ಷಿಕೆ ಬರೀರಿ ಅಂತ, ಅಂದ್ರೆ ಇದಕ್ಕೆ ಒಂದು ಟ್ಯಾಗ್ ಲೈನ್ ಬರೀರಿ ಅಂತ ಮಕ್ಕಳಿಗೆ ಹೇಳಿದ್ರಂತೆ. ಎಷ್ಟೋ ಜನ ಮಕ್ಕಳು ಟ್ಯಾಗ್ ಲೈನ್ಗಳು ಬರೆದ್ರು, ಆದ್ರೆ ಗೆದ್ದಂತ ಟ್ಯಾಗ್ ಲೈನ್ ಏನು ಅಂದ್ರೆ ನೆವರ್ ಸ್ವಾಲೋ ಯುವರ್ ಚೀವಿಂಗ್ ಗಮ್, ಅಂದ್ರೆ ಚೀವಿಂಗ್ ಗಮ್ ನ ಯಾವತ್ತು ನುಂಗಬೇಡಿ. ಇನ್ನ ತಾಜ್ ಮಹಲ್ಗೆ ರಾತ್ರಿ ಹೊತ್ತಲ್ಲಿ ಲೈಟ್ ಯಾಕೆ ಹಾಕಲ್ಲ ಅಂತ ನೋಡಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ನೀವು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡಿ. ನೀವು ಇನ್ನೂ ನನ್ನ ಸಪೋರ್ಟ್ ಮಾಡ್ಬೇಕಂದ್ರೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತಾಜ್ ಮಹಲ್ ಮೇಲೆ ಯಾಕೆ ಲೈಟ್ ಹಾಕಲ್ಲ ಅಂತ ನೋಡಕ್ಕೂ ಮುಂಚೆ ನೀವು 2 ವರ್ಷ ನೆನಪಲ್ಲಿ ಇಟ್ಕೊಳ್ಳಿ. ಇದು ನಿಮಗೆ ಗೊತ್ತಿರೋದೆ. ಒಂದು, ತಾಜ್ ಮಹಲ್ ನ ಮಾಡಿರೋದು ವೈಟ್ ಮಾರ್ಬಲ್ ಅಂದ್ರೆ ಅಮೃತ ಶಿಲೆಯಿಂದ. ಎರಡನೇದು, ಬಿಳಿ ಬಣ್ಣ ಯಾವಾಗ್ಲೂ ಲೈಟ್ ನ ರಿಫ್ಲೆಕ್ಟ್ ಮಾಡುತ್ತೆ. ಈಗ ಲೈಟ್ ಯಾಕೆ ಹಾಕಲ್ಲ ಅಂತ ಅಂದ್ರೆ ಇದು ಕೂಡ ನಿಮ್ಗೆ ಗೊತ್ತಿರೋದೆ. ಲೈಟ್ಗಳು ಹುಳಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಮಳೆ ಬಂದಾಗ ಈ ಹುಳಗಳು ನಿಮ್ ಮನೆ ಮೇಲೆ ಬಂದು ಹೋದ್ರೆ ಎಷ್ಟು ಗಬ್ಬೆದ್ದಿರುತ್ತೆ ಅಂತ. ಇನ್ನ ತಾಜ್ ಮಹಲ್ ಇರೋದು ಯಮುನಾ ನದಿ ಪಕ್ಕದಲ್ಲಿ. ಇನ್ನ ಅಲ್ಲಿ ಏನಾದ್ರೂ ತಾಜ್ ಮಹಲ್ಗೆ ನಾವು ಲೈಟ್ ಹಾಕಿದ್ರೆ ಆ ನದಿಯಲ್ಲಿರೋ ಹುಳುಗಳೆಲ್ಲ ಬಂದು ತಾಜ್ ಮಹಲ್ ಮೇಲೆ ಕುತ್ಕೊಂಡು ಇರೋ ಬ್ಯೂಟಿನೆಲ್ಲ ಹಾಳು ಮಾಡಿ ಹೋಗುತ್ತೆ. ಇದು ಒಂದ್ ರೀಸನ್. ಇನ್ನೊಂದೇನಂದ್ರೆ ತಾಜ್ ಮಹಲ್ ವೈಟ್ ಮಾರ್ಬಲ್ ಇಂದ ಆಗಿರೋದ್ರಿಂದ ಅದಕ್ಕೆ ಲೈಟ್ ನ ಅವಶ್ಯಕತೆನೇ ಇಲ್ಲ. ಮಾಮೂಲಿಯಾಗಿ ಅದು ಕತ್ತಲಲ್ಲಿ ಬೆಳಕನ್ನ ಪ್ರತಿಬಿಂಬಿಸುತ್ತೆ. ಹಾಗಾಗಿ ತಾಜ್ ಮಹಲ್ ನ ನ್ಯಾಚುರಲ್ ಬ್ಯೂಟಿ ಹಾಳಾಗಬಾರ್ದು ಅನ್ನೋದು ಇನ್ನೊಂದು ಕಾರಣ. ಸೊ ಇದು ಫ್ರೆಂಡ್ಸ್ 15 ಅಮೇಜಿಂಗ್ ಫ್ಯಾಕ್ಟ್ಸ್. ಇದರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಕೆಳಗೆ ಕಮೆಂಟ್ ಮಾಡಿ. ಇನ್ನ ನಮ್ ಚಾನೆಲ್ ಬಗ್ಗೆ ನಿಮ್ ಫ್ರೆಂಡ್ಸ್ಗೆ ಹೇಳ್ತೀರಾ ಅಂತ ಆಶಿಸ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳ ಜೊತೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.